ಓಕೆ. ಎಲ್ಲರಿಗೂ ನಮಸ್ತೆ. ನನ್ನ ವಾಯ್ಸ್ ಕೇಳ್ತಾ ಇದೆಯಲ್ಲ? ಎಸ್. ಓಕೆ. ಥ್ಯಾಂಕ್ ಯು. ನನ್ನ ಹೆಸರು ರಜನಿಕಾಂತ್ ಆರ್ ಅಂತ. ನಾನು ಸಹಾಯಕ ಕೃಷಿ ನಿರ್ದೇಶಕನಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನಾವು ಸಾಂಸ್ಥಿಕವಾಗಿ ನಮ್ಮ ಇನ್ಸ್ಟಿಟ್ಯೂಷನಲ್ ಟ್ರೈನಿಂಗ್ ಸಹಿತ ಮಾಡ್ತೀವಿ ರೈತರಿಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಷಯಗಳ ಕುರಿತು. ಮತ್ತೆ ಈ ರೀತಿ ಆರೋಗ್ಯಕರ ವಿಷಯಗಳ ಕುರಿತು ಸಹಿತ ನಾವು ತರಬೇತಿಗಳನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಮುಖ್ಯವಾಗಿ ಏನಾಗಿದೆ, ಹೆಚ್ಚಿನ ರೈತ ಬಾಂಧವರಿಗೆ ಈ ಮಾಹಿತಿ ಹೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಸಹಿತ ನಾವು ಬಳಸ್ಕೊತಾ ಬರ್ತಾ ಇದೀವಿ. ಈಗಾಗಲೇ ನಾವು 17 ತರಬೇತಿಗಳನ್ನ ಆನ್ಲೈನ್ ಮುಖಾಂತರ ರೈತ ಬಾಂಧವರಿಗೆ ಕೊಡ್ತಾ ಇದೀವಿ. ಇಂದು ನಾವು 18ನೇ ತರಬೇತಿಯನ್ನ ಇಂದು ಆನ್ಲೈನ್ ಮೂಲಕ ಗೂಗಲ್ ಮೀಟ್ ಮೂಲಕ ತರಬೇತಿಯನ್ನ ಆಯೋಜನೆ ಮಾಡಿದ್ವಿ. ಇಂದಿನ ವಿಷಯ ಆಯುರ್ವೇದದ ಆರೋಗ್ಯಕರ ಜೀವನ ಶೈಲಿ. ಮತ್ತೆ ಇಂದಿನ ಉಪನ್ಯಾಸಕರು ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಅನ್ನೋರು. ಇವರು ಆಯುರ್ವೇದ ವೈದ್ಯರು, ಪತಂಜಲಿ ಚಿಕಿತ್ಸಾಲಯ ಮಂಗಳೂರಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದಲ್ಲದೆ ಡಾಕ್ಟರ್ ಸರ್ ಯೋಗ ಶಿಕ್ಷಕರು ಹೌದು. ಆದ್ರಿಂದ ಈಗ ತಮ್ಗೆಲ್ಲ ಗೊತ್ತಿದೆ ಇಂದಿನ ಒತ್ತಡ ಜೀವನ, ಮತ್ತೆ ನಮ್ಮ ಆರೋಗ್ಯ ಕ್ರಮ, ನಮ್ಮ ಜೀವನ ಶೈಲಿ, ನಾವು ಮತ್ತೆ ಈ ಇಂದಿನ ಪರಿಸರ, ಇದರಿಂದ ಅನೇಕ ನಾವು ಮತ್ತೆ ಒತ್ತಡದಲ್ಲಿ ರೋಗಗಳು ಬರ್ತಾ ಇರ್ಬೋದು, ಮತ್ತೆ ನಮ್ಮ ಜೀವನ ಶೈಲಿಯಿಂದನೂ ಸಹಿತ ವಿವಿಧ ರೋಗಗಳನ್ನ ನಾವು ಬಾಧಿತರಾಗ್ತಾ ಇದೀವಿ. ಇವನ್ನೆಲ್ಲ ನಾವು ಹೆಂಗೆ ನಮ್ಮ ಆರೋಗ್ಯಕರ ಒಂದು ಜೀವನ ಶೈಲಿಯನ್ನ ನಾವು ರೂಢಿಸ್ಕೊಳ್ಳೋದ್ರಿಂದ ನಾವು ಒಂದು ಆರೋಗ್ಯಕರ ಜೀವನವನ್ನು ನಾವು ಜೀವಿಸ್ಬೋದು ಅನ್ನೋ ಹಿತದೃಷ್ಟಿಯಲ್ಲಿ ಇಂದಿನ ನಾವು ಗೂಗಲ್ ಮೀಟ್ ಅನ್ನ ಆಯೋಜನೆ ಮಾಡಿದ್ದೀವಿ. ಈ ಇಂದಿನ ಈ ಗೂಗಲ್ ಮೀಟಿಗೆ ಡಾಕ್ಟರ್ ಜ್ಞಾನೇಶ್ವರ್ ನಾಯಕ್ ಅವರಿಗೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಆಸಕ್ತ ರೈತ ಬಾಂಧವರು ಹಾಗೂ ವಿವಿಧ ಸಾರ್ವಜನಿಕರು ಸಹಿತ ಈ ಗೂಗಲ್ ಮೀಟ್ಗೆ ಜಾಯ್ನ್ ಆಗಿದ್ರ ಅವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಧನ್ಯವಾದಗಳು. ಎಸ್ ಸರ್. ಈಗ ಡಾಕ್ಟರ್ ಸರ್ ಅವರು ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸ್ಕೊಬಿಡ್ಬೇಕಂತ ಕೇಳ್ಕೊಂತೀನಿ. ಪ್ಲೀಸ್ ಸರ್. ನಮಸ್ಕಾರಗಳು, ಧನ್ಯವಾದ ಎಲ್ರಿಗೂ. ಪ್ರಮುಖವಾಗಿ ಶ್ರೀ ರಜನಿಕಾಂತ ಆರ್ ಇವರು ಒಂದು ಬಹಳಷ್ಟು ಇಚ್ಛೆಯಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ ಆಯುರ್ವೇದದ ಒಂದು ವಿಚಾರವನ್ನ ಎಲ್ಲರಿಗೆ ಹೇಳಿಬಿಡಿ ಅಂತ ನಮ್ಗೆ ಬೆನ್ನು ಬಿಡದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ನಮ್ಗೆ ಫ್ಲೆಕ್ಸಿಬಲ್ ಆಗಿ ಯಾವ ಸಮಯ ಆಗುತ್ತೆ, ಹೇಗೆ, ಎಲ್ಲಿ ಆಗುತ್ತೆ, ಯಾವ ದಿನ ಆಗುತ್ತೆ, ಆದಷ್ಟು ಬೇಗ ಕೊಡ್ರಿ ಅಂತ ಬಹಳಷ್ಟು ಇಂತಹ ನಿರ್ದೇಶಕರುಗಳಿದ್ರೆ ಇಲಾಖೆ ಬಹಳಷ್ಟು ಸ್ಟ್ರಾಂಗ್ ಆಗುತ್ತೆ. ನಮ್ಮ ಸರ್ಕಾರದ ಬೆನ್ನೆಲುಬು ಕೃಷಿ ಇಲಾಖೆ. ಅದರಿಂದ ಇಂಥ ಸಮರ್ಥ ಅಧಿಕಾರಿಗಳು ಸಿಕ್ಕಿದಾಗ ಮಾತ್ರ ನಮ್ಗೊಂದು ಉತ್ಸಾಹ ಹುಮ್ಮಸ್ಸು ಬರುತ್ತೆ. ಬಹಳಷ್ಟು ಖುಷಿ ಆಯ್ತು ಸರ್, ತಮ್ಮ ಒಂದು ಎಡೆಬಿಡದೆ ಮಾಡಿರುವಂತ ಪ್ರಯತ್ನ. ನಮ್ಗೆ ಈ ವಿಷಯ, ಎಲ್ಲರಿಗೂ ವಿಷಯ ಸಣ್ಣದಾಗಿದ್ದು ಕೂಡ ಇದು ಮಾಡುವಂತ ಛಲ ನಿಮ್ದು ಎಲ್ಲ ವಿಭಾಗದಲ್ಲೂ ಇರುತ್ತೆ ಅಂತ ನಮ್ಗೊಂದು ಅಂದಾಜಾಗುತ್ತೆ. ಅದರಿಂದ ತಮಗೂ ಧನ್ಯವಾದಗಳು. ಅದೇ ರೀತಿ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಕಬ್ಬಿಣದಂತ ಬಾಹುಗಳನ್ನು ಹೊಂದಿರುವಂತ ಎಲ್ಲ ರೈತ ಬಂಧುಗಳಿಗೆ ಮತ್ತೆ ಹೂವಿನಂತ ಮನಸ್ಸಿರುವಂತ ರೈತ ಬಾಂಧುಗಳಿಗೆ ನಮಸ್ಕಾರಗಳು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಹೇಳ್ತಾರಲ್ಲ, ಕೆಲವರ ನೋಡ್ಲಿಕ್ಕೆ ಮನಸ್ಸು ವಜ್ರದಂತೆ ಕಠಿಣವಾಗಿದ್ದು ಕೂಡ ಒಳಗಡೆಯಿಂದ ಹೂವಿನಂತೆ ಸಾಫ್ಟ್ ಆಗಿರುತ್ತಂತೆ. ಆ ರೀತಿ ರೈತ ಬಾಂಧವರು ಬಾಹುಗಳಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು, ಮನಸ್ಸಿನಲ್ಲಿ ಸಾಫ್ಟ್ ಆಗಿರ್ಬೇಕು. ಅದು ಅವರ ಉನ್ನತಿಯನ್ನು ಹೇಳುತ್ತೆ. ಒಳ್ಳೆಯ ತಮ್ಗೆ ADA ಅವರು ಸಿಕ್ಕಿದ್ದಾರೆ. ಅವರು ಉತ್ತಮ ವಿಚಾರವನ್ನು ಮಂಡಿಸಲಿಕ್ಕೆ ನಮ್ಗೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ನೇರವಾಗಿ ಆಯುರ್ವೇದದ ವಿಚಾರವಾಗಿ, ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಾಲದಿಂದ ಹಿಂದಿನಿಂದ ಆಯುರ್ವೇದ ಬಹಳಷ್ಟು ಪ್ರಚಲಿತವಾಗಿತ್ತು. ಮತ್ತೆ ಬೇರೆ ಬೇರೆ ಇನ್ವೇಡರ್ಸ್ ಎಲ್ಲ ಬಂದು ಬಿಟ್ಟು ಆಯುರ್ವೇದ ಮೂಲೆಗೆ ಹೋಗ್ತಾ ಇತ್ತು. ಹಾಗೆ ಈಗ ಸ್ವಲ್ಪ ನಮ್ಮೆಲ್ಲರ ಒಂದು ಅದಕ್ಕೆ ಪೂರಕವಾದಂತಹ ವಾತಾವರಣ ಇದ್ದುದರಿಂದ ಸ್ವಲ್ಪ ಆಯುರ್ವೇದ, ಯೋಗ ಇತ್ಯಾದಿಗಳಿಗೆ ಸ್ವಲ್ಪ ಲಿಫ್ಟ್ ಸಿಗ್ತಾ ಇದೆ. ಏನೇ ಆಗ್ಲಿ, ನಾವೀಗ ಆಯುರ್ವೇದದಲ್ಲಿ ಬೇಕಾದಷ್ಟು ವಿಚಾರಗಳುಂಟು. ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬನಿಗೆ ಆಯುರ್ವೇದ ಅಂದ್ರೆ ಏನು? ಹಿತಂ ಸುಖಂ ದುಃಖಂ ಮಾಯುಸ್ಸಸ್ಯ ಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಉಚ್ಯತೆ. ನಮ್ಗೆ ಯಾವ್ದ್ರಿಂದ ಹಿತವಾಗುತ್ತೆ, ಯಾವ್ದ್ರಿಂದ ಅಹಿತವಾಗುತ್ತೆ, ಯಾವ್ದ್ರಿಂದ ಸುಖ ಸಿಗುತ್ತೆ, ಯಾವ್ದ್ರಿಂದ ದುಃಖವಾಗುತ್ತೆ, ಯಾವ್ದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ, ಯಾವ್ದ್ರಿಂದ ಆಯಸ್ಸು ಕ್ಷೀಣವಾಗುತ್ತೆ ಅಂತ ಯಾವ್ದೆಲ್ಲ ಜ್ಞಾನವನ್ನ ಪಡೀಲಿಕ್ಕಾಗುತ್ತೋ ಅದುವೇ ಆಯುರ್ವೇದ. ಆಯುರ್ವೇದ ಕೇವಲ ಎಣ್ಣೆ, ಮಸಾಜು, ಪುಡಿ, ಚೂರ್ಣ, ದಶಮೂಲ, ಕಷಾಯ, ಅರಿಷ್ಟ ಇಷ್ಟು ಮಾತ್ರ ಅಲ್ಲ. ನಮ್ಗೆ ಒಂದು ಜೀವನ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ
ಆರೋಗ್ಯ ಅಂದ್ರೆ ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತಾಗಿದ್ರೆ ಕೆಲವು ವಿಚಾರಗಳನ್ನ ಆಯುರ್ವೇದ ಹೇಳುತ್ತೆ. ಸಣ್ಣ ಮಕ್ಕಳಿಗಾಗ್ಲಿ, ವಯಸ್ಕರಿಗಾಗ್ಲಿ, ಮದುವೆ ಆದವನಿಗಾಗ್ಲಿ, ಅಥವಾ ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯ, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಚೆನ್ನಾಗಿ ಸ್ವಸ್ಥ ಬರ್ತದಿಲ್ಲ ಎಷ್ಟು ಆಯುರ್ವೇದದಲ್ಲಿ ಹೇಳಿದೆ. ತಮ್ಗೆಲ್ಲ ಗೊತ್ತಿರುವುದು 5,000ದಿಂದ 10,000 ವರ್ಷಗಳ ಹಿಂದಿನ ಚರಕ ಸಂಹಿತ ಅಂದ್ರೆ ಅದಕ್ಕಿಂತ ಹಿಂದೆ ಇತ್ತು. ಅವನು ಹೇಳ್ತಾನೆ, ಅಗ್ನಿವೇಶ ಕೃತತಂತ್ರಿ ಚರಕಸ್ತು ಪ್ರತಿ ಸಂಸ್ಕೃತಿ, ಅಂದ್ರೆ ಅಗ್ನಿವೇಶ ಅನ್ನುವಂತ ಬರೆದಿರುವ ಒಂದು ಸಂಹಿತೆಯನ್ನ ನಾನು ಪುನಃ ಅದನ್ನ ಕರೆಕ್ಟ್ ಆಗಿ ವಾಪಸ್ ಬರಿತೀನಿ ಅಂದ್ರೆ ಚರಕ ಅಂತ ಒಬ್ಬ ಚರತೀತಿ ಚರಕ ಅಂದ್ರೆ ಒಂದು ಕಡೆ ಇನ್ನೊಂದು ಕಡೆಗೆ ತಿರುಗಾಡಿ ಇಡೀ ದೇಶವನ್ನ ಸುತ್ತಾಡಿ ಪ್ರತಿಯೊಬ್ಬರಲ್ಲಿ ಕೂಡ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ನೋಡಿ ಬರೆದಿರುವಂತ ಒಬ್ಬ ಶ್ರೇಷ್ಠ ಒಬ್ಬ ಆಯುರ್ವೇದ ತಜ್ಞ ಚರಕ ಸಂಹಿತ ಅಂತ ಹೇಳ್ತಾರೆ ಅದಕ್ಕೆ. ಅದೇ ನಿಮ್ಗೆಲ್ಲ ಗೊತ್ತಿರ್ಬೋದು, ವರ್ಲ್ಡ್ ಅಲ್ಲಿ ಫಾದರ್ ಆಫ್ ಸರ್ಜರಿ, ಇಡೀ ವಿಶ್ವದಲ್ಲಿ ಎಷ್ಟೇ ಗುಣಮಟ್ಟದ ಸರ್ಜರಿ ಇರ್ಬೋದು, ಟಿಲ್ ಟುಡೇ nobody other than ಆಚಾರ್ಯ ಸುಶ್ರುತ. ನಾವು ಇಂಡಿಯಾದಲ್ಲಿ MBBS ಮಾಡಿ ವರ್ಲ್ಡಿನ ಅತಿ ಶ್ರೇಷ್ಠ ಸರ್ಜರಿ ಕಾಲೇಜ್, ರಾಯಲ್ ಕಾಲೇಜ್ ಆಫ್ ಸರ್ಜರಿ ಇದೆ ಇಲ್ಲಿ ನಮ್ಮ ಇಂಗ್ಲೆಂಡ್ ನಲ್ಲಿ. ಅಲ್ಲಿ ದ ಫಾದರ್ ಆಫ್ ಸರ್ಜರಿ ಯಾರು? ಆಚಾರ್ಯ ಸುಶ್ರುತ. ಯಾಕಂದ್ರೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಹಿಡಿದು ಪ್ರತಿ ಒಂದು ಸರ್ಜರಿ ನಮ್ಮ ಆಯುರ್ವೇದದಲ್ಲಿ ಇಂಟೆಸ್ಟೈನ್ ಸರ್ಜರಿ ಕೊಟ್ಟು ಅನೆಸ್ಥಿಸಿಯಾ ಎಲ್ಲ ಹೇಳ್ತಾರೆ. ನಾವು ಅನೆಸ್ಥಿಸಿ ಏನಿಲ್ಲ, ಮರ್ಮ ಪಾಯಿಂಟ್ ಗಳನ್ನ ಹೊಡೆದು ಮೊಳೆಯಿಂದ ಹೊಡೆದು ಟಕ್ ಅಂತ ಬೇಹೋಶ್ ಮಾಡಿಸಿ ಸರ್ಜರಿ ಮಾಡಿಸ್ತಾ ಇದ್ರು. ಅಥವಾ ಕೆಲವರಿಗೆ ಮದಿರ ಪಾನಗಳನ್ನ ಕುಡಿಸಿ ಕೆಲವು ಆಯುರ್ವೇದಿಯ ಕೆಲವು ಔಷಧಿಗಳನ್ನ ಕುಡಿಸಿ ಇದನ್ನ ಜ್ಞಾನ ತಪ್ಪಿಸಿ ಸರ್ಜರಿಗಳನ್ನ ಮಾಡ್ತಾ ಇದ್ರು. ಇರುವೆ ಇದೆಯಲ್ಲ, ದೊಡ್ಡ ದೊಡ್ಡ ಇರುವೆಗಳನ್ನ ಸಾಕ್ತಾ ಇದ್ರು. ಆ ಇರುವೆಗಳನ್ನ ಸರ್ಜರಿ ಮಾಡಿ ಓಪನ್ ಮಾಡಿದ್ರೆ ಅದನ್ನ ಕಚ್ಚಿಸಿ ಬಿಟ್ಟು ಕೆಳಗಿನ ಭಾಗ ಕಟ್ ಮಾಡಿಬಿಟ್ಟು ನಾವೇನು ಸೂಚರ್ ಮಾಡ್ತೇವೆ. ಎಲ್ರು ಕೇಳ್ತಾ ಇದೆಯಲ್ಲ ಥಮ್ಸ್ ಅಪ್ ಮಾಡಿ. ಓಕೆ, ಸೂಚರ್ ಮಾಡ್ತಾ ಇದ್ರು. ಇಂಥ ಶ್ರೇಷ್ಠವಾದಂತ ಆಯುರ್ವೇದ ನಮ್ಮಲ್ಲಿ ಇದ್ದಂತಹ ಒಂದು ಇನ್ಸ್ಟ್ರುಮೆಂಟೇಶನ್, ಎಲ್ಲಾ ರೀತಿಯ ಸ್ಟೋನ್ ಅನ್ನ, ಕಿಡ್ನಿಯಿಂದ ಸ್ಟೋನ್ ತೆಗೆಯುವಂತದ್ದಾಗ್ಲಿ, ಕರಳಿನಿಂದ ಏನೆಲ್ಲ ತೆಗೆಯುವಂಥದ್ದು, ಮೂಗಿನಿಂದ ಕಿವಿಯಿಂದ ತೆಗೆಯುವಂತ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಆಯುರ್ವೇದದಲ್ಲಿ ಬಹಳಷ್ಟು ಸರ್ವಶ್ರೇಷ್ಠ. ಇವತ್ತಿಗೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಲಿಲ್ಲ. ಕೇವಲ ನಾವು ತಾಮ್ರದಿಂದ, ಬಂಗಾರದಿಂದ ಮಾಡಿದ್ರೆ ಇವತ್ತು ಸ್ವಲ್ಪ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿರ್ಬೋದು ಅಷ್ಟೇ ವಿನಃ ಎವ್ರಿಥಿಂಗ್ ಈಸ್ ದ ಸೇಮ್. ಓಕೆ, ಈಗ ನಾವು ಎಲ್ಲರಿಗೂ ಆರೋಗ್ಯವಂತ ವ್ಯಕ್ತಿ ಆಗ್ಬೇಕು ಅಂತ ಆಸೆ. ಹಾಗಾದ್ರೆ ಏನ್ ಮಾಡ್ಬೇಕು? ಆರೋಗ್ಯ ಬರ್ಬೇಕು ಅಂತ ಆಗಿದ್ರೆ ಕೆಲವರಿಗೆ ಅನುವಂಶೀಯವಾಗಿ ಬರುತ್ತೆ, ಕೆಲವರಿಗೆ ಅವ್ರು ಮಾಡುವಂತ ಆಹಾರ ವಿಹಾರ ಔಷಧಿಗಳಿಂದ ಬರುತ್ತೆ, ಕೆಲವರಿಗೆ ವಯಸ್ಸಿಗೆ ಅನುಗುಣವಾಗಿ ಆರೋಗ್ಯ ಇರುತ್ತೆ. ಆದರೆ ಎಲ್ಲರಿಗೂ ಆರೋಗ್ಯವನ್ನ ಪ್ರಾಪ್ತವಾಗ್ಬೇಕು ಅಂತಾಗಿದ್ರೆ ಆಯುರ್ವೇದದಲ್ಲಿ ಜೀವನ ಶೈಲಿಯನ್ನ ಹೇಳಲ್ಪಟ್ಟಿದೆ. ಜೀವನ ಶೈಲಿಯಲ್ಲೂ ಕೂಡ ದಿನಚರ್ಯವನ್ನು ಹೇಳಿದೆ, ಮತ್ತೆ ಋತುಚರ್ಯವನ್ನು ಹೇಳಿದೆ. ದಿನಚರ್ಯ ಅಂದ್ರೆ ಏನು? ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗುವವರೆಗೆ, ರಾತ್ರಿ ಮಲಗೋದ್ರಿಂದ ಪುನಃ ಬೆಳಿಗ್ಗೆ ಏಳುವರೆಗೆ ಒಂದು ದಿನಕ್ಕೆ ಏನು ಚರ್ಯೆಯನ್ನ ಮಾಡ್ಬೇಕು ಅದನ್ನ ದಿನಚರ್ಯ ಅಂತ ಹೇಳ್ತಾರೆ. ಋತುಚರ್ಯ ಅಂದ್ರೆ ಏನು? ತಮ್ಮೆಲ್ಲ ಗೊತ್ತಿದೆ. ಒಂದು ವರ್ಷದಲ್ಲಿ 12 ತಿಂಗಳುಗಳು ಬರ್ತವೆ. ಯಾವುದು? ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಹೇಳ್ತೇವೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ? ನಮ್ಮ ಆಯುರ್ವೇದದಲ್ಲಿ ಒಂದು ಸಂವತ್ಸರದಲ್ಲಿ 12 ಮಾಸಗಳಿದ್ದಾವೆ, ಮಂತ್ಸ್ ಇದ್ದಾವೆ. ನೋಡಿ, ರೈತರಿಗೆ ಬಹಳಷ್ಟು ಮುಖ್ಯ ಯಾವ ಮಾಸದಲ್ಲಿ ಎಲ್ಲಿ ಮಳೆ ಬರುತ್ತೆ, ಯಾವಾಗ ಬರಲ್ಲ ಅಂತ ಈ ವಿಜ್ಞಾನಿಗಳಿಗಿಂತ ಜಾಸ್ತಿ ರೈತರಿಗೆ ಗೊತ್ತಿರುತ್ತೆ ಅಲ್ವಾ? ಅದರಿಂದ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೆ ಹೇಳಿರುವಂತಹ ಒಂದು ಸಂವತ್ಸರದಲ್ಲಿ 2 ತಿಂಗಳುಗಳ ಒಂದೊಂದು ಋತುಗಳನ್ನು ಹೇಳಿದೆ. ಆ ಋತುಗಳು ಯಾವುದು? ಈಗ ಜನವರಿ 15 ಮಕರ ಸಂಕ್ರಾಂತಿಯಿಂದ 2 ತಿಂಗಳಿಗೆ ಶಿಶಿರ ಋತು, ಮತ್ತೆ ಯುಗಾದಿಯಿಂದ ಮತ್ತೆರಡು ತಿಂಗಳು ವಸಂತ ಋತು, ಮತ್ತೆ 2 ತಿಂಗಳು ಈಗ ನಾಳೆ ನಾಡ್ದಾಗತ್ತಲ್ಲ, ಈಗ ಇದು ಆಷಾಢ ಅಮಾವಾಸ್ಯೆ ಆಗುತ್ತಲ್ಲ, ಅಮಾವಾಸ್ಯೆಯಿಂದ ಮತ್ತೆ 2 ತಿಂಗಳು ವರ್ಷಾ ಋತು, 2 ತಿಂಗಳು ವರ್ಷಾ ಋತು, ಶಿಶಿರ ವಸಂತ ಗ್ರೀಷ್ಮ, ವರ್ಷಾ ಋತು, ಶರದ್ ಋತು, ಹೇಮಂತ ಋತು ಅಂತ 6 ಇದು ಋತುಗಳನ್ನು ಹೇಳಲ್ಪಟ್ಟಿದೆ. ಆ ಒಂದು ಋತುವಿನಲ್ಲಿ ಒಂದೊಂದು ರೀತಿಯ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಆ ವಾತಾವರಣಕ್ಕೆ ಬದಲಾವಣೆ ಆದಾಗೆ ನಾವು ಕೂಡ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಸುವಂತ ಒಂದು ವಿಚಾರವನ್ನು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಉದಾಹರಣೆಗೆ ನಾವು ಯುಗಾದಿಯಿಂದ 2 ತಿಂಗಳು ವಸಂತ ಋತು ಏನು ಬರುತ್ತೆ ತಾವು ನೋಡಿ, ಸಾವಿರಾರು ವರ್ಷಗಳ ಹಿಂದಿರುವಂತಹ ಆಯುರ್ವೇದದಲ್ಲಿ ಹೇಳಿದೆ. ಎಲ್ಲಾ ರೀತಿಯ ಕೆಮ್ಮು, ಕಫ, ಅಲರ್ಜಿ, ಆಸ್ತಮಾ ಎಲ್ಲ ಆ ತಿಂಗಳಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಆ ಪರಾಗರೇಣು ಏನಾಗುತ್ತೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಏನಾದ್ರು ಇದಾಗತ್ತೆ, ತನ್ನ ಸಂತಾಭಿವೃದ್ಧಿ ಮಾಡುವಂತ ಕ್ರಿಯೆಯಲ್ಲಿ ಅದರ ಇಫೆಕ್ಟ್ ಮನುಷ್ಯನಿಗೆ ಆಗುತ್ತೆ. ಎಲ್ಲ ನೀವು ಕೋವಿಡ್ ಆಗ್ಲಿ ಅಥವಾ ಲಂಗ್ಸ್ ಸ್ವೈನ್ ಫ್ಲೂ ಆಗ್ಲಿ, ಡೆಂಗ್ಯೂ ಆಗ್ಲಿ, ಯಾವುದೇ ಲಂಗ್ಸ್ಗೆ ಸಂಬಂಧಪಟ್ಟಂತಹ ಜ್ವರಗಳಿರ್ಲಿ ಅದು ಬರುವಂತದೇ ವಸಂತ ಋತುವಿನಲ್ಲಿ ಬರುತ್ತೆ. ಅಲ್ಲಿ ಈ ವಾತ ಪಿತ್ತ ಕಫಗಳಲ್ಲಿ ಕಫ ಪ್ರಕೋಪವಾಗುತ್ತೆ, ಆಟೋಮೆಟಿಕಲಿ ಪ್ರಕೋಪವಾಗುತ್ತೆ. ಅದೇ ರೀತಿ ಈಗ ಗ್ರೀಷ್ಮ ಋತು ಏನೀಗ 2 ತಿಂಗಳು ಆಯ್ತು ಗ್ರೀಷ್ಮ ಋತು. ಯಾರೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರು, ನಿಮಗೆ ಗೊತ್ತಿದ್ದವರು ಯಾರೆಲ್ಲ ಸಂಧಿ ನೋವು, ಗಂಟು ನೋವು ಅವರಿಗೆಲ್ಲ ಇತ್ತ ಈ 2 ತಿಂಗಳಲ್ಲಿ ಪೀಕಲ್ಲಿತ್ತು. ನಂತರ ಶರದ್ ಋತು, ಸಾಮಾನ್ಯವಾಗಿ ನವರಾತ್ರಿ ಸಮಯದಲ್ಲಿ ಅದು ಶರದ್ ಋತು ಅಂತ ಹೇಳ್ತಾರೆ. ಆ ಶರದ್ ಋತುವಿನಲ್ಲಿ ಎಲ್ಲರಿಗೂ
ಪಿತ್ತ ಸಮಸ್ಯೆಗಳು ಬಾಧೆ ಜಾಸ್ತಿ ಆಗುತ್ತೆ. ದಟ್ ಇಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಯೂನಿವರ್ಸ್. ಸೂರ್ಯನ ಪ್ರಕರಣ ಕಿರಣಗಳು ಬಂದು ಮೋಡಗಳನ್ನು ದೂರ ಮಾಡ್ಬೇಕಾದ್ರೆ ನೇರವಾಗಿ ಮನುಷ್ಯನಿಗೆ ಪಿತ್ತ ಜಾಸ್ತಿ ಆಗ್ಬಿಟ್ಟು ಪಿತ್ತದ ಸಮಸ್ಯೆಗಳು ತಾವೆಲ್ಲರ ಅಕ್ಟೋಬರ್ ನವೆಂಬರ್ ನಲ್ಲಿ ಎಲ್ಲರಿಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಏಪ್ರಿಲ್ ಮೇ ಯಲ್ಲಿ ಎಲ್ಲರಿಗೂ ಕಫದ ಪ್ರಕೃತಿಗಳು ಎಲ್ಲರೂ ಕಫ ಜಾಸ್ತಿ ಆಗುತ್ತೆ. ಈ ಸಂಧಿವಾತ ಗಂಟು ನೋವು ಇದ್ದವರಿಗೆ ಈ ಜೂನ್ ಜುಲೈಯಲ್ಲಿ ಜಾಸ್ತಿ ಇರುತ್ತೆ. ಇದು ಆಯುರ್ವೇದದಲ್ಲಿ ಸಹಸ್ರಾರು ವರ್ಷಗಳಿಂದ ಹೇಳಲ್ಪಟ್ಟಿದ್ದು. ಆವತ್ತು ಸರಿ, ಇವತ್ತಿಗೂ ಸರಿ, ಮುಂದಿನ ಸರಿ ಆಗುತ್ತೆ. ಆದ್ರಿಂದ ಇದರ ಜ್ಞಾನವನ್ನ ಆಯುರ್ವೇದ ವೈದ್ಯರು ಅದನ್ನೆಲ್ಲರಿಗೆ ಕೊಡುವಂತ ನಮ್ಮ ಒಂದು ಇದಾಗಿದೆ, ನಮ್ದೊಂದು ಹಕ್ಕಾಗಿದೆ. ಈಗ ನಾವು ದಿನಚರ್ಯ ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳ್ಬೇಕು, ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು, ಅವನು ಯಾವ ರೀತಿ ಇರಬೇಕು, ಪ್ರತಿ ನಿಮ್ಮ ಶರೀರ ರೋಗ ನಿರೋಧಕ ಶಕ್ತಿನ ವೃದ್ಧಿ ಮಾಡ್ಬೇಕಾದ್ರೆ ಇದು ಎಲ್ಲ ಹೇಳಲಿಕ್ಕೆ ನಮಗೆ ಗಂಟೆ ಕಟ್ಲೆ ಆಗ್ಬಿದ್ರು ಕೂಡ ಅದನ್ನು ಫಾಲೋ ಮಾಡ್ಲಿಕ್ಕೆ ಬಹಳಷ್ಟು ಸುಲಭ. ಯಾವುದೇ ಆಯುರ್ವೇದ ವೈದ್ಯರನ್ನು ಕೇಳಿ ನೋಡಿ, ಸ್ವಸ್ಥ ವೃತ್ತದಲ್ಲಿ ಆಯುರ್ವೇದಿಯ ಜೀವನ ಶೈಲಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ 7ರಿಂದ ರಾತ್ರಿ ಮಲಗೋವರೆಗೆ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಿ ಮೂರ್ತಿ ಉತ್ತಿಷ್ಟೇ ಜೀರ್ಣ ನಿರೂಪಣ ರಕ್ಷಾರ್ಥಮಾಶ ಸ್ವಸ್ಥ ದರ್ಪಣೆ ಮುಖದ ಶತಾಂ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಯಾವುದು? ಈಗ ನಾವು ಸಾಮಾನ್ಯವಾಗಿ ಒಂದು ದಿನಕ್ಕೆ 24 ಗಂಟೆ 60 ನಿಮಿಷಗಳ 24 ಗಂಟೆ ಹೇಳ್ತೇವೆ. ಆದ್ರೆ ನಮ್ಮ ಭಾರತೀಯ ಶಾಸ್ತ್ರದ ಕಾಲಮಾನದ ಪ್ರಕಾರ ಒಂದು ದಿನಕ್ಕೆ 48 ನಿಮಿಷಗಳ 30 ಮುಹೂರ್ತಗಳುಂಟು. ಒಂದೊಂದು ಮುಹೂರ್ತದಲ್ಲಿ ಬದಲಾವಣೆ ಬೇರೆ ಬೇರೆ ಬೇರೆ. ನೋಡಿ, ಆ ಮುಹೂರ್ತ ಯಾವಾಗ 15 ಮುಹೂರ್ತಗಳು ದಿನದ ಸಮಯದಲ್ಲಿ, 15 ಮುಹೂರ್ತಗಳು ರಾತ್ರಿಯ ಸಮಯದಲ್ಲಿ. ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷಗಳ ಕಾಲ ಅದು. ತಾವೆಲ್ಲ ಈಗ ಚಿತ್ರದುರ್ಗದಲ್ಲಿ ಒಂದು ಮದುವೆ ಇದೆ, 3 ಮದುವೆ ನಿಮ್ಗೆ ಅಟೆಂಡ್ ಆಗ್ಲಿಕ್ಕಿದೆ. 3 ಮದುವೆನೂ ಒಂದೇ ಸಮಯದಲ್ಲಿ ಇದಿರಲ್ಲ, ಲಗ್ನ ಇರಲ್ಲ ಅಲ್ವಾ? ಒಂದು ಕಡೆ 11ವರೆಗೆ ಇರುತ್ತೆ, ಒಂದು ಕಡೆಗೆ 12ವರೆಗೆ ಇರುತ್ತೆ, ಇನ್ನೊಂದು ಕಡೆಗೆ 10ವರೆಗೆ ಇರುತ್ತೆ. ಆ ಬೇರೆ ಬೇರೆ ಜನ್ಮ ಜಾತಕದಲ್ಲಿ ಇರುವಂತಹದನ್ನ ಕೂಡಿ ಸೇರಿಸಿದಾಗ ಅವರಿಗೆ ಈ ಮುಹೂರ್ತ ಬಹಳಷ್ಟು ದೊಡ್ಡ ವಿಜ್ಞಾನ ಅದು. ಇವತ್ತೇನೋ ಕಮರ್ಷಿಯಲ್ ಆಗ್ಬಿಟ್ಟು ಬೇರೆ ಬೇರೆ ಇದಾಗ್ಬಿಟ್ಟಿದೆ. ಆದ್ರೆ ರಿಯಲಿ ಇಟ್ ಹ್ಯಾಸ್ ಗಾಟ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಕಂಪೇರ್ಡ್ ಟು ಅದರಲ್ಲಿ ಅವನ ಜನ್ಮ ಜಾತಕ ಸರಿಯಾಯ್ತು ಉಂಟು ಅಂತ ಹೇಳಿದ್ರೆ ಅದ್ರಲ್ಲಿ ಹೇಳಿದ ರೀತಿಯೇ ಆಗಿರುತ್ತೆ. ಈಗ ಮುಹೂರ್ತದಲ್ಲಿ ಏನು ಅಂತ ಹೇಳಿದ್ರೆ, ವಾತಾವರಣದಲ್ಲಿ ನಮ್ಗೆ ಮನುಷ್ಯ ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ಆಲಸ್ಯ ಇರ್ತಾನೆ, ಸ್ನಾನ ಮಾಡಿದ ಕೂಡಲೇ ಸ್ವಲ್ಪ ಆಕ್ಟಿವ್ ಆಗ್ತಾನೆ, ಮತ್ತೆ ಸ್ವಲ್ಪ ಕೆಲಸ ಆದ್ಮೇಲೆ ಟಯರ್ಡ್ ಆಗ್ತಾನೆ, ಮತ್ತೆ ನಿದ್ರೆ ಮಾಡಿದ ಕೂಡಲೇ ಮತ್ತೆ ಎಬ್ಬಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ವಾತಾವರಣನೂ ಅದೇ ರೀತಿ ಇರುತ್ತೆ. ಅದ್ರ ಒಂದೊಂದು ಮುಹೂರ್ತದಲ್ಲಿ ಅದು ತನ್ನ ಎಫೆಕ್ಟ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡುತ್ತೆ. ಈಗ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂತ ಹೇಳಿದ್ರೆ, ಸೂರ್ಯ ಉದಯ ಆಗುವುದರಿಂದ ಫಸ್ಟ್ ಮುಹೂರ್ತ ಶುರು ಆಗುತ್ತೆ 48 ನಿಮಿಷಗಳ ಕಾಲ. ನಂತರ 48 ನಿಮಿಷಗಳ ಕಾಲ 2ನೇ ಮುಹೂರ್ತ, ನಂತರ 48 3ನೇ ಮುಹೂರ್ತ. ಆಗಿ ಸೂರ್ಯಾಸ್ತ ಆಗ್ಬೇಕಾದ್ರೆ ಸಂಜೆ 6:30 ಹೊತ್ತಿಗೆ 15 ಮುಹೂರ್ತಗಳು ಮುಗಿದಿರ್ತದೆ. ಮತ್ತೆ ಪುನಃ ಸೂರ್ಯಾಸ್ತದ ನಂತರ ರಾತ್ರಿಯ ಪ್ರಥಮ ಮುಹೂರ್ತ, 2ನೇ ಮುಹೂರ್ತ, 3ನೇ ಮುಹೂರ್ತ ಶುರುವಾಗಿ ಬೆಳಿಗ್ಗೆ 28ನೇ ಮುಹೂರ್ತ ಯಾವ್ದಿದೆ, 28ನೇ ಮುಹೂರ್ತ, ದಟ್ ಇಸ್ ಬ್ರಾಹ್ಮಿ ಮುಹೂರ್ತ. ಸಾಮಾನ್ಯವಾಗಿ ಇದು ಸರ್ವಶ್ರೇಷ್ಠವಾದಂತಹ ಮುಹೂರ್ತ. ಸೂರ್ಯೋದಯವಾಗುವುದಕ್ಕಿಂತ ಸಾಧಾರಣ 96 ನಿಮಿಷಗಳ ಹಿಂದೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಅದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಇಡೀ ಎಲ್ಲ 30 ಮುಹೂರ್ತಗಳಲ್ಲಿ ಸರ್ವಶ್ರೇಷ್ಠವಾದಂತ ಮುಹೂರ್ತ. ಅಲ್ಲಿ ಎಲ್ಲ ಸಾತ್ವಿಕತೆಗಳು ಮಾತ್ರ ಎದ್ದಿರ್ತವೆ. ತಾಮಸಿಕ ರಾಜಸಿಕ ಗುಣಗಳು ವಾತಾವರಣದಲ್ಲಾಗ್ಲಿ ಅಥವಾ ಮನುಷ್ಯನಲ್ಲಾಗ್ಲಿ ನೆಲ ಕಚ್ಚಿರ್ತವೆ. ನೋಡಿ, ತಾವೆಲ್ಲ ನೋಡಿದ್ರು ಈ ಕಳ್ಳರು, ಕಾಕರು, ಕೊಲೆ ದರೋಡೆಕೋರರು ಯಾರು ಕೂಡ ಆ ಸಮಯದಲ್ಲಿ ಎಚ್ಚರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಸಾತ್ವಿಕವಾದಂತ ಮುಹೂರ್ತ. ಯಾವ ವ್ಯಕ್ತಿ ಸಾತ್ವಿಕವಾಗಿರ್ತಾನೆ ಅವನಿಗೆ ಆಟೋಮೆಟಿಕಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಳ್ಲಿಕ್ಕೆ ಆಗುತ್ತೆ. ಅವನಿಗೆ ತುಂಬಾ ಕಷ್ಟ ಪಡಬೇಕಲ್ಲ ಅವಶ್ಯಕತೆ ಇಲ್ಲ. ಅದರಿಂದ ಆನ್ ಆನ್ ಆವರೇಜ್ ಸಾಮಾನ್ಯವಾಗಿ ಸೂರ್ಯೋದಯ ಬೆಳಿಗ್ಗೆ 6:05ರಿಂದ 6:57 ಗಂಟೆಯವರೆಗೆ ಕೂಡ ಇರ್ತದೆ. ಆದ್ರೆ ಆವರೇಜ್ ನೋಡ್ಬೇಕಾದ್ರೆ 6:30 ಅಂತ ನಾವು ಸೂರ್ಯೋದಯ ಅಂತ ಕನ್ಸಿಡರ್ ಮಾಡಿದ್ರೆ ಸಾಮಾನ್ಯವಾಗಿ 96 ನಿಮಿಷ ಮೊದಲು ಅಂದ್ರೆ 4:20ರಿಂದ 4:40 ಒಳಗಿನ ಸಮಯವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಈಗಿನ ಕಾಲದಲ್ಲಿ ನಾವು ಮಾಡುವಂತ ಜೀವನ ಶೈಲಿಯಲ್ಲಿ ಬೆಳಿಗ್ಗೆ ಸಂಜೆ ಟಯರ್ಡ್ ಆಗಿ ರಾತ್ರಿ 10-12 ಗಂಟೆವರೆಗೆ ವಾಟ್ಸ್ಆಪ್ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಿ. ಯಾರು ಬೇಗ ಮಲಗ್ತಾರೆ ಅಂತ ನೀವು ಕೈ ಎತ್ತಿ ಅಂತ ಹೇಳಿದ್ರೆ ಅವನ ಹತ್ರ ವಾಟ್ಸ್ಆಪ್ ಇಲ್ಲ ಅಂತ ಅರ್ಥ, ಅವನ ಹತ್ರ ಫೇಸ್ಬುಕ್ ಇಲ್ಲ ಅಂತ ಅರ್ಥ ಅಂತ ನಾವೀಗ ಕನ್ಸಿಡರ್ ಮಾಡ್ತೀವಿ. ಸಾಮಾನ್ಯವಾಗಿ ಹೆಚ್ಚಿನವರು ಹಿಂದಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅವರಿಗೆ ಬೇರೆ ಇಂಥದ್ದೇನು ಇರ್ಲಿಲ್ಲ. ಈಗ ನಮ್ ಕಡೆ ಯಕ್ಷಗಾನ ಈ ರೀತಿ ಇರ್ತಿತ್ತು, ಬೇರೆ ಕಡೆ ಬೇರೆ ಬೇರೆ ರೀತಿ ಇರ್ತದೆ. ಆದ್ರೂ ಕೂಡ ಈಗ ನಾವೆಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡೆ ಎಂಜಾಯ್ ಮಾಡ್ತಾ ಇದೀವಿ. ಹತ್ತಿರದಲ್ಲಿ ಇದ್ದವರನ್ನು ಕೂಡ ಗಮನಿಸುವುದಿಲ್ಲ. ಇರ್ಲಿ, ಈಗ ನಾವು ಬೆಳಿಗ್ಗೆ 4:00ವರೆಗೆ ಹೇಳ್ಬೇಕು, 4:40 ತೊಂದರೆ ಇಲ್ಲ. ಬೆಳಿಗ್ಗೆ 4:45 ಹೇಳ್ಬೇಕು ಅಂತ ಆಗಿದ್ರೆ ರಾತ್ರಿ ಎಷ್ಟು ಗಂಟೆ ಮಲಗಬೇಕು? ಒಬ್ಬನಿಗೆ ಎಷ್ಟು ಗಂಟೆ ನಿದ್ರೆ ಬೇಕು? ಅವನು ಸಣ್ಣವನಿರ್ಲಿ, ದೊಡ್ಡವನಿರ್ಲಿ, ಯುವಕನಾಗ್ಲಿ, ವಯಸ್ಕನಾಗ್ಲಿ, ಯಾರೇ ಆಗ್ಲಿ, ಕನಿಷ್ಠ 6 ಗಂಟೆಯಿಂದ 8 ಗಂಟೆಗಳವರೆಗೆ ನಿದ್ರೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ನಿದ್ರೆ ಸರಿ ಆಗ್ಲಿಲ್ಲದಿದ್ರೆ
ಅವನ ಇಡೀ ಆರೋಗ್ಯದಲ್ಲಿ ಹಿಮ್ಮುಖವಾಗಿ ಚಲನೆಯಾಗುತ್ತೆ. ಯದಾತು ಮನಸ್ಸಿ ಕ್ಲಾಂತೆ ಕರ್ಮಾತ್ಮನಃ ಕ್ಲಮಾನ್ವಿತ ವಿಷಯ ನಿವೃತ್ತತೆ ತದಾ ಸ್ವಪತಿ ಮಾನವ. ಮನುಷ್ಯ ಯಾಕೆ ನಿದ್ರೆ ಮಾಡ್ತಾನೆ ಅಂತ ಹೇಳಿದ್ರೆ, ತಾವು ನೋಡಿ, ನಾನೀಗ ಮಾತನಾಡ್ತಾ ಇದ್ದೇನೆ, ತಾವೆಲ್ಲ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನಾವು ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಸ್ಕಿನ್ ಎಲ್ಲ ಏನಾಗಿದೆ, ಅಲರ್ಟ್ ಆಗಿರುತ್ತೆ. ನಾನು ಕಣ್ಣಿಂದ ನೋಡಿದ್ದನ್ನ ಮಸ್ತಿಷ್ಕಕ್ಕೆ ಕೊಡ್ತೀನಿ ವಿಷಯವನ್ನು, ಏನ್ ನೋಡ್ತಾ ಇದ್ದೀನಿ ಅಂತ. ಕೇಳ್ತಾ ಇದ್ದದನ್ನ ಮಸ್ತಿಷ್ಕಕ್ಕೆ ಕೊಡ್ತೀನಿ. ನನಗೆ ತಂಪಾದ ಗಾಳಿ, ಜೋರ್ ಮಳೆ ಬರ್ತಾ ಇದೆ, ಇಲ್ಲಿ ತಂಪಾದ ಗಾಳಿ ನನಗೆ ಸಿಗ್ತಾ ಇದೆ, ಅದು ಕೂಡ ಮಸ್ತಿಷ್ಕಕ್ಕೆ ಹೋಗುತ್ತೆ. ಏನೋ ಪರಿಮಳ ಬರ್ತಾ ಇದೆ, ನಾನೇನ ತಿಂತಾ ಇರ್ತೀನಿ, ಈ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು ತನ್ನ ವಿಷಯವನ್ನ ಮಸ್ತಿಷ್ಕಕ್ಕೆ ಕೊಡುತ್ತೆ. ಈಗ ನೋಡಿ, ಫ್ಯಾನ್ ಇದೆ, ಲೈಟ್ ಇದೆ, ಸ್ವಿಚ್, AC ಇದೆ, ಎಲ್ಲ ಇದೆ. ಎಲ್ಲದರ ಸ್ವಿಚ್ ಯಾವ್ದಕ್ಕಿರುತ್ತೆ? ಮೇನ್ ಸ್ವಿಚ್ ಗಿರುತ್ತೆ. ಒಂದು ಸ್ವಿಚ್, ಎರಡು ಸ್ವಿಚ್ ಆಫ್ ಮಾಡಿದ್ರು ಕೂಡ ಮೇನ್ ಸ್ವಿಚ್ ಬಿಸಿ ಆಗಿರುತ್ತೆ. ಎಲ್ಲ ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಮಾತ್ರ ಮೇನ್ ಸ್ವಿಚ್ ಕೂಲ್ ಆಗುತ್ತೆ. ಅದೇ ರೀತಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಈಗ ಟ್ಯೂಬ್ ಲೈಟು, ಫ್ಯಾನು, AC ಇದ್ದಂಗೆ. ಅದರಿಂದ 5 ಪಂಚ ಜ್ಞಾನೇಂದ್ರಿಯಗಳು ನಿವೃತ್ತಿ ಹೊಂದಿದ್ರೆ ಮಾತ್ರ ಮನುಷ್ಯನಿಗೆ ನಿದ್ರೆ ಬರುತ್ತೆ. ಉದಾಹರಣೆಗೆ, ನಾವೊಂದು ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಕಡೆ ಏನು ಶಬ್ದ ನಮಗೆ ಸ್ಪರ್ಶ ಮಾಡ್ತಾ ಇದೆ, ಈಚೆ ತುಂಬಾ ತಾಕ್ತಾ ಉಂಟು ಅಂದ್ರೆ ನಮ್ಗೆ ನಿದ್ರೆ ಬರಲ್ಲ. ಅಥವಾ ನಮ್ಮ ಕಣ್ಣಿಗೆ ಪ್ರಖರವಾದ ಲೈಟ್ ಬೀಳ್ತಾ ಇದ್ರೆ ನಮ್ಗೆ ನಿದ್ರೆ ಬರಲ್ಲ. ಏನೋ ಆ ಕಡೆಯಿಂದ ಒಬ್ಬ ಮಸಾಲೆ ದೋಸೆ ತಿಂತ ನಮ್ಗೆ ಪರಿಮಳ ಬರ್ತಾ ಇದ್ರೆ ನಿದ್ರೆ ಬರಲ್ಲ. ಜೋರ ಕಟಕ್ 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 ಕಟ ಜೋರ್ ಶಬ್ದ ಬರ್ತಾ ಇದ್ರೆ ನಿದ್ರೆ ಬರಲ್ಲ. ನಾವೇನ್ ತಿಂತಾ ಇದ್ರೆ ನಮ್ಗೆ ನಿದ್ರೆ ಬರಲ್ಲ. ಯಾವಾಗ ನಾವು 5 ಕೂಡ ಬಂದ್ ಮಾಡ್ತೇವೆ, ಆವಾಗ ಮಾತ್ರ ಮನುಷ್ಯನಿಗೆ ನಿದ್ರೆ ಬರುತ್ತೆ. ಕೆಲವರು ಹೇಳ್ತಾರೆ ನಂಗೆ ನಿದ್ರೆನೇ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು? ಈ ಪಂಚ ಜ್ಞಾನೇಂದ್ರಿಯದಲ್ಲಿ ಯಾವ್ದಾದ್ರೂ ಒಂದು ಜ್ಞಾನೇಂದ್ರಿಯ ಆನ್ ಇದ್ದಾಗ ಅವನಿಗೆ ನಿದ್ರೆ ಬರಲ್ಲ. ಅಥವಾ ಈ 5 ಅವನ ಆಲೋಚನೆ ಮಾಡಿ 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 ತಲೆ ಬಿಸಿ ಆಗಿದ್ದು ಜಾಸ್ತಿ ಆದಾಗ ಆವಾಗ ಕೂಡ ಅವನಿಗೆ ನಿದ್ರೆ ಬರುವುದಿಲ್ಲ. ಅದರಿಂದ ಮನುಷ್ಯ ಕನಿಷ್ಠ 6 ಗಂಟೆಯಿಂದ 8 ಗಂಟೆಗಳವರೆಗೆ ನಿದ್ರೆ ಮಾಡ್ಲೇಬೇಕು. ಸಣ್ಣ ಮಕ್ಕಳಿಗೆ ನಿದ್ರೆ ಸ್ವಲ್ಪ ಜಾಸ್ತಿ, ಯುವಕರಿಗೆ 6 ಗಂಟೆಯಿಂದ 8 ಗಂಟೆ ಸಾಕಾಗುತ್ತೆ. ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ನಿದ್ರೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಯಾರ ಪಂಚ ಜ್ಞಾನೇಂದ್ರಿಯಗಳ ಶಕ್ತಿ ಕುಂದುತ್ತಾ ಹೋಗುತ್ತೋ ಅವರಿಗೆ ನಿದ್ರೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಕನಿಷ್ಠ ಅಟ್ಲೀಸ್ಟ್ ಫಾರ್ ಎಲ್ಡರ್ಲಿ ಪೀಪಲ್ 4 ರಿಂದ 6 ಗಂಟೆ, ಯುವಕರಿಗೆ 6 ರಿಂದ 8 ಗಂಟೆ, ಸಣ್ಣ ಮಕ್ಕಳು 8 ಗಂಟೆಯಿಂದ ಒಂದು 10 ಗಂಟೆವರೆಗೆ ನಿದ್ರೆ ಮಾಡ್ತಾರೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 4 ಬೆಳಿಗ್ಗೆ ಹೇಳ್ಬೇಕು ಅಂತ ಆಗಿದ್ರೆ ರಾತ್ರಿ ಎಷ್ಟು ಗಂಟೆ ಮಲಗಬೇಕು? ಕನಿಷ್ಠ 10 ಮಲಗಬೇಕು. ಯಾರು 10 ಮಲಗೋರು ಕಾಣ್ತಾ ಇಲ್ಲ, ಆದ್ರೂ ಕೂಡ ಕೆಲವರು ಮಲಗ್ತಾರೆ. ಆದ್ರಿಂದ 10 ಒಳಗೆ ಮಲಗಿದ್ರೆ ಬೆಳಿಗ್ಗೆ 4 ಒಳಗೆ ಹೇಗೆ ಹೇಳಲಿಕ್ಕಾಗತ್ತೆ. ಇದು ಜೀವನ ಶೈಲಿಯ ಒಂದು ಬಹಳಷ್ಟು ಪ್ರಮುಖವಾದಂತ ಒಂದು ವಿಚಾರ. ನಾವು ಹೇಳಲಿಕ್ಕೂ ಇಲ್ಲ ಆಗತ್ತೆ, ನನ್ಗೂ ಕೂಡ ರಾತ್ರಿ ಮಲಗಕ್ಕಾಗಲ್ಲ, ಫೋನ್ ಬರೋದೇ 10 ಗಂಟೆ ನಂತರ ಡಾಕ್ಟರ್ ಹೇಗೆ ಅಂತ. ಅದರಿಂದ ಅದಕ್ಕೆ ಅಲ್ಟರ್ನೇಟಿವ್ ವಿಚಾರಗಳನ್ನು ಕೂಡ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಹೇಳ್ತೀನಿ ನಾನು ಏನು ಅಂತ ನೋಡಿ. ರಾತ್ರಿ 6 ಗಂಟೆಯಿಂದ 8 ಗಂಟೆ ನಿದ್ರೆ ನಾವು ಮಾಡಿದ್ರೆ, ಈಗ ಕೆಲವರು ಹೇಳ್ತಾರೆ ನಾನು KSRTC ಬಸ್ ಡ್ರೈವರ್ ಆಗಿದ್ದೀನಿ, ನನಗೆ ರಾತ್ರಿ ಫುಲ್ ನೈಟ್ ಡ್ಯೂಟಿ ಇರುತ್ತೆ, ಬೆಳಿಗ್ಗೆ ನಿದ್ರೆ ಎಷ್ಟು ಮಾಡ್ಬೇಕು ಅಂತ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಟು ಬಿ ನೋನ್. ನೋಡಿ, ನಾವು ರಾತ್ರಿ ನಿದ್ರೆ 6 ರಿಂದ 8 ಗಂಟೆ ಸಿಗದವನ್ನು ಡೇ ಟೈಮ್ ಅಲ್ಲಿ ನಿದ್ರೆ ಮಾಡ್ಬೇಕು ಅಂತ ಆಗಿದ್ರೆ ಅದರ ಅರ್ಧದಷ್ಟು ಮಾತ್ರ ನಿದ್ರೆ ಮಾಡಬೇಕು. ಅದಕ್ಕೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಇದು. ಕೆಲವು ಸಾಫ್ಟ್ವೇರ್ ಕಂಪನಿಯಲ್ಲಿ ನಿಮ್ಮ ಮನೆಯಲ್ಲೇ ನಿಮ್ಮ ನೇಬರ್ ಒಬ್ಬ ಕೆಲಸದಲ್ಲಿ ಬೆಂಗಳೂರಿನಲ್ಲೋ US ಅಲ್ಲೋ ಅಲ್ಲಿ ಕೆಲಸದಲ್ಲಿ ಇರ್ಬೋದು, ಅವ್ರು ಏನ್ ಮಾಡ್ತಾರೆ, ರಾತ್ರಿ ಅವರಿಗೆ ಆಕ್ಟಿವ್ ಆಗಿರ್ತದೆ, ಅದಕ್ಕೆ ಡೇ ಟೈಮ್ ಅಲ್ಲಿ ಅಷ್ಟೇ 8 ಗಂಟೆ ನಿದ್ರೆ ಮಾಡ್ತಾರೆ. ರಾತ್ರಿಯ 8 ಗಂಟೆ ನಿದ್ರೆ ಅಲ್ಲ, ದಿನದ 1 ಗಂಟೆ ನಿದ್ರೆಯು ರಾತ್ರಿಯ 2 ಗಂಟೆ ನಿದ್ರೆ ಎಷ್ಟು ಸಮಾನ. ವೆರಿ ವೆರಿ ಇಂಪಾರ್ಟೆಂಟ್. ಯಾರು ದಿನದ ಸಮಯದಲ್ಲಿ ಯಾರು ರಾತ್ರಿ ದಿನದ ಸಮಯ 1 ಗಂಟೆ ನಿದ್ರೆ ಮಾಡ್ತಾನೋ ಅವನಿಗೆ ರಾತ್ರಿ 2 ಗಂಟೆ ನಿದ್ರೆ ಎಷ್ಟು ಸಮಾನ. ಆದುದರಿಂದ ದಿನದ ಸಮಯದ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರು ದಯವಿಟ್ಟು ಯಾವತ್ತೂ ಕೂಡ ದಿನದ ಸಮಯ ನಿದ್ರೆ ಮಾಡೋದಾಗಿದ್ರೆ ಕೇವಲ ಅರ್ಧದಷ್ಟು ಮಾತ್ರ ನಿದ್ರೆ ಮಾಡಿ. ಅದರಿಂದ ನಿಮಗೆ ಒಂದು ಚೂರು ಲುಕ್ಸಾನ್ ಆಗೋದಿಲ್ಲ. ಇದು ನಾನು ಜವಾಬ್ದಾರಿ. ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ, ದಿವಾಸ್ವಾಪ ಡೇ ಟೈಮ್ ನಿದ್ರೆ ಯಾವತ್ತು ಮಾಡಲೇಬಾರದು. ಅಂತ ಎಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ಮಾತ್ರ ಮಧ್ಯಾಹ್ನ ಊಟ ಮಾಡೋದ್ರಿಂದ 20 ನಿಮಿಷದಿಂದ 40 ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಳಗೆ ಸುಮ್ಮನೆ ಕುಳಿತುಕೊಂಡು ನಿದ್ರೆ ಮಾಡ್ಬೇಕು ಅಷ್ಟೇ. ಉದಾಹರಣೆಗೆ ನಾವೀಗ 10 ಮಲಗಲಿಕ್ಕಾಗಿಲ್ಲ, 11 ಗಂಟೆಗೆ ಮಲಗ್ತೀನಿ, ಆವಾಗ ನನಗೆ 1 ಗಂಟೆ ನಿದ್ರೆ ಹಾಳಾಯ್ತು. ಆ 1 ಗಂಟೆ ನಿದ್ರೆಯನ್ನ ಕಾಂಪನ್ಸೇಟ್ ಮಾಡ್ಬೇಕು ಅದಾಗಿದ್ರೆ ಮಧ್ಯಾಹ್ನ ಊಟವಾದ ಮೇಲೆ ನಾನು ಸ್ವಲ್ಪ ಒಂದು ನ್ಯಾಪ್ ಅಂತ ಹೇಳ್ತೇವೆ, ಸ್ಲೀಪ್ ಅಲ್ಲ ನ್ಯಾಪ್. ಈಗ ಕುತ್ಕೊಂಡು ಸ್ವಲ್ಪ ಈಗ ಮಾಡಿದಾಗ ನಾನು ಮಲಗಿದ್ರೆ ಏನಾಗುತ್ತೆ, ನಾನು ತಿಂದ ಆಹಾರ ಅಲ್ಲೇ ಸ್ಟಮಕ್ ಅಲ್ಲಿ ಉಳಿದಿರುತ್ತೆ, ಅದು ಪುಷ್ ಮಾಡಲ್ಲ. ನಾನು ಹೀಗೆ ಕುತ್ಕೊಂಡಾಗ ಎಲ್ಲ ಭಾಗಗಳಿಗೆ ಅದು ಮೂವ್ ಆಗುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರಿಂದ ದಿನದ ನೋಡಿ, ಬಹಳಷ್ಟು ಮುಖ್ಯವಾದಂತ ವಿಚಾರ ಹೇಳಿದ್ದಾರೆ. ಭುಕ್ತ್ವೋಪವಿಶಸ್ತು ನಮ್ಮ ಶಯಾನಸ್ತು ಪುಷ್ಟತ ಆಯುಶ್ಚಂಕ್ರಮಮಾಣಸ್ಯ ಮೃತ್ಯೋರ್ ಧಾವತಃ. ಊಟ ಮಾಡಿ ಆದ ಮೇಲೆ ಯಾರು ಸುಮ್ನೆ ಕುಳಿತುಕೊಳ್ಳುತ್ತಾನೋ ತುಂಬಾ ಹೊತ್ತು, ಅವನ ಜೀವಮಾನ ಇಡೀ ಆಲಸ್ಯಾಗಿ ಹೋಗುತ್ತಾನೆ. ಊಟ ಮಾಡಿ ಆದ್ಮೇಲೆ ಯಾರು ಮಲಗುತ್ತಾನೋ ಭುಕ್ತೋ ಉಪೇಶಸ್ತುಂದಹ ಶಯಾನಸಿತು ಪುಸ್ತಃ, ಶಯನ
ಊಟ ಮಾಡಿದ ಕೂಡಲೇ ಮಲಗ್ತಾನೋ ತುಂಬಾ ಹೊತ್ತು, ಅವನು ಯಾವತ್ತುಗಳು ಪುಷ್ಟಿ ಹೊಂದುತ್ತಾ ಇರ್ತಾನೆ, ಹೊಟ್ಟೆ ದೊಡ್ಡದಾಗತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಆಯುಹು ಸಂಕ್ರಮ ಮಾನಸ, ಊಟ ಮಾಡಿದ ಕೂಡಲೇ ಸ್ವಲ್ಪ ಆಚೆ ಈಚೆ ಹೋಗಿ, ಸ್ವಲ್ಪ 100 ಯೋಜನೆ ಆಚೆ ಈಚೆ ಹೋಗಿ ತನ್ನ ದಿನವನ್ನ ಶುರು ಮಾಡ್ತಾನೋ ಅವನ ಆಯಸ್ಸು ಲಾಂಗ್ ಇರುತ್ತೆ. ಮೃತ್ಯೋರ್ ಧಾವತಿ ಧಾವತಃ, ಯಾರು ಊಟ ಮಾಡಿದ ಕೂಡಲೇ ಓಡಿ 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 ಕೆಲಸ ಮಾಡ್ತಾನೆ, ಫಾಸ್ಟ್ ಆಕ್ಟಿವ್ ಆಗ್ತಾನೋ ಅವನ ಓಡಾಟ ಯಾವತ್ತು ಮೃತ್ಯುವಿನ ಕಡೆಗೆ ಓಡಾಟವಾಗಿರುತ್ತೆ. ಅದು 100% ಟ್ರೂ. ತಾವೆಲ್ಲ ನೋಡ್ಬೋದು, ಕೆಲವರು ಊಟ ಮಾಡಿದ ಕೂಡಲೇ ಜಿಮ್ ಮಾಡೋದು, ಊಟ ಮಾಡಿದ ಕೂಡಲೇ ಕೆಲಸ ಓಡಿ 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 ಕೆಲಸ ಮಾಡೋದು, ಆಫೀಸ್ ಹತ್ರ ನಿಂಗೆ 1 ಕಿಲೋಮೀಟರ್ ಅಂತ ಓಡಿ ಬಂದು ಊಟ ಮಾಡೋದು, ಓಡಿ ಬಂದು ಊಟ ಮಾಡಿ ಹೋಗೋದು. ಅದನ್ನ ಯಾವತ್ತೂ ಮಾಡಬಾರದು. ಇಟ್ ವಿಲ್ ಬಿ ಎ ಡೈಜೆಸ್ಟಿವ್ ಫೇಲ್ಯೂರ್. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ. ಊಟ ಮಾಡಿ ಆದ ಕೂಡಲೇ 100 ಯೋಜನೆ ಮನೆ ಒಳಗೆ ಸ್ವಲ್ಪ ಆಚೆ ಈಚೆ ಹೋಗಿ ಸ್ವಲ್ಪ ಹೊತ್ತು ಡೈಜೆಷನ್ ಆದ್ಮೇಲೆ ಎಷ್ಟು ಬೇಕಾದ್ರೆ ಕೆಲಸ ಮಾಡಿ, ಊಟ ಆದ ಕೂಡಲೇ ಎಷ್ಟೋ ಗ್ಯಾಸ್ಟ್ರಿಕ್ ಜ್ಯೂಸಸ್ ಗಳು ಅದಕ್ಕೆ ಮಿಕ್ಸ್ ಆಗ್ಬೇಕಾಗಿರುತ್ತೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ. ಆದ್ರಿಂದ ನಾವು ಮಲಗಲೂಬಾರದು, ಅಥವಾ ಸುಮ್ಮನೆ ಕುಳಿತುಕೊಳ್ಳಲೂಬಾರದು. ಊಟ ಆದ್ಮೇಲೆ ಸ್ವಲ್ಪ ನಮ್ಮ ವಯಸ್ಸಿಗೆ ಅನುಗುಣ ಸ್ವಲ್ಪ ಆಚೆ ಈಚೆ ಹೋಗ್ಬೇಕು. ಸಣ್ಣ ಮಕ್ಕಳಿದ್ದಾಗ ಇದು ನಡೆಯುತ್ತೆ, ಆದ್ರೆ ಈ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ಅದರ ಎಫೆಕ್ಟ್ ಗಳು ನಮ್ಗೆ ಬೇಗ ಬೇಗ ಗೊತ್ತಾಗುತ್ತೆ. ಈಗ ಬೆಳಿಗ್ಗೆ ಏಳುವುದಕ್ಕೆ ನಾವು ಉತ್ಥಾನ ಅಂತ ಹೇಳಿದ್ರೆ, ಆದ್ರಿಂದ ಬೆಳಿಗ್ಗೆ ನಾವು 4 ಎದ್ದಾಗ ನಾವು ಏನ್ ಮಾಡ್ಬೇಕು ನೋಡಿ. ಕೆಲವರು ಬೆಳಿಗ್ಗೆ ಎದ್ದ ಕೂಡಲೇ ಟೀ ಕುಡಿತಾರೆ, ಟೀ ಕುಡಿದಾಗೆ ಟಾಯ್ಲೆಟ್ ಹೋಗ್ತಾರೆ, ಟಾಯ್ಲೆಟ್ ಹೋಗಿ ದೀಪ ಹಚ್ಚುತ್ತಾರೆ, ದೀಪ ಹಚ್ಚಿದ್ಮೇಲೆ ಸ್ನಾನ ಮಾಡ್ತಾರೆ, ಸ್ನಾನ ಆದ್ಮೇಲೆ ಮತ್ತೆ ಏನೋ ಬೇರೆ ಕೆಲಸ ಮಾಡ್ತಾರೆ. ಇಲ್ಲಿ ಇನ್ ಆರ್ಡರ್ ನಾವು 1 by 1 ಯಾವ ರೀತಿ ಮಾಡ್ಬೇಕು ಅಂತ ಆಯುರ್ವೇದ ಹೇಳ್ತಾರೆ. ಮೊದಲಿಗೆ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಳನ, ಉಷಾಪಾನ, ಶೌಚಕ್ರಿಯ, ದಂತಮಂಜನ, ಜಿಹ್ವಾ ನಿರ್ಲೇಖನ, ಕವಲಗ್ರಹ ಟಂಗ್ ಕ್ಲೀನಿಂಗ್, ಕವಲಗ್ರಹ ಆದ್ಮೇಲೆ ಮತ್ತೆ ಶಿರಾಭ್ಯಂಗ, ಕರ್ಣಪೂರ್ಣ, ನಸ್ಯಕರ್ಮ, ಮತ್ತೆ ದಂತಮಂಜನ ಹೇಳಿದ್ದೇನೆ, ಅಭ್ಯಂಗ, ವ್ಯಾಯಾಮ, ಸ್ನಾನ ಇತ್ಯಾದಿಗಳನ್ನ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪ್ರತಿಯೊಂದು ವಿಚಾರವನ್ನ ಮನುಷ್ಯನಿಗೆ ಜೀವನ ಶೈಲಿಗೆ ಪೂರಕವಾದದ್ದು. ಇದು ನಂಗೆ ನೋಡಿ, ಈಗ ನಾನು ರಾತ್ರಿ ಎಷ್ಟೊತ್ತು ನಿದ್ದೆ ಮಾಡ್ಬೇಕು, ಬೆಳಿಗ್ಗೆ ಎಷ್ಟೊತ್ತು ಹೇಳ್ಬೇಕಂತ ಅರ್ಧ ಗಂಟೆ ಮಾತನಾಡಿದೆ. ಅದಕ್ಕೆಲ್ಲ ಅರ್ಧ ಗಂಟೆ ಇದೆಯಾ? ಜಸ್ಟ್ 2 ಸೆಕೆಂಡ್ ಅದು ಅಷ್ಟೇ. ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ. ನಿಮ್ಗೆ ಬೆಳಿಗ್ಗೆ ರೈತರೆಲ್ಲ ಬೇಗ ಹೇಳ್ತಾರ ಆಲ್ಮೋಸ್ಟ್ ಆಗಿ. ಈಗ ಬೆಳಿಗ್ಗೆ 4 ಹೇಳ್ಬೇಕು ಅಂತ ಆಗಿದ್ರೆ ಸ್ವಲ್ಪ ದಿನ ನೀವು ಅಲಾರ್ಮ್ ಇಡ್ತೀರಿ, 4 ಅಲಾರ್ಮ್ ಇಡ್ತೀರಿ, 4:45 ಇಡಿ ಸಾಕು. 1 ವಾರ ನಿಮ್ಗೆ ಅಲಾರ್ಮ್ ಆದ ಕೂಡ್ಲೆ ಸ್ವಲ್ಪ ಆಲಸ್ಯ ಆಗುತ್ತೆ, ಎದ್ದು ಅಲಾರ್ಮ್ ಆಫ್ ಮಾಡ್ತೀರಿ. ಬಟ್ ಒನ್ ಥಿಂಗ್ ಯು ಕ್ಯಾನ್ ನೋಟಿಸ್ ದಟ್, ನೀವು 1 ವಾರದೊಳಗಾಗಿ ನಿಮ್ಗೆ ಮಲಗ್ತಾ ಒಂದು ಚಕ್ಕ ಎಚ್ಚರ ಆಗುತ್ತೆ, ಆವಾಗ ಕರೆಕ್ಟ್ ಟೈಮ್ ನೋಡಿದ್ರೆ 4:45 ಆಗಿರುತ್ತೆ, 1-2 ನಿಮಿಷ ಅಲಾರ್ಮ್ ಆಗಿರುತ್ತೆ. ಹೌದಲ್ವಾ? ನೋಡಿ, ಬಯೋ ಕ್ಲಾಕ್ ಒಳಗಿಂದಲೇ ಒಂದು ಕ್ಲಾಕ್ ಆನ್ ಆಗುತ್ತೆ ನಿಮ್ಗೆ, ಅಲ್ವಾ? ಹೌದು ಸರ್. ನೋಡಿ, ತುಂಬಾ ಜನ ಆ ರೀತಿ ಹೇಳ್ತಾರೆ ನಮಗೂ ಕೂಡ. ಸುರಿಗೆ ಸ್ವಲ್ಪ ದಿನ ನಮ್ಗೆ ಒಂದು 4:45 ಕೇಳಲಿಕ್ಕೆ ಸ್ವಲ್ಪ ಆಲಸ್ಯ ಆಗಿ ಸ್ವಲ್ಪ ಅಲಾರ್ಮ್ ಅನ್ನ ಸ್ವಲ್ಪ ದೂರವಿಡಿ, ಮತ್ತೆ ಎದ್ದು ಹೋಗಿ ನಿಮ್ಗೆ ಇದು ಮಾಡಿ ನೋಡಿ, ಮತ್ತೆ ನಿಮ್ಗೆ ಆಟೋಮೆಟಿಕಲಿ 4:45 ನಿಮ್ಮ ಬಾಡಿ ನಿಮ್ಗೆ ಎಬ್ಬಿಸುತ್ತೆ. ಆದರೆ ಬೆಳಿಗ್ಗೆ ಏಳುವಾಗ ಸಡನ್ ಆಗಿ ಒಮ್ಮೆಲೆ ಏಳಬಾರದು. ನಾವೇನ್ ಮಾಡ್ಬೇಕು, ನೋಡಿ, ತಾವೆಲ್ಲ ನೋಡಿರ್ಬೋದು, ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇದ್ರು ಮಾಡಿ ಈಗ ನಾವು ಮುಖವನ್ನ ಈಗ ಮಾಡಿ ಮಲಗಿರ್ತಾರೆ ಅಲ್ವಾ? ಅಥವಾ ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ, ಲಾಲಾಸ್ರಾವ ಆಗುತ್ತೆ ಅಥವಾ ಮಾಡಿರ್ತೇವೆ. ಅದರಿಂದ ನಿದ್ರೆಯಲ್ಲಿ ನಮ್ಮ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗಿರ್ತವೆ. ಅಂತ ಸಂದರ್ಭದಲ್ಲಿ ಸಡನ್ ಆಗಿ ಒಮ್ಮೆಲೆ ಎದ್ದರೆ, ಯಾವುದೇ ಸಪೋರ್ಟ್ ಇಲ್ಲದೆ ಎದ್ದರೆ ನಮಗೆ ಬೆನ್ನು ನೋವು, ಲೋ ಬ್ಯಾಕ್ ಪೇನ್, ಕಟ್ಟಿಟ್ಟ ಬುತ್ತಿ ಆಗತ್ತೆ. ಅದರಿಂದ ನಾವು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಾಗಿದ್ರೆ ಬೆಳಿಗ್ಗೆ ಏಳ್ಬೇಕಾದ್ರೆ ಆ ರಿಲ್ಯಾಕ್ಸ್ಡ್ ಮಸಲ್ ಅನ್ನ, ಆನಂದವನ್ನು ಹೇಗೆ ಪಡಿಬೇಕು, ನಿಧಾನವಾಗಿ ಬಲ ಬದಿಗೆ ಅಥವಾ ಎಡಬದಿಗೆ ಕೈಯನ್ನ ಊರಿ ಕುಳಿತುಕೊಳ್ಳಬೇಕು. ಅಂದ್ರೆ ಎಷ್ಟೇ ಸ್ಟ್ರಾಂಗ್ ಇರ್ಲಿ, ನಾವು ಆವಾಗ ಲೋ ಬ್ಯಾಕ್, ನಮ್ಮ ಲಂಬೋಸ್ಯಾಕ್ರಲ್ ಜಾಯಿಂಟ್ ಅಂತ ಹಿಂದ್ಗಡೆ ಜಾಯಿಂಟ್ ಇದೆ, ಅಲ್ಲಿ ಕೆಳಗೆ ಡಿಸ್ಕ್ ಗಳಿರ್ತವೆ, ಅದಕ್ಕೆ ಕ್ರಶ್ ಆಗ್ತದೆ. ಅದು ಆಗದಾಗೆ ಬೆನ್ನು ನೋವು ಕೆಲವರಿಗೆ ಏನು ಕಾರಣ ಇರುವುದಿಲ್ಲ, ಬೆನ್ನು ನೋವಿಗೆ ಏಳುವ ಶೈಲಿಯಲ್ಲೇ ಕಾರಣವಾಗಿರುತ್ತೆ. ಅದರಿಂದ ಬೆಳಿಗ್ಗೆ ಏಳ್ಬೇಕಾದ್ರೆ ನಾವು ಕೈಯನ್ನ ನೆಲಕ್ಕೆ ಊರಿ ಕುಳಿತುಕೊಂಡು, ನಂತರ 2 ಕೈಗಳನ್ನ ಜೋರಾಗಿ ಉಜ್ಜಿ ಬಿಸಿಯಾದ ಶೇಕವನ್ನ ಕಣ್ಣಿನ ಮೇಲೆ ಇಟ್ಟು ನಾವು ನಿಧಾನವಾಗಿ ಕಣ್ಣನ್ನು ತೆರೆದು ಕೈಯಲ್ಲಿ ನಮ್ಮ ಧರ್ಮದ ದೇವರುಗಳನ್ನ ನಾವು ನೋಡ್ಬೋದು. ನಮ್ಮಲ್ಲಿ ಭಾರತೀಯತೆಯಲ್ಲಿ ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸೀತಾ ಗೌರಿ, ಪ್ರಭಾತೆ ಕರದರ್ಶನಂ. ನಮ್ಮ ಬೆಳಿಗ್ಗೆದ್ದು ನಮ್ಮ ದೇವರನ್ನ ನಾವು ನೋಡ್ತೇವೆ. ನೋಡಿ, ಉದಾಹರಣೆಗೆ ಕರಾಗ್ರೆ ವಸತಿ ಲಕ್ಷ್ಮಿ, ನಾವು ನೋಡುವಂತ ಕೈಯ ತುದಿಯಲ್ಲಿ ಲಕ್ಷ್ಮಿ ಇರ್ತಾಳೆ, ಅಂದ್ರೆ ನಾವು ಮಾಡುವಂತ ವ್ಯವಹಾರ ದೇವರಿಗೆ ಸಮಾನವಾಗಿರ್ಲಿ. ಕರ ಮಧ್ಯೆ ಸರಸ್ವತಿ, ನಾವು ಮಾಡುವಂತಹ ಜ್ಞಾನವನ್ನ ದೇವರಿಗೆ ಸಮಾನವಾಗಿರ್ಲಿ. ಕರಮೂಲೆ ಸೀತಾ ಗೌರಿ, ಯಾವ ರೀತಿ ಗೌರಿ ಈಶ್ವರನ ಸೇವೆಯನ್ನ ಮಾಡಿ ನೋಡಿ, ಕೃಷ್ಣ ಪರಮಾತ್ಮ ಕೂಡ ಹೇಳ್ತಾನಲ್ಲ, ನಿನ್ನ ಜೀವನವನ್ನ ನೀನ್ ಯಾವತ್ತೂ ಯು ಹ್ಯಾವ್ ಟು ಲೀವ್ ಫಾರ್ ಅದರ್ಸ್. ನಿನ್ನದನ್ನ ದೇವ್ರು ನೋಡ್ಕೊಳ್ತಾನೆ ಅಲ್ವಾ? ನಾವು ನಮಗೋಸ್ಕರನೇ ನಾವು ಜೀವನ ಮಾಡ್ತಾ ಇದ್ರೆ, ನನ್ಗೋಸ್ಕರನೇ ವೈದ್ಯನಾಗಿದ್ದೆ, ನಾನೇ ಔಷಧಿ ತಗೊಳ್ಬೇಕು ಅಷ್ಟೇ. ನಾನು ಯಾರಿಗೋಸ್ಕರ ಮಾಡ್ಬೇಕು? ಬೇರೆಯವರ ಉಪಯೋಗಕ್ಕೆ ಬರ್ಬೇಕು ಅಲ್ವಾ? ನನ್ನದನ್ನ ನೋಡ್ಕೊಳ್ಳೋರು ಬೇರೆಯವರು ಇರ್ತಾರೆ. ಇದು ಬಹಳ ಉತ್ತಮವಾದಂತ ಒಂದು ಸಜೆಷನ್ ನಮ್ಮ ದೇಶದಲ್ಲಿ ಹೇಳಿರುವಂತದ್ದು. ನಮ್ಗೆ ಇದು ಬೆಳಿಗ್ಗೆ ಕರ ದರ್ಶನ ಅಂತ ಹೇಳ್ತಾರೆ. ನಂತರ
ಕರದರ್ಶನವಾದ ಮೇಲೆ ನಾವು ಕಾಲನ್ನ ನೆಲದಲ್ಲಿ ಇಡುವುದಕ್ಕಿಂತ ಮೊದಲು ಭೂಮಿಗೆ ನಾವು ನಮಸ್ಕಾರವನ್ನ ಮಾಡ್ತೇವೆ. ವಿಷ್ಣು ಪತ್ನಿ ನಮಸ್ತೆಬ್ಬಂ ಪಾದಸ್ಪರ್ಶಾತ್ ಕ್ಷಮಸ್ವೇ. ವಿಷ್ಣು ಪತ್ನಿಯಾದ ಭೂಮಿಗೆ ನಾನು ಪಾದಸ್ಪರ್ಶವನ್ನ ಮಾಡ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸುವಂತ ಭೂಮಿಗೆ ನಾವು ಹೀಗೆ ಮಾಡ್ತೇವೆ. ಭೂಮಿಗೆ ಬೇಕಾ ನಮ್ಮ ಕ್ಷಮೆ? ನಮ್ಮ ಕ್ಷಮೆ ಭೂಮಿಗೆ ಬೇಕಾಗಿಲ್ಲ. ನಮ್ಮನ್ನು ಹೊರತಾಳೆ, ನಾವು ಸತ್ತ ಮೇಲೂ ಆದರೆ ಇದು ಯಾರಿಗೋಸ್ಕರ ಅಂದ್ರೆ ಈ ಕ್ಷಮಾಗುಣ ನಮ್ಮಲ್ಲಿ ಬೆಳಿಲಿ ಅಂತ ಅರ್ಥ. ನಾವೀಗ ಪೇಪರ್ ನಲ್ಲಿ ಓದ್ತೇವೆ, ದುರುಗುಟ್ಟಿ ನೋಡಿದಕ್ಕೆ ಕೊಲೆ, 10 ರೂಪಾಯಿ ಚಿಲ್ಲರೆ ವಿಚಾರದಲ್ಲಿ ಕೊಲೆ ಅಲ್ವಾ. ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಏನೇನೋ ಕೊರೆ ಆಗುತ್ತೆ. ಯಾವ ವ್ಯಕ್ತಿ ಕ್ಷಮಾಗುಣ ಆಗಿರ್ತಾನೋ, ಕ್ಷಮಾಗುಣಿ. ಈಗ ಹಿಂದಿನ ಕಾಲದಲ್ಲಿ ಒಬ್ಬ ರಾಜನನ್ನ ಎಕ್ಸ್ಪ್ಲೇನ್ ನೋಡ್ಬೇಕಾದ್ರೆ, ಕ್ಷಮಾವಾನ್ ರಾಜಃ ವ್ಯೂಢೋರಸ್ಕ ವಿಷಸ್ಕಂದ ಸಾಲು ಪ್ರಾಂಶ ಮಹಾಭುಜ, ಅಂದ್ರೆ ದೊಡ್ಡ ದೊಡ್ಡ ಬಾಹುಗಳಿದ್ದಂತ ಬಹಳಷ್ಟು ತೇಜಸ್ಸನ್ನಿರುವಂತ ರಾಜನು ಬಹಳ ಕ್ಷಮಾಗುಣಿಯಾಗಿದ್ದ ಅಂತ ಹೇಳ್ತಾರೆ. ಅವನಿಗೆ ಎಷ್ಟು ಕ್ಷಮಾಗುಣಿಗಾರ್ತಾನ ಅಷ್ಟು ಮೇಲೆ ಹೋಗಿರ್ತಾನ ಅವನು. ಅಂದ್ರೆ ಅಷ್ಟು ಶ್ರೇಷ್ಠತೆ ಇದ್ದವರಿಗೆ ಮಾತ್ರ ಕ್ಷಮಾಗುಣ ಇರ್ತದೆ ಅಲ್ವಾ. ಅದರಿಂದ ಒಂದು ಸಿಂಹ ಒಂದು ನಾಯಿ ಹತ್ರ ಬಂದು ಕೂಡ ನಾಯಿ ಬೋ 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 ಅಂತಾರಲ್ಲ ಅಲ್ವಾ. ಅದೇ ರೀತಿ ಯಾವತ್ತೂ ಕೂಡ ನಮ್ಮಲ್ಲಿ ಕ್ಷಮಾಗುಣ ಇರಬೇಕು ಅಂತ ಹೇಳ್ತಾರೆ. ಬೇರೆಯವನ್ನ ಕ್ಷಮಿಸುವ ಗುಣ ಬರ್ಲಿ ಅನ್ನೋ ದೃಷ್ಟಿಯಿಂದ ಭೂಮಿಗೆ ನಮಸ್ಕಾರ ಮಾಡುವಂತ ವಿಚಾರ ನಮಗೆ ಕೊಟ್ಟಿದ್ದಾರೆ. ನಂತರ ಉತ್ಥಾನ ಆದ್ಮೇಲೆ, ಕರದರ್ಶನವಾದ ಮೇಲೆ ನಾವು ನೇರವಾಗಿ ಮುಖ ಪ್ರಕ್ಷಾಳನ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಇನ್ನೊಂದು ಹೇಳ್ತಾರೆ, ಬೆಳಿಗ್ಗೆ ಪ್ರಖರವಾದ ಲೈಟ್ ಅನ್ನ ನೋಡಬಾರದು. ಕನ್ನಡಿಯನ್ನ ದರ್ಪಣೇನ ಮುಖದ ಶತಾಂ, ಸಾವಿರಾರು ವರ್ಷಗಳ ಹಿಂದೆ ಬರೆದಿರುವಂತಹ ಗ್ರಂಥಗಳಲ್ಲಿ ದರ್ಪಣದ ವಿಚಾರ, ದರ್ಪಣ ಅಂದ್ರೆ ಕನ್ನಡಿ ಅಲ್ವಾ. ಕನ್ನಡಿಯನ್ನ ನೋಡ್ಬೇಕು, ಮುಖವನ್ನ ಕನ್ನಡಿಯಲ್ಲಿ ನೋಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ಬಹಳಷ್ಟು ಚೆನ್ನಾಗಿರುವಂತಹ ಕಾರಣ ಬಹಳಷ್ಟು ಉಂಟು. ನಮ್ಗೆ ಬೆಳಿಗ್ಗೆ ಎದ್ದ ಕೂಡಲೇ ಹಿಂದೆ ತಿಂದ ಜೀರ್ಣವಾಗ್ಲಿಲ್ಲ ಆಹಾರ ಅಂತ ಹೇಳಿದ್ರೆ ಮತ್ತೆ ಪುನಃ ಅರ್ಧ ಗಂಟೆ ನಾವು ಮಲಗಬಹುದು. ಅದೇ ಕಾರಣವನ್ನು ಇಟ್ಕೊಂಡು ಮತ್ತೆ 6:30ಗೆ ಹೇಳ್ಬೇಡ್ರಿ ಅಲ್ವಾ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ತಿಂದ ಆಹಾರ ಜೀರ್ಣವಾಗ್ಲಿಲ್ಲ ಅಂತ ನಮ್ಗೆ ಅನುಭವಕ್ಕೆ ಬಂದ್ರೆ ನಾವು ಮತ್ತೆ ಪುನಃ ಅರ್ಧ ಗಂಟೆ ಮಲಗುವಂತ ವಿಚಾರವನ್ನು ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಇದು ಪ್ರತಿನಿತ್ಯವಲ್ಲ, ಏನೋ ಜ್ವರ ಗಿರ ಬಂದಾಗ ಅಥವಾ ಏನೋ ಫುಡ್ ಅಪ್ಸೆಟ್ ಆದಾಗ ನಮ್ಗೆ ಜೀರ್ಣವಾಗದಿದ್ದಾಗ ಪುನಃ ಬೆಳಿಗ್ಗೆ ಮಲಗಿದ್ರೆ ಸ್ವಲ್ಪ ಜೀರ್ಣವಾಗಬಹುದು ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳಿದ್ದಾರೆ. ಯಾರು ನೋಡಿ, ಒಂದು ಟ್ವಿನ್ಸ್ ಒಂದೇ ರೀತಿಯ ಮಾರ್ಕ್ಸ್ ತೆಗೆದುಕೊಳ್ಳುವ, ಒಂದೇ ರೀತಿಯ ತೂಕ ಇರುವಂತಹ, ಒಂದೇ ಆಕ್ಟಿವಿಟಿ, ಒಂದೇ ರೀತಿಯ ಥಿಂಕಿಂಗ್ ಇರುವಂತಹ ಟ್ವಿನ್ಸ್ ಅವಳಿ ಜವಳಿಗಳಿಗೆ ಒಬ್ಬನನ್ನ ಸೂರ್ಯೋದಯದ ನಂತರ ಒಬ್ಬನನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ರು. 1 ತಿಂಗಳಲ್ಲೇ ಅವರಲ್ಲಿ ಬಿಹೇವಿಯರ್ ಬದಲಾವಣೆ, 1 ತಿಂಗಳಲ್ಲಿ ತೂಕದಲ್ಲಿ ಬದಲಾವಣೆ, ಒಬ್ಬ ಕ್ರುದ್ಧನಾದ, ಒಬ್ಬ ಕೋಪಿಷ್ಟನಾದ, ಒಬ್ಬ ತೂಕ ಜಾಸ್ತಿ ಆದ, ಈ ರೀತಿಯಾಗಿ ಬಹಳಷ್ಟು ಸ್ಟಡಿ ಮಾಡಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಅಂತ. ಅದರಿಂದ ಈ ರೋಗ ರುಜಿನಗಳು ಬರೋದು ಮನುಷ್ಯನಿಗೆ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಪೂರ್ವ ಜನ್ಮಕೃತ ಪಾಪನ ವ್ಯಾಧಿ ರೂಪೇಣ ಪೀಡತೆ. ಯಾವ ಕಾರಣಗಳಿಗೆ ಏನ್ ನಾನು ಚೆನ್ನಾಗಿ ಆಹಾರ ಮಾಡ್ತಾ ಇದ್ದೀನಿ ಆದ್ರೆ ಕೆಲವು ಪೂರ್ವ ಜನ್ಮಕೃತ ರೂಪದಿಂದ ನಮ್ಗೆ ಈ ಜನ್ಮದಲ್ಲಿ ವ್ಯಾಧಿ ಬರುತ್ತೆ ಅಂತ ಹೇಳ್ತಾರೆ. ಅಂತದಕ್ಕೆಲ್ಲ ಆ ವ್ಯಾಧಿ ಬಂದ್ರು ಕೂಡ ಅದನ್ನು ತಳ್ಕೊಡುವಂತ ಸಾಮರ್ಥ್ಯ ಆರೋಗ್ಯವಂತ ವ್ಯಕ್ತಿಗಿರುತ್ತೆ, ಯೋಗ ಮಾಡೋನಿಗಿರುತ್ತೆ, ಮತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವನಿಗಿರುತ್ತೆ. ನೋಡಿ, ಯಾವನೇ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಹೇಳ್ತಾನೆ ಹೌದಂತಾಗಿದ್ರೆ ಅವನಿಗೆ ಶುಗರ್ ಇದ್ರು ಕೂಡ ಅದ್ರ ಕಾಂಪ್ಲಿಕೇಶನ್ ಕಡಿಮೆ. ಅವನಿಗೆ ಮಲೇರಿಯಾ ಬಂದ್ರು ಅವನಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲ್ಲ. ಅವನಿಗೇನು ಬೇರೆ ಏನ್ ಸಮಸ್ಯೆ ಬಂದ್ರು ಕೂಡ ಅವ್ನು ಆಕ್ಟಿವ್ ಆಗಿರ್ತಾನೆ. ಬೇಡಪ್ಪ ನಂಗೆ ಹಾಸ್ಪಿಟಲ್ ಬೇಡ, ನಾನು ಆರಾಮಾಗಿರ್ತೀನಿ, ರಿಕವರಿ ಆಗ್ತೀನಿ ಅಂತ ಹೇಳ್ತಾನೆ. ಲೇಟ್ ಆಗಿ ಹೇಳುವವನಿಗೆ ಹೊತ್ಕೊಂಡು ಹೋಗ್ಬೇಕು ನಾವು. ಹೌದಲ್ವ ನೋಡಿ, ಲೇಟ್ ಆಗಿ ಹೇಳ್ಕೊಂಡೇ ಅವನಿಗೆ ಸೂರ್ಯವಂಶಿ ಆಗಿರ್ತಾನೆ, ಅವನು ಹೊತ್ಕೊಂಡು ಹೋಗ್ಬೇಕು. ಹೌದಲ್ವ ನೋಡಿ ವಿಚಾರಗಳು. ಅದರಿಂದ ನಾವು ಇಂತಹ ವಿಚಾರಗಳಲ್ಲಿ ಬಹಳಷ್ಟು ಜಾಗರೂಕತರಾಗಿರ್ಬೇಕು. ಈಗ ಬೆಳಿಗ್ಗೆ ನಾವು ಮುಖ ಪ್ರಕ್ಷಾಳನ ಏನ್ ಮಾಡ್ಬೇಕು? ಮುಖ ಪ್ರಕ್ಷಾಳನ ಅಂತ ಹೇಳಿದ್ರೆ ಶುದ್ಧವಾದ ನಳ್ಳಿಯ ನೀರನ್ನ ಬಾಯಿಲಿಟ್ಕೊಳ್ಬೇಕು, ಈ ರೀತಿ ಅಂತ ಇಟ್ಕೊಳ್ಬೇಕು. ಮತ್ತೆ ಆ ಶುದ್ಧ ನೀರನ್ನ ಕಣ್ಣು ಓಪನ್ ಕಣ್ಣಿಗೆ ಚಕ್ಕ 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 10 ಬಾರಿ ಕಣ್ಣಿಗೆ ಹೊಡಿಬೇಕು. ಅದಕ್ಕೆ ಮುಖ ಪ್ರಕ್ಷಾಳನ ಅಂತ ಹೇಳ್ತಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿದ್ರೆಯಿಂದ ಸಂಪೂರ್ಣವಾಗಿ ಹೊರಗೆ ಒಮ್ಮೆ ನಮಗೆ ಹೊರಗೆ ತರುತ್ತೆ. ನಿದ್ರೆ ಮಾಡ್ತಾ ಇದ್ದಾನೆ ಒಬ್ಬನಿಗೆ ಅದರಿಂದ ನಿದ್ರೆ ಆಲಸ್ಯದಿಂದ ಹೊರಗೆ ಬರುತ್ತೆ. ನಂತರ ಬಾಯಲ್ಲಿರುವ ನೀರನ್ನ ಅವನು ನುಂಗಲೂಬಹುದು, ಅದನ್ನ ಉಗುಳಲೂಬಹುದು. ಯಾರು ನುಂಗಬಹುದು, ಯಾರು ಉಗುಳಬಹುದು ಅಂತ ಹೇಳಿದ್ರೆ ಬೆಳಿಗ್ಗಿನ ನಮ್ಮ ಲಾಲಾಸ್ರಾವದಲ್ಲಿ ಶ್ರೇಷ್ಠವಾದ ಔಷಧೀಯ ಗುಣಗಳು, ಅಲ್ಕಲೈನ್ ಪ್ರಾಪರ್ಟೀಸ್. ಈಗ ಅಸಿಡಿಕ್ ಅಂಡ್ ಅಲ್ಕಲೈನ್ ಅಂತ 2 ರೀತಿ ಇರುತ್ತೆ. ನಮ್ಗೆಲ್ಲ ಗೊತ್ತಿರ್ಬೋದು. ಗದ್ದೆಯಲ್ಲಿ ಗಾಯ ಆದ್ಕೊಳ್ಳಿ ಏನ್ ಮಾಡ್ತೀವಿ, ಕೂಡಲೇ ಹೀಗೆ ಮಾಡ್ತೀವಿ ನಾವು, ಬಾಯಲ್ಲಿ ಬೆರಳಿಡ್ತೇವೆ. ಯಾಕಂತ ಹೇಳಿದ್ರೆ we were knowing that our saliva is having the medicinal property. ನಮ್ಮ ಲಾಲಾಸ್ರಾವದಲ್ಲಿ ಔಷಧೀಯ ಗುಣಗಳು ಉಂಟು ಅಂತ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಅಲ್ವಾ. ಕಣ್ಣಿಗೆ ಸಮಸ್ಯೆ ಬಂದ್ರೆ ಸಲೈವ ಹಾಕ್ತಿದ್ವಿ ಅಲ್ವಾ. ಅದರಲ್ಲಿ ಶ್ರೇಷ್ಠ ಅಲ್ಕಲೈನ್ ಪ್ರಾಪರ್ಟೀಸ್, ರಕ್ತವನ್ನ ಹೆಪ್ಪುಗಟ್ಟಿಸುವಂತದ್ದು, ಮತ್ತೆ ಕ್ರಿಮಿಕೀಟಗಳನ್ನು ಕೊಲ್ಲುವಂತದ್ದು. ಇದೆಲ್ಲ ನೋಡಿ, ಡಯಾಬಿಟಿಸ್ ನವರಿಗೆ ಬೇಗ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ. ಯಾಕೆ? ಶುಗರ್ ಬಂದವನಿಗೆ ಗಡಿ 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 ಮೂತ್ರ ಹೋಗಿ ಬಾಯೆಲ್ಲ ಡ್ರೈ ಆಗುತ್ತೆ, ಒಣಗೋಗುತ್ತೆ. ಅಂತವನು ಹೊರಗಿಂದ ಏನ ತಿಂತ ಅಂದ್ರೆ ಅಲ್ಲಿ ಸಲೈವ ಇರುವುದಿಲ್ಲ, ಸೀಗ ಬ್ಯಾಕ್ಟೀರಿಯಾ ಒಳಗೆ ಹೋಗ್ಬಿಟ್ಟು ಸ್ಕಿನ್ನಿಗೆಲ್ಲ ಬೇರೆ ಸಮಸ್ಯೆ ಕೊಡ್ತಾ ಇರುತ್ತೆ. ಅದರಿಂದ ಶುಗರ್ನವರಿಗೆ ಜಾಸ್ತಿ, ಮಧುಮೇಹ ಕಂಟ್ರೋಲ್ ಇಲ್ಲದಿದ್ದಾಗ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಮುಖ ಪ್ರಕ್ಷಾಳನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಮುಖ ಪ್ರಕ್ಷಾಳನ ಮಾಡೋಕೆ ಕಣ್ಣಿನ ಸುತ್ತ ಕೆಳಗೆ ಇಲ್ಲಿ ಕಪ್ಪು ಕಲೆಗಳಿರ್ತವೆ, ಕೆಲವರಿಗೆ ದೃಷ್ಟಿ ದೋಷಗಳು ಬರ್ತವೆ. ಸಾಮಾನ್ಯವಾಗಿ 40 ವರ್ಷದ ನಂತರ ಪ್ರತಿಯೊಬ್ಬರು ಕೂಡ ಸ್ಕಿನ್ನಿಗೆ ನೆರಿಗೆ ಬರೋದು,
ಕಣ್ಣಿನ ದೃಷ್ಟಿ ದೋಷ ಕಡಿಮೆ, ದೃಷ್ಟಿ ಪವರ್ ಕಡಿಮೆ ಆಗೋದು, ಕೂದಲೆಲ್ಲ ಬಿಳಿ ಆಗುವಂತದ್ದು ನ್ಯಾಚುರಲ್. ಬ್ರಹ್ಮನ ಗಡ್ಡ ಕೂಡ ಬಿಳಿ ಆಗಿದೆ, ಅವನು ಕೂಡ ತೋರಿಸ್ತಾನೆ ನಾನು ಕೂಡ ಗಡ್ಡ ಬಿಳಿ ಆಗಿದೆ ಅಂತ ಅಲ್ವಾ. ಸೊ ಅದರಿಂದ ದಟ್ ಇಸ್ ನ್ಯಾಚುರಲ್. ಆದ್ರೆ ಯಾರು ಬೆಳಿಗ್ಗೆ ಎದ್ದುಕೊಳ್ಳಿ ಮುಖ ಪ್ರಕ್ಷಾಳನ ಮಾಡ್ತಾನೋ ಅವನಿಗೆ ಕಣ್ಣಿನ ದೃಷ್ಟಿ ದೋಷಗಳು ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ. ಮುಖದಲ್ಲಿ ಈ ರಾತ್ರಿ ನೋಡಿ, ಇಡೀ ಶರೀರದಲ್ಲಿ ಏನಿದೆ ಸ್ವೇದ ಗ್ರಂಥಿಗಳು, ಸ್ವೆಟ್ ಗ್ಲ್ಯಾಂಡ್ಸ್ ಇದ್ದಾವೆ. ಆದ್ರೆ ಮುಖದಲ್ಲಿ ಯಾವ್ದಿದೆ, ಈಗ ಈಗ ಒತ್ತಿದಾಗ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ. ನಮಗೆ ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಮುಖದಲ್ಲಿ ಎಣ್ಣೆಯ ಸ್ರವಿಕೆಯ ಗ್ರಂಥಿಗಳುಂಟು. ಆ ಗ್ರಂಥಿಯ ತುದಿಯಲ್ಲಿ ರಾತ್ರಿ ಧೂಳು ಡಸ್ಟ್ ಎಲ್ಲ ಕುತ್ಕೊಂಡು ಬೆಳಿಗ್ಗೆ ನಾವು ಅದನ್ನು ವಾಶ್ ಮಾಡ್ಲಿಲ್ಲದಿದ್ರೆ ಮುಖದಲ್ಲಿ ಕಲೆ ಬರೋದು, ಪಿಂಪಲ್ಸ್ ಬರೋದು, ಬೇರೆ ಬೇರೆ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣವಾಗುತ್ತೆ. ಆದ್ರಿಂದ ಬೆಳಿಗ್ಗೆ ಯಾರು ಎದ್ದು ಕೂಡಲೇ ಮುಖ ಪ್ರಕ್ಷಾಳನೆ ಮಾಡ್ತಾನೆ ಅವನ ಸ್ಕಿನ್ ಯಾವಾಗ್ಲೂ ಶೈನಿ ಆಗಿರುತ್ತೆ, ಮುಖದಲ್ಲಿ ತೇಜಸ್ಸು ಓಜಸ್ಸು ಇರುತ್ತೆ. ಆದ್ರಿಂದ ಬೆಳಿಗ್ಗೆ ನಾವು ಮುಖ ಪ್ರಕ್ಷಾಳನ ಮಾಡಿದಾಗ ಸ್ಕಿನ್ ನಲ್ಲಿ ತೇಜಸ್ಸು ಬರುತ್ತೆ, ಕಣ್ಣು ದೃಷ್ಟಿ ದೋಷ ದೂರವಾಗುತ್ತೆ. ಈಗ ನಾನು ಬಾಯಲ್ಲಿರುವ ನೀರನ್ನ ಉಗುಳ್ಬೇಕಾ ನುಂಗ್ಬೇಕಾ ಅಂತ ಹೇಳಿದ್ನಲ್ಲ. ನೋಡಿ, ಯಾರಿಗೆ ಹಲ್ಲಿನ ಆರೋಗ್ಯ 100% ಕರೆಕ್ಟ್ ಆಗಿದೆ, ಬಾಯಲ್ಲಿ ಬ್ಯಾಡ್ ಬ್ರೆತ್ ಇಲ್ಲ, ದುರ್ಗಂಧ ಇಲ್ಲ, ಹಲ್ಲು ಹುಳುಕಿಲ್ಲ ಅಂತವರು ಆ ನೀರನ್ನ ಕುಡಿಯಬಹುದು. ಯಾರಿಗೆ ಹಲ್ಲಿನ ಆರೋಗ್ಯ ಚೆನ್ನಾಗಿಲ್ಲ ಅಂತವ್ರು ಅದನ್ನ ಉಗುಳಬಹುದು. ಯಾಕಂತ ಹೇಳಿದ್ರೆ ಆ ಬೆಳಿಗ್ಗಿನ ಸಲಹೆ ಏನಿದೆ ಹೊಟ್ಟೆ ಒಳಗೆ ಹೋದ್ರೆ ಹೊಟ್ಟೆಯಲ್ಲಿ ಅಲ್ಸರ್ ಫಾರ್ಮೇಶನ್ ಆಗುದಿಲ್ಲ. ಬಾಯಲ್ಲಿ ಹುಣ್ಣಾದಾಗೆ ಹೊಟ್ಟೆ ಒಳಗೆ ಕೂಡ ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತಾರೆ. ನಾವು ಹುಳಿ ಖಾರ ಉಪ್ಪು ಜಾಸ್ತಿ ತಿಂದಾಗೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡ್ಲಿಲ್ಲದಿದ್ರೆ ಹರಿ ಹರಿ ಅಂದ್ರೆ ಅರ್ಜೆಂಟ್ ಮಾಡೋದು, ಕರಿ ಅಂದ್ರೆ ಖಾರ, ಡ್ರಿಂಕ್ಸ್, ಸ್ಮೋಕ್ ಮಾಡೋದು, ವರಿ ಅಂದ್ರೆ ಆಲೋಚನೆ ಜಾಸ್ತಿ ಮಾಡಿದ್ರೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿಯಾಗಿ ಅಂದ್ರೆ ಆಮ್ಲಪಿತ್ತ ಜಾಸ್ತಿಯಾಗಿ ಯಾವಾಗ್ಲೂ ಹುಣ್ಣಾಗುವಂತ ಸಂಭವನೀಯತೆ, ನೀರು ಕಡಿಮೆ ಕೊಡಿದ್ರೆ ಹುಣ್ಣಾಗುವಂತ ಸಂಭವನೀಯತೆ ಇರುತ್ತೆ. ಸ್ವಲ್ಪ ಸ್ಪೀಡ್ ಹೇಳ್ತಾ ಇದ್ದೀನಿ, ಸಮಯ 1/4 ಗಂಟೆ ಕಡಿಮೆ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ ಸರ್? ಓಕೆ. ಅದರಿಂದ ನಾವು ನೀರಿನ ಅಂಶ ಕಡಿಮೆ ಆಗದಾಗೆ ನಾವು ಬೆಳಿಗ್ಗೆ ಸಲೈವ ಸಹಿತ ನೀರನ್ನ ಹಲ್ಲುಜ್ಜಿದ್ದಕ್ಕಿಂತ ಮೊದಲು ಕುಡಿಬೇಕು. ಮತ್ತೆ ಉಷಾಪಾನವನ್ನ ಮಾಡ್ಬೇಕು ಹೇಳ್ತಾರೆ. ಉಷಾಪಾನ ಅಂದ್ರೆ ಏನು? ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವಂತ ನೀರಿಗೆ ಉಷಾಪಾನ. ನೋಡಿ, ಯಾರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನ ಕುಡಿತಾರೋ ಅವರಿಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗುದಿಲ್ಲ, ಫ್ಯಾಟಿ ಲಿವರ್ ಬರೋದಿಲ್ಲ, ಬಿಪಿಯ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ, ಸ್ಕಿನ್ ಬಹಳಷ್ಟು ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ, ಮಲಬದ್ಧತೆ ಇರುವುದಿಲ್ಲ, ಅತಿ ತೂಕ ಇರುವುದಿಲ್ಲ. ನೀರ್ ಎಷ್ಟು ಕುಡಿಬೇಕು? ಕೆಲವರು ಹೇಳ್ತಾರೆ 2 ಲೀಟರ್ 1 ಲೀಟರ್ 3 ಲೀಟರ್. ಅವಶ್ಯಕತೆನೇ ಇಲ್ಲ. ನಮ್ಮ ಶರೀರ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತ 5 ಗ್ರೇಟ್ ಎಲಿಮೆಂಟ್ಸ್. ನಮ್ಗೆ ಯಾವಾಗ ನಮ್ಮ ಶರೀರಕ್ಕೆ ಎಷ್ಟು ನೀರು ಬೇಕು ಅಂತ ಕಾಣುತ್ತೋ ಅಷ್ಟು ನೀರನ್ನ ಮಾತ್ರ ಸೇವನೆ ಮಾಡಬೇಕು. ನಮ್ಮ ಶರೀರದಲ್ಲಿ ಜಲತತ್ವ ಜಾಸ್ತಿ ಇದ್ದು ಮತ್ತು ಕೂಡ ನೀರು ಕುಡಿದ್ರೆ ಅವನಿಗೆ ಫ್ಯಾಟಿ ಲಿವರ್ ಬೇರೆ ಸಮಸ್ಯೆಗಳು ಬರುವ ಚಾನ್ಸ್ ಇರುತ್ತೆ. ನಮ್ಗೆ ಎಷ್ಟು ನೀರು ಕುಡಿದ್ರೆ ಹಿತವಾಗುತ್ತೆ ಅಷ್ಟೇ ನೀರು ಕುಡಿಯಬೇಕು. ಕೆಲವರಿಗೆ 1 ಲೋಟ, ಕೆಲವರಿಗೆ 2, ಕೆಲವರಿಗೆ 3, ಕೆಲವರಿಗೆ 1 ಲೀಟರ್ ವರೆಗೆ ಕುಡಿಬಹುದು, ಏನ್ ಸಮಸ್ಯೆ ಇಲ್ಲ. ಅವರಿಗೆ ಆ ನೀರು ಕುಡಿಯುವಂತ ಚಾಹತ್ ಬೇಕು ಅಷ್ಟೇ. ಈಗ ಅತಿ ತೂಕ, ಸಂಧಿವಾತ, ಗಂಟು ನೋವು ಬರುವಂತವ್ರು, ಮಲಬದ್ಧತೆ ಇದ್ದವರು, ಆಸ್ಮಾ, ಅಲರ್ಜಿ, ಕೆಮ್ಮು, ಕಫ ಇದ್ದವರು, ಮತ್ತೆ ಮಲಬದ್ಧತೆ ಇದ್ದವರು, ಈ 5 ಸಮಸ್ಯೆ ಇದ್ದವರು ಯಾವತ್ತು ಕೂಡ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಬಿಸಿ ನೀರನ್ನು ಕುಡಿಯಬೇಕು. ಅತಿ ತೂಕ, ಮಲಬದ್ಧತೆ, ಸಂಧಿವಾತ, ಆಸ್ಮಾ, ಅಲರ್ಜಿ, ಕೆಮ್ಮು, ಕಫ ಇದ್ದವರು, ಮತ್ತೆ ಮಲಬದ್ಧತೆ, ಈ 5 ಸಮಸ್ಯೆ ಇದ್ದವರು ಯಾವತ್ತು ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಬಿಸಿ ನೀರನ್ನು ಕುಡಿಬೇಕು. ಹೇಗೆ ಕುಡಿಬೇಕು? ಎದ್ದು ನಿಂತು ಗಡ್ಡ ಕುಡಿಯುವಂತದಲ್ಲ, ನಾವು ಕುಳಿತುಕೊಂಡು ಕುಡಿಯಬೇಕು. ಸಾಮಾನ್ಯವಾಗಿ ಟಾಯ್ಲೆಟ್ ಅಲ್ಲಿ ಕಾಲು ದೂರ ಮಾಡಿ ಹೇಗೆ ರೀತಿ ಕುತ್ಕೊಳ್ತೇವೆ ಆ ರೀತಿ ಕುಳಿತುಕೊಂಡು ನೀರನ್ನ ಕುಡಿದಾಗ ಮನುಷ್ಯನಿಗೆ ನಾಭಿಯ ಕೆಳಗಿರುವಂತ ಅಪಾನವಾತ ಅಂತಿದೆ. ಅಪಾನವಾತ ಅಂದ್ರೆ ನಮ್ಮ ಮಲಮೂತ್ರವನ್ನು ಹೊರಗೆ ಹಾಕುವಂತ ಒಂದು ಬಹಳಷ್ಟು ಆಕ್ಟಿವ್ ಆಗಿರುವಂತ ಒಂದು ವಾತ. ಅದು ಕಾಫ್ ಮಸಲ್ಸ್, ಮೀನ ಖಂಡಗಳಲ್ಲಿ ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಒತ್ತಡ ಬಿದ್ದಾಗ ಅದೇ ಸಮಯದಲ್ಲಿ ನೀರನ್ನು ಕುಡಿದಾಗ ಎಷ್ಟು ಕಠಿಣ ಮಲಬದ್ಧತೆ ಇದ್ರೂ ಕೂಡ ಅವನಿಗೆ ಕೂಡಲೇ ಟಾಯ್ಲೆಟ್ಗೆ ಕಾಲ್ ಬರುತ್ತೆ. ಅದರಿಂದ ಕೆಲವರಿಗೆ ಬೆಳಿಗ್ಗೆ ಮಲಬದ್ಧತೆಯಿಂದಲೇ ಸರ್ವೇ ರೋಗಾಹ ಮಂದಾಗ್ನಿಯವು, ಎಲ್ಲ ರೋಗಗಳು ಅಗ್ನಿ ಮಂದವಾಗಿರೋದ್ರಿಂದ ಆಗುತ್ತೆ. ಅದರಿಂದ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬಿಸಿ ನೀರನ್ನ ಕುಳಿತುಕೊಂಡು ಕುಡಿದಾಗ ಮಾತ್ರ ಮನುಷ್ಯನಿಗೆ ಇಮ್ಮಿಡಿಯೇಟ್ಲಿ ಟಾಯ್ಲೆಟ್ಗೆ ಕಾಲ್ ಬರುತ್ತೆ. ಅದಕ್ಕೆ ಉಷಾಪಾನ ಅಂತ ಹೇಳ್ತೇವೆ. ನಾವು ಚಳಿಗಾಲ, ಮಳೆಗಾಲದಲ್ಲಿ ನಾವು ಬಿಸಿನೀರನ್ನ ಕುಡಿದು ನೋಡಿ, ತುಂಬಾ ಬಿಸಿ ಬೇಕಾಗಿಲ್ಲ, ನಮ್ಗೆ ಹಿತವಾಗುವಷ್ಟು ಬಿಸಿನೀರು ಹೊಟ್ಟೆಗೆ ಹೋದ ಕೂಡಲೇ ಆ ವಾಯು ಅಲ್ಲಿಂದ ಮೂವ್ ಆಗಿ ಕೆಳಮುಖವಾಗಿ ವಾಯು ಹೋಗುತ್ತೆ. ಪ್ರತಿಯೊಂದು ಹೊಟ್ಟೆಯ ಮೂವ್ಮೆಂಟ್ ಅನ್ನೇ ಪಕ್ವಾಶಯ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರುಳಿನಲ್ಲಿ ವಾಯು ಕರೆಕ್ಟ್ ಆಗಿದ್ರೆ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲದಿದ್ರೆ ಸಮಸ್ಯೆ ಬರುತ್ತೆ. ಈಗ ನಾವು ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಳನ, ಉಷಾಪಾನ ಮಾಡಿದ್ವಿ. ಉಷಾಪಾನ ಮಾಡೋದು ಉಚ್ಚಾರ ಗೊತ್ತಾಯ್ತಲ್ಲ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಮಾತ್ರ ಕೊಡಬೇಕು. ಇದಾದ್ಮೇಲೆ ನಾವೇನ್ ಮಾಡ್ಬೇಕು? ಶೌಚಕ್ರಿಯೆ ಅಂದ್ರೆ ಟಾಯ್ಲೆಟ್ಗೆ ಹೋಗೋದು ಅಂತದ್ದು. ಕೆಲವರು ಏನ್ ಮಾಡ್ತಾರೆ, ಬೆಳಿಗ್ಗೆ ಸಂಜೆ ಹೋಗ್ತಾರೆ, ಕೆಲವರು ಮಧ್ಯಾಹ್ನ ಹೋಗ್ತಾರೆ, ಕೆಲವರು ಊಟ ಆದ್ಮೇಲೆ ಹೋಗ್ಬೇಕು, ಕೆಲವರಿಗೆ ಗಡಿಗಡೆ ಹೋಗ್ಬೇಕು, ಕೆಲವರಿಗೆ ಇಮ್ಯಾಜಿನ್ ಮಾಡಿದಾಗ ಟಾಯ್ಲೆಟ್ ಹೋಗಬೇಕು. ಯಾವತ್ತು ಕೂಡ ಟಾಯ್ಲೆಟ್ಗೆ ಬೆಳಿಗ್ಗೆ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹೊಟ್ಟೆ ತುಂಬಾ ತಿಂದು ಹೊರಗೆ ಗದ್ದೆಗೆ ಟಾಯ್ಲೆಟ್ಗೆ ಹೋಗ್ತಾ ಇದ್ರು. ಈಗ ಹೊರಗೆಲ್ಲ ತಿಂದು
ಇದಕ್ಕೆ ಮನೆಗೆ ಬರ್ತಾರೆ ಅಲ್ವಾ. ಸೊ ಅದೊಂದು ವೈರುಧ್ಯ. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯ ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ಲೇಬೇಕು. ಆದರೆ ಟಾಯ್ಲೆಟ್ ಅಲ್ಲಿ ಎರಡು ವಿಧ, ಒಂದು ಇಂಡಿಯನ್ ಸ್ಟೈಲ್ ಅಲ್ಲಿ, ಇನ್ನೊಂದು ವೆಸ್ಟರ್ನ್ ಕಮೋಡ್ ಹೇಳ್ತಾರೆ. ಇಂಡಿಯನ್ ಸ್ಟೈಲ್ ಅಲ್ಲಿ ಹೇಗೆ ಹೋಗೋದು, ಕಾಲು ದೂರ ಮಾಡಿ ಕುಳಿತುಕೊಳ್ಳಿದೆ. ಆವಾಗ ಏನಾಗುತ್ತೆ, ನಾವು ಇಂಡಿಯನ್ ಸ್ಟೈಲ್ ಅಲ್ಲಿ ಕುಳಿತುಕೊಂಡಾಗ ಕೈಯನ್ನ ಕಾಲಿನ ಹೀಗೆ ಒಳಗೆ ಹಾಕಿ ಹೀಗೆ ಹಾಕಿ ಕುತ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕಾಲಿನ ಪಿಂಡಲಿ ಅಥವಾ ಕಾಲಿನ ಕಾಫ್ ಮಸಲ್ಸ್ ಏನಿದೆ ಅದಕ್ಕೆ ಒತ್ತಡ ಬಿದ್ದಾಗ ಮತ್ತೆ ಕಾಲುಗಳು ದೂರ ಇದ್ದಾಗ ನಮ್ಮ ಕರಳು ನೇರವಾಗಿ ಮಲ ನಿಸ್ಸರಣೆ ಆಗುತ್ತೆ. ನಾವು ಇಂಡಿಯನ್ ಸ್ಟೈಲ್ ಅಲ್ಲಿ ಕುಳಿತುಕೊಂಡಾಗ ನಮ್ಮ ಕಾಲಿನ ಕಾಫ್ ಮಸಲ್ಸ್, ಮೀನ ಖಂಡಗಳಿಗೆ ಒತ್ತಡ ಬಿದ್ದ ಉತ್ಕಟಾಸನ, ಅದಕ್ಕೆ ಒತ್ತಡ ಬಿದ್ದಾಗ ಮನುಷ್ಯನಿಗೆ ಜಾಸ್ತಿ ಒತ್ತಡ ಹಾಕ್ಬೇಕಾಗಿಲ್ಲ. ಅದೇ ನಾವು ಏನ್ ಮಾಡ್ತೇವೆ, ವೆಸ್ಟರ್ನ್ ಕಮೋಡ್, ಪಾಶ್ಚಾತ್ಯ ಶೈಲಿಯ ಈಗ ಎಲ್ ಶೇಪ್ ಅಲ್ಲಿ ಕೂತ್ಕೊಳ್ತೇವೆ. ಎಲ್ ಶೇಪ್ ಅಲ್ಲಿ ಕೂತ್ಕೊಂಡಾಗ ನಾವು ಏನ್ ಮಾಡ್ಬೇಕು, ದಬಾವ್, ಒತ್ತಡವನ್ನ ಜಾಸ್ತಿ ಹಾಕ್ಬೇಕು. ಟಾಯ್ಲೆಟ್ ಅಲ್ಲಿ ಒತ್ತಡ ಜಾಸ್ತಿ ಆಗದೆ ಏನಾಗುತ್ತೆ, ನಮ್ಮ ಹೊಟ್ಟೆ ಮತ್ತೆ ಲಂಗ್ಸ್ ಅನ್ನ ಸಪರೇಟ್ ಮಾಡುವಂತ ಡಯಾಫ್ರಾಮ್ ಅಂತ ಏನಿದೆ ಅದು ಮೇಲ್ಮುಖವಾಗಿ ಒತ್ತಡ ಕೊಟ್ಟು ಹೃದ್ರೋಗಕ್ಕೆ ಕಾರಣವಾಗುತ್ತೆ. ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಮಾಡಿದ್ದಾರೆ. ಮತ್ತೆ ಕಣ್ಣಿಗೆ ನೋಡಿ, ಹೀಗೆ ಜೋರಿಗೆ ಒತ್ತಡ ಹಾಕಿದಾಗ, ಜೋರ್ ಬಿಕ್ಕಿದಾಗ ಕಣ್ಣಿಗೆ ಕೂಡ ಪ್ರೆಷರ್ ಬೀಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ವೆಸ್ಟರ್ನ್ ಕಮೋಡಲ್ಲಿ ಕುಳಿತುಕೊಂಡಾಗ ಪೈಲ್ಸ್ ಸಮಸ್ಯೆ, ಫಿಸ್ಟುಲಾ, ಫಿಶರ್ ಬರುವಂತದಾಗ್ಲಿ, ಮತ್ತೆ ಹೃದ್ರೋಗಗಳು ಬರುವುದಾಗ್ಲಿ, ಮತ್ತೆ ನಮ್ಮ ಕಣ್ಣಿಗೆ ಸಮಸ್ಯೆಗಳು ಬರ್ತವೆ, ದೃಷ್ಟಿ ದೋಷಗಳು ಬರ್ತವೆ. ನಾವೆಲ್ಲ ಎಣಿಸಿದ್ವಿ ಎತ್ತಣದ ಮಾಮರು, ಎತ್ತಣದ ಕೋಗಿಲೆಯೋ, ಈ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳೋದಕ್ಕೂ ಕಣ್ಣಿಗೂ ಏನಪ್ಪ ಸಂಬಂಧ ಅಂತ ಹೇಳ್ತೇವೆ ಅಲ್ವಾ. ಟಾಯ್ಲೆಟ್ ಅಲ್ಲಿ ವೆಸ್ಟರ್ನ್ ಕಮೋಡ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಕುಳಿತುಕೊಂಡಾಗ ನಾವು ನಮ್ಮ ಇಲಾಸ್ಟಿಕ್ ತರ ಇರುವಂತಹ ಏನೋ ಇದಿದೆ, ಇಲಾಸ್ಟಿಕ್ ತರ ಇರುವಂತಹ ಇಂಟೆಸ್ಟೈನ್ ಏನಿದೆ ಅದಕ್ಕೆ ಒತ್ತಡ ಜಾಸ್ತಿ ಆಗಿ ಅವನಿಗೆ ಇಂಟೆಸ್ಟೈನ್, ಆ ಕರಳಿನ ಇಲಾಸ್ಟಿಸಿಟಿ ಜಾಸ್ತಿ, ಇಲಾಸ್ಟಿಕ್ ಲೂಸ್ ಆಗ್ಬಿಟ್ಟು ಪರ್ಮನೆಂಟ್ ಆಗಿ ಅವನಿಗೆ ಮಲಬದ್ಧತೆ. ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿ 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 ಮತ್ತೆ ಇಂಡಿಯನ್ ಸ್ಟೈಲ್ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಆಕ್ಚುಲಿ ರೋಗಿಗಳಿಗೆ, ತೂಕ ಜಾಸ್ತಿ ಇದ್ದವರಿಗೆ, ಏನು ಇಂಜುರಿ ಆದವರಿಗೆ ಇರುವಂತಹ ಒಂದು ಸ್ಟೈಲ್. ಈಗ ನೋಡಿ ವೆಸ್ಟರ್ನ್ ಕಮೋಡ್ ನಲ್ಲಿ ಏನ್ ಮಾಡಿದ್ದಾರೆ, ನಮ್ಮ ಭಾರತೀಯ ಸ್ಟೈಲ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುವವರಿಗೆ ಟಾಯ್ಲೆಟ್ ಕ್ಲಿಯರ್ ಆಗುವಂತದ್ದು, ಪೈಲ್ಸ್ ಫಿಸ್ಟುಲಾ ಕಡಿಮೆ ಇರುವುದನ್ನ ನೋಡಿ ಅದು ಅಧ್ಯಯನ ಮಾಡಿದ ಗೊತ್ತಾಯ್ತು ಅವರಿಗೆ ಇದ್ರಲ್ಲಿ ಏನೋ ಇದೆ ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಅಡೆಗ್ ಬಿದ್ರು ಮುಗ್ಮೇಲೆ ವೆಸ್ಟರ್ನ್ ಕಮೋಡ್ ನಲ್ಲಿ ಒಂದು ಯು ಶೇಪಿನ ಒಂದು ಪಾಟಿಸ್ಕೋಟೆ ಅನ್ನೋ ಸ್ಟೂಲ್ ಸಿಗುತ್ತೆ, ಒಳಗೆ ಹೇಳ್ಕೊಂಡು ಅದ್ರ ಮೇಲೆ ಕಾಲಿಡ್ತಾರೆ. ವೆಸ್ಟರ್ನ್ ಕಮೋಡ್ ಅಲ್ಲೇ ಕೂತ್ಕೊಳ್ತಾರೆ, ಆದ್ರೆ ಒಂದು ಯು ಶೇಪ್ನ ಹಗುರವಾದಂತ ಒಂದು ಸ್ಟೂಲ್ ಇದನ್ನ ಒಳಗೆ ಹೇಳ್ಕೊಂಡು ಅದ್ರ ಮೇಲೆ ಕಾಲಿಟ್ಕೊಳ್ತಾರೆ ಅಲ್ವಾ. ವೆಸ್ಟರ್ನ್ ಕಮೋಡ್ ಅಲ್ಲಿ ಹೇಗೆ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಪೇಪರ್ ಗಂಟೆ ಕಟ್ಲೆ ಓದ್ತಾರೆ, ಚಾ ಬೇಕಾದ್ರೆ ಅಲ್ಲೇ ಕುಡಿತಾರೆ, ಡಿಸ್ಕಸ್ ಪ್ಲಾನಿಂಗ್ ಎಲ್ಲ ಅಲ್ಲೇ ಕುತ್ಕೊಂಡು ಮಾಡ್ತಾರೆ. ಅದೆಲ್ಲ ತಾಮಸಿಕವಾದಂತ ಜಾಗ. ಟಾಯ್ಲೆಟ್ ಅಲ್ಲಿ ಜಾಸ್ತಿ ಕೂತ್ಕೊಳ್ಬಾರ್ದು, ಕೂಡ್ಲೆ ಟಾಯ್ಲೆಟ್ ಅಲ್ಲಿ ಕ್ಲಿಯರ್ ಮಾಡ್ಸ್ಕೊಂಡು ಬರ್ಬೇಕು ಅಂತ ಆಯುರ್ವೇದ ಶಾಸ್ತ್ರ ಕ್ಲಿಯರ್ ಆಗಿ ಹೇಳುತ್ತೆ. ಆದ್ರಿಂದ ನಾವು ಶೌಚಕ್ರಿಯೆಗೆ ಯಾವತ್ತೂ ಕೂಡ ಅತಿಯಾದ ಹೊಟ್ಟೆಗೆ ಒತ್ತಡವನ್ನ ಹಾಕಲೇಬಾರದು. ಸ್ವಲ್ಪ ದಿನ ಬೆಳಿಗ್ಗೆ ಟಾಯ್ಲೆಟ್ ಮಾಡಿ ಮಾಡಿ ಅಭ್ಯಾಸ ಆದ್ರೆ ಬೆಳಿಗ್ಗೆ ನಮಗೆ ಶೌಚವಾಗುತ್ತೆ. ಯಾಕಂದ್ರೆ ನಾವು ಬೆಳಿಗ್ಗೆ ಟಾಯ್ಲೆಟ್ ಆಗದೆ, ನಾವು ಶೌಚಕ್ರಿಯೆ ಆಗದೆ ಏನು ಆಹಾರ ಸೇವನೆ ಮಾಡಿದ್ರು, ಏನು ವ್ಯಾಯಾಮ ಮಾಡಿದ್ರು, ಉದಾಹರಣೆಗೆ ನಮ್ಗೆ ಬೆಳಿಗ್ಗೆ ಟಾಯ್ಲೆಟ್ ಕ್ಲಿಯರ್ ಆಗ್ಲಿಲ್ಲ, ನಾವು ಯೋಗ ಮಾಡ್ತೇನೆ ಅಂತ ಹೇಳಿ ಯೋಗ ಕ್ಲಾಸ್ ಅಲ್ಲಿ ಕಪಾಲಭಾತಿ ಮಾಡ್ತೇವೆ. ಕಪಾಲಭಾತಿ ಅಂದ್ರೆ ಕರಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗುತ್ತೆ. ಆ ಕರಳು ಫ್ರೀ ಖಾಲಿ ಇದ್ರೆ ಮಾತ್ರ ನಿಮಗೆ ಲಾಭ ಸಿಗುತ್ತೆ. ಕರಳಿನಲ್ಲಿ ಟಾಯ್ಲೆಟ್ ಆಗದೆ ಕರಳಿಗೆ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಅಥವಾ ಮಂಡುಕಾಸನ, ಹೊಟ್ಟೆಯನ್ನು ಒತ್ತಿ ಹೀಗೆ ಎದುರು ಬಗ್ತೀವಿ, ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ ಅಂತೇಳಿ. ಒಳಗಡೆ ಮಲ ಚೀಲ ಖಾಲಿ ಆಗದೆ ನಾವು ಒತ್ತಡ ಇದು ಕೊಟ್ರೆ ಅದರಿಂದ ಡ್ಯಾಮೇಜೇ ಜಾಸ್ತಿ ಆಗುತ್ತೆ. ದಸ್ ಇಸ್ ವೆರಿ ಸಿಂಪಲ್ ಮ್ಯಾಟರ್ಸ್ ಟು ಬಿ ನೋನ್ ಬೈ ಈಚ್ ಅಂಡ್ ಎವ್ರಿಬಡಿ. ನಾವು ಬೆಳಿಗ್ಗೆ ಶೌಚಕ್ರಿಯೆ ಆಗದೆ ಬೆಳಿಗ್ಗೆ ಏನನ್ನು ಕೂಡ ಮಾಡ್ಲಿಕ್ಕೆ ಮನುಷ್ಯ ಅಸಮರ್ಥನಾಗ್ತಾನೆ. ಮನುಷ್ಯ ಸಾತ್ವಿಕನಾಗಬೇಕು ಅಂತ ಆಗಿದ್ರೆ ಬೆಳಿಗ್ಗೆ ಶೌಚವಾಗಬೇಕು ಅಂತ ಹೇಳ್ತಾರೆ. ಓಕೆ, ಅದರಿಂದ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ ಆದ್ರೆ ಉಷಾಪಾನ, ಶೌಚಕ್ರಿಯಾ ಟಾಯ್ಲೆಟ್ ಆದ್ಮೇಲೆ ಕೈ ಕಾಲುಗಳನ್ನ ಕ್ಲೀನ್ ಮಾಡಿ ಮತ್ತೆ ಮನುಷ್ಯ ಏನ್ ಮಾಡ್ಬೇಕು, ದಂತ ಮಂಜನ, ಹಲ್ಲು ಉಜ್ಜುವಂತ ಕ್ರಿಯೆ ಈಗ ಮಾಡಬೇಕು. ಹಲ್ಲು ಉಜ್ಜುವಂತ ಕ್ರಿಯೆ ನೋಡಿ, ಹಿಂದಿನ ಕಾಲದಲ್ಲಿ ಕಾಲ್ಗೆಟ್ನವರು ಭಾರತಕ್ಕೆ ಬಂದು ಅಡ್ವರ್ಟೈಸ್ಮೆಂಟ್ ಏನ್ ಮಾಡಿದ್ರು, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರೈತರಿಗಂತೂ ಖಂಡಿತ ಗೊತ್ತೆ, ಇದಿಲು ಇದೆಯಲ್ಲ, ಮಜ್ಜಿ ಇದಿಲು, ಒಂದು ಕಟ್ಟಿಗೆಯನ್ನ ಬರ್ನ್ ಮಾಡಿದಾಗ ಸಿಗುತ್ತಲ್ಲ ಕಪ್ಪಿದ್ದು, ಇಜಿಲ್ ಅಂತ ಹೇಳ್ತಾರಲ್ಲ, ಇಜಿಲ್ ಏನ್ ಹೇಳ್ತಾರೆ ಅದಕ್ಕೆ, ಕೊಯ್ಲ, ಅದನ್ನ ಪುಡಿ ಮಾಡಿ ಉಪ್ಪಿನ ಜೊತೆ ಪುಡಿ ಮಾಡಿ ಅದರಿಂದ ಹಲ್ಲು ಉಜ್ಜುತ್ತಾ ಇದ್ರು. ಇದೇ ಮಾಡ್ತಾ ಇರ್ಬೇಕಾದ್ರೆ ಕೋಲ್ಗೇಟ್ನವರು 1982ರಲ್ಲಿ ರಾಮಾಯಣ ಮಹಾಭಾರತ ಬರ್ಬೇಕಾದ್ರೆ ಯಾವ ರೀತಿ ನೋಡಿ, ಒಬ್ಬ ಟೈ ಹಾಕೊಂಡು ಕೈಯಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೋಟ್ ಹಾಕೊಂಡು ಬಂದ. ಅವಳು ಅಜ್ಜಿ ಉಪ್ಪು ಮತ್ತೆ ಮಜ್ಜಿನ ಪುಡಿ ಮಾಡಿ ಹಲ್ಲು ಉಜ್ಜುತ್ತಾ ಇದ್ಲು. ಇವನು ಬಂದ, ಥೂ ಅಜ್ಜಿ ಇದನ್ನು ಮಾಡ್ತಿದ್ದರಿ, ಮಜ್ಜಿನ ಹಲ್ಲು ಉಜ್ಜುತ್ತಿದ್ರೆ, ಇದು ನೋಡಿ ಕೋಲ್ಗೇಟ್ ಟಂಗ್ 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 ಅಂತ ಇಷ್ಟು ಟೂತ್ ಪೇಸ್ಟ್ ಹಾಕಿ ಹಲ್ಲು ನೊರೆ ಬಂದು ಖುಷಿಯಾಯ್ತು ಎಲ್ಲರಿಗೂ. ನೋಡಿ ಅಯ್ಯೋ ನಾವು ಏನ್ ತಪ್ಪು ಮಾಡ್ತಾ ಇದ್ವಿಯಪ್ಪ ಅಂತ ಎಲ್ಲರಿಗೂ ಬಹಳ ಬೇಜಾರಾಯ್ತು. ಆದ್ರೆ ಅದ್ರಲ್ಲಿ ಏನು ವಿಜ್ಞಾನ ಇತ್ತು ಅಂತ ಈಗ ಗೊತ್ತಾಗ್ತದೆ. ಅಲ್ಲಿ ಟೂತ್ ಪೇಸ್ಟ್ ಏನಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿರ್ಲಿ, ಒಬ್ಬ ವೈದ್ಯ ಎಮರ್ಜೆನ್ಸಿಗೆ
ಒಬ್ಬನಿಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ BP ಹೈ ಆಗಿದೆ, ಎಮರ್ಜೆನ್ಸಿ ಆಗ್ಬೇಕು, ಆವಾಗ ಏನ್ ಔಷಧಿ ಕೊಡ್ತಾನೆ? ತಾವ್ ಹೇಳ್ಬೋದು ಇಂಜೆಕ್ಷನ್ ಕೊಡ್ತಾನೆ, ಫಾಸ್ಟ್ ಮೆಡಿಸಿನ್. ಅವಾಗ 5 ಸೆಕೆಂಡ್ಗಳಿಗೆ ಮೆಡಿಸಿನ್, ಇಲ್ಲಾಂದ್ರೆ ಪ್ಯಾರಲೈಸ್ ಆಗುತ್ತೆ BP ರೈಸ್ ಆಗಿ. ಅಂತ ಸಮಯದಲ್ಲಿ ವೈದ್ಯ ಇಂಜೆಕ್ಷನ್ ಕೊಡೋದಲ್ಲ, ಸಿರಪ್ ಕೊಡೋದಲ್ಲ, ಅವನಿಗೆ ಡ್ರಿಪ್ಸ್ ಕೊಡೋದಲ್ಲ, ಅವನಿಗೆ ಮಾತ್ರೆ ಕೊಡೋದಲ್ಲ, ಅವನಿಗೆ ಕೊಡೋದು ಫಾಸ್ಟೆಸ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೆಡಿಸಿನ್. ಹೇಗೆ? ನಾಲಿಗೆ ಕೆಳಗಡೆ 1 ಡ್ರಾಪ್ ಅನ್ನ ಟಕ್ ಅಂತ ಹಾಕಿದ ಕೂಡಲೇ 5 ಸೆಕೆಂಡ್ಗಳಲ್ಲಿ BP ಡೌನ್ ಆಗ್ತದೆ. ನನಗೆ ಬೇರೆ ಯಾವ ಇಂಜೆಕ್ಷನ್ ಕೂಡ ಇಲ್ಲ, ಗೊತ್ತಾ? ಸಬ್ಲಿಂಗ್ವಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೆಡಿಸಿನ್. ಯಾವುದೇ ವೈದ್ಯರನ್ನು ಕೇಳಿ ನೋಡಿ, ಯಾವುದೇ BP ರೈಸ್ ಆದಾಗ ನಾಲಿಗೆ ಕೆಳಗಡೆ ಹಾಕಿ ನೇರವಾಗಿ ಹಾರ್ಟಿಗೆ ಹೋಗಿ ಹಾರ್ಟಿನಿಂದ ರಕ್ತ ಸಂಚಾರವಾಗುತ್ತೆ. ಅಂತ ಬೆಳಂಬೆಳಿಗ್ಗೆ ಹಸಿವಿನಿಂದ ಕೂಡಿರುವಂತಹ ಅವನ ನಾಲಿಗೆಯ ರಸಗ್ರಂಥಿಗಳಿಗೆ ನಾವು ಕೆಮಿಕಲ್ ಟೂತ್ ಪೇಸ್ಟ್ ಅನ್ನ ಉಜ್ಜಿ 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 ಅನ್ವಾಂಟೆಡ್ ಕೆಮಿಕಲ್ ಅನ್ನ ಅನಗತ್ಯವಾಗಿ ನಮ್ಮ ಶರೀರಕ್ಕೆ ತುಂಬಿಸುವಂತದ್ದು ಬೇಕಾ? ಅಥವಾ ನಮ್ಮ ಅತಿ ವೈಜ್ಞಾನಿಕವಾಗಿರುವಂತಹ ನಮ್ಮ ಅಜ್ಜಿಗೆ ಗೊತ್ತಿರುವಂತಹ ಮಜ್ಜಿಗೆ ನೋಡಿ, ಮಜ್ಜಿ ಈಸ್ ನಥಿಂಗ್ ಬಟ್ ಹೈಗ್ರೋಸ್ಕೋಪಿಕ್ ಕ್ವಾಲಿಟಿ. ಹೈಗ್ರೋ ಅಂದ್ರೆ, ನೀವು ರೈತರಿದ್ರಿ ಎಲ್ಲರೂ, ಹಸುವಿನ ಕೊಟ್ಟಿಗೆಯಲ್ಲಿ ಹುಲ್ಲುಗಳನ್ನ ಇಡ್ತಿದ್ರು. ಆ ಹುಲ್ಲಿನ ಜೊತೆಗೆ ಒಂದು ಮಜ್ಜಿ ಅಂದ್ರೆ ನಾವು ಇಜ್ಲು, ಆ ಮಜ್ಜಿದೊಂದು ಚೀಲವನ್ನು ಕೂಡ ಇಡ್ತಿದ್ರು. ರೈಲಿಗೆಲ್ಲ ಹಾಕ್ತಿದ್ರಲ್ಲ, ಇದು ಇದ್ದಿಲು ಹೇಳ್ತಿರಲ್ಲ ಅದಕ್ಕೆ ಸರ್, ಇಜ್ಜಿಲು ಏನ್ ಹೇಳ್ತೀರಿ? ಇದ್ದಿಲು. ಇಲ್ಲಿ ಇಜ್ಜಿಲು ಮಜ್ಜಿ ಅಂತ ಹೇಳ್ತೇವೆ. ಈ ಇದ್ದಿಲು ಏನು ಮಾಡುತ್ತೆ ಅಂತಂದ್ರೆ, ಸರೌಂಡಿಂಗ್ ಅನ್ನ, ಹ್ಯುಮಿಡಿಟಿಯನ್ನ ಅಬ್ಸಾರ್ಬ್ ಮಾಡುತ್ತೆ, ನೀರಿನ ಅಂಶವನ್ನ ಹೀರ್ಕೊಳ್ಳುತ್ತೆ. ಆದ್ರೆ ಸಣ್ಣ ಸಣ್ಣ ಕಣಗಳಿಗೂ ಅದೇ ಗುಣ, ಹೈಗ್ರೋಸ್ಕೋಪಿಕ್. ನೋಡಿ, ಕೆಲವು ಅಲೋಪತಿಕ್ ಮಾತ್ರೆಗಳಲ್ಲಿ ಸಣ್ಣ ತಲೆದಿಂಬು ತರ ಒಂದಿರುತ್ತೆ, ಪಿಲ್ಲೋ ತರ ಇರುತ್ತೆ. ಡು ನಾಟ್ ಸ್ವಾಲೋ ದಿಸ್ ಕಂಟೈನ್ಸ್ ಕಾರ್ಬನ್ ಅಂತ ಬರೀತಾರೆ. ಅಂತ ಹೇಳಿದ್ರೆ ಇದನ್ನ ನುಂಗಬೇಡಿ. ನಮ್ದೇ ಇಜ್ಜಿಲಿ ಬಣ್ಣ ಚೇಂಜ್ ಮಾಡಿ ಹಾಕಿದ್ದಾರೆ ಅದನ್ನ. ಅಂದ್ರೆ ಮಾತ್ರೆಗಳು ಹಾಳಾಗದಾಗೆ ಅದು ಒಣಗಿರ್ಬೇಕು ಅಂತ ಆಗಿದ್ರೆ, ಅದೇ ರೀತಿ ನಾವು ಆ ಇಜ್ಜಿಲನ್ನ ಪುಡಿ ಉಪ್ಪಿನ ಜೊತೆ ಪುಡಿ ಮಾಡಿ ಅದರ ಜೊತೆ ಹಲ್ಲನ್ನು ಹೀಗೆ ಉಜ್ಜಿದಾಗ ಅದು ನಮ್ಮ ನಾಲಿಗೆ ಎಡೆಯಲ್ಲಿ, ರಸಗ್ರಂಥಿಗಳ ಎಡೆಯಲ್ಲಿ ಮತ್ತೆ ಹಲ್ಲಿನ ಎಡೆಯಲ್ಲಿ ಇರುವಂತಹ ಎಲ್ಲ ಇದನ್ನೆಲ್ಲ ಬ್ಯಾಕ್ಟೀರಿಯಾಗಳನ್ನೆಲ್ಲ ಹೀರುತ್ತೆ. ಆದ್ರಿಂದ ಮಾತ್ರ ಇನ್ನೊಂದು, ಅದು ಇಂಟೆಸ್ಟೈನಿಗೆ ಕೂಡ ಬಹಳಷ್ಟು ಉತ್ತಮ. ಒಂದು ವೇಳೆ ತಪ್ಪಿ ಹೊಟ್ಟೆಗೆ ಹೋದ್ರೂ ಕೂಡ ಎಲ್ಲ ಅಲ್ಲಿರುವಂತಹ ವಿಚಾರವನ್ನ ಹೀರ್ಕೊಳ್ಳುತ್ತೆ. ಆದ್ರಿಂದ ಇದು ಎಂಥ ಒಂದು ಅಜ್ಜಿಗೆ ಹೇಳ್ತಾ ಇದ್ದ. ಈಗ ನೋಡಿ ಅವನ್ ಏನ್ ಹೇಳ್ತಾನೆ? ಕೋಲ್ಗೇಟ್ ವಿತ್ ನೀಮ್, ಕೋಲ್ಗೇಟ್ ವಿತ್ ಚಾರ್ಕೋಲ್. ಹೊಡಿಬೇಕಲ್ಲ ಅವನಿಗೆ ಬಾರ್ಕೋಲ್ ಅಲ್ಲಿ ಅಲ್ವಾ? ಚಾರ್ಕೋಲ್ ಅಂತೆ. ಆ ಮಜ್ಜಿಯನ್ನ ಪೇಸ್ಟ್ ನಲ್ಲಿ ಹಾಕಿ ಕೊಡ್ತಾ ಇದ್ದಾನೆ ಅಲ್ವಾ? ಸೊ ಅದರಿಂದ ಅನ್ವಾಂಟೆಡ್ ಥಿಂಗ್ ಗೊತ್ತಾಯ್ತು, ಮಜ್ಜಿಲಿ ಇಷ್ಟು ಶ್ರೇಷ್ಠವಾದಂತ ಗುಣಗಳಿದೆ ಅಂತ. ಅದರಿಂದ ನೀಮ್, ಸಾಲ್ಟ್ ಮತ್ತೆ ಇದನ್ನೆಲ್ಲ ಉಪ್ಪನ್ನ ಕೂಡ ಪೇಸ್ಟ್ ಅಲ್ಲಿ ಕೊಡ್ತಾ ಇದ್ದಾನೆ. ಈಗ ನಿಮ್ಮ ಉಪ್ಪಿನಲ್ಲಿ ಎಷ್ಟು ಉಪ್ಪಿದೆ, ನಿಮ್ಮ ಪೇಸ್ಟ್ ನಲ್ಲಿ ಎಷ್ಟು ಉಪ್ಪಿದೆ, ಕರಿಬೇವಿದೆ, ಒಗ್ಗರಣೆ ಹಾಕ್ತಾನೆ ಅದರಲ್ಲಿ ಈಗ ಉಪ್ಪಿನ ಅಲ್ವಾ ಪೇಸ್ಟ್ ನಿಂದ. ನಾವೆಲ್ಲ ಹಿಂದೆ ಮಾಡ್ತಾ ಇದ್ದಾನೆಲ್ಲ ನಗಡಿ ನಮ್ಮನ್ನ ಇನ್ಸಲ್ಟ್ ಮಾಡಿ ಈಗ ಅದನ್ನೇ ನಮ್ಮದನ್ನ ಮಾರ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ತನಗೆ ಗೊತ್ತಿರ್ಲಿ, ಟೂತ್ ಪೇಸ್ಟ್ ನಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಹೇಳ್ತಾರಲ್ಲ, ಅದು ಯಾವ ಕ್ಯಾಲ್ಸಿಯಂ ಅಂತ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಇವತ್ತಿನ ಟೂತ್ ಪೇಸ್ಟ್ ಬಿಡಲ್ಲ, ಮುಟ್ಟಲ್ಲ. ಯಾಕಂತ ಹೇಳಿದ್ರೆ ಆಂಧ್ರದಲ್ಲಿ ತಮಗೆ ಗೊತ್ತಿದೆ, ವಿಶ್ವದ ಅತಿ ದೊಡ್ಡ ಕಷಾಯಖಾನೆ ಆಂಧ್ರದಲ್ಲಿದೆ. ಎಷ್ಟೋ ಟನ್ ಗಟ್ಲೆ ಎಲುಬುಗಳನ್ನ ಶಿಪ್ಪಿನ ಮುಖಾಂತರ ಯಾವ ದೇಶಕ್ಕೆ ಹೋಗಿ ಅಲ್ಲಿ ಪ್ರೊಸೆಸ್ ಮಾಡಿ ಅದನ್ನ ವಾಪಸ್ ಮಾರುಕಟ್ಟೆಗಳ ಮುಖಾಂತರ ವಾಪಸ್ ಕ್ಯಾಲ್ಸಿಯಂ ಪೌಡರ್ ಅಂತ ನಮ್ಮ ದೇಶಕ್ಕೆ ಬಂದು ಟೂತ್ ಪೇಸ್ಟ್ ಗಳಲ್ಲಿ ಉಪಯೋಗ ಮಾಡ್ತಾರೆ. ಅದೇನು ವಿಷವಲ್ಲದಿದ್ರು ಕೂಡ ನಮ್ಮ ನೈತಿಕತೆ ಅದನ್ನ ನಮಗೆ ಅದು ಬೀಳುದಿಲ್ಲ. ಅದರಿಂದ ಟೂತ್ ಪೇಸ್ಟ್ ಗಳಿಗೆ ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ನಮ್ಮ ಕಷಾಯಖಾನೆಯಿಂದ ಸಂಸ್ಕರಿತವಾದಂತ ವೈಜ್ಞಾನಿಕವಾಗಿ ಎಲ್ಲ ನಾರ್ಮಲ್ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮನಸ್ಸು ಅದನ್ನ ಕೇಳುದಿಲ್ಲ. ಇರ್ಲಿ, ಅದೆಲ್ಲ ವಿಚಾರ ಬೇರೆನೆ. ಈ ಮಜ್ಜಿ, ಇಜ್ಜಿಲು ಮತ್ತೆ ಉಪ್ಪಿನಿಂದ ಹಲ್ಲು ಉಜ್ಜು, ಲವಂಗ, ಕರ್ಪೂರ ಹಾಕಿ ಹಲ್ಲು ಉಜ್ಜಿ ನೋಡಿ ಬಹಳಷ್ಟು ಚೆನ್ನಾಗಿರುತ್ತೆ. ಎರಡನೇದು, ನಾವು ಕಹಿ ಬೇವಿನ ಕಡ್ಡಿ ಮತ್ತೆ ಜ್ಯೇಷ್ಠ ಮಧು ಮತ್ತೆ ಮಾವಿನ ಎಲೆಯ ದಂಟು ಸಣ್ಣದು, ಇದು ಮೂರನ್ನು ಚೆನ್ನಾಗಿ ತುದಿಯನ್ನ ಗುದ್ದಿ ಒಂದು ಕಟ್ಟಿ 1 ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಡಿ. ಬೆಳಿಗ್ಗೆ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ್ಮೇಲೆ ಜಸ್ಟ್ ಹೀಗೆ ಮಾಡಿ. ಕೆಲವರು ಆ ಟೂತ್ ಪೇಸ್ಟ್ ಇಂದ ಹಲ್ಲು ಉಜ್ಜಿ ಕೈ ಹಿಡಿದು ಗೋಡೆಗೆ ಹಿಡಿದು ನೊರೆ ಬರುವಷ್ಟು ಉಜ್ಜಿತಾರ, ಕಾಲು ಗೋಡೆಗೆ ಹಿಡ್ಕೊಂಡು ಉಜ್ಜುತ್ತಾರೆ. ಯಾಕೋ ಗೊತ್ತಿಲ್ಲ, ಅಷ್ಟು ಹಲ್ಲಿಗೆ ಯಾವಾಗ್ಲೂ ನಾವು ಕನ್ನಡಿ ತರ ನೋಡ್ಬೇಕು. ಹಲ್ಲಿನಲ್ಲಿ ಕನ್ನಡಿ ತರ ಸಬ್ಸ್ಟಾನ್ಸ್, ಅದು ಯಾವ್ದ ಕ್ರಿಮಿಕೀಟಗಳು ನಿಲ್ಬಾರ್ದು, ಜಾರ್ಬೇಕು. ಅದಕ್ಕೆ ಎನಾಮಲ್ ಅಂತ ಹೇಳ್ತಾರೆ. ಅದು ನಾವು ತಿಕ್ಕಿ ಅದಕ್ಕೆ ಗೆರೆಗಳು ಎಬ್ರೇಷನ್ಸ್ ಬಂತು ಅಂದ್ರೆ ಅಲ್ಲಿಂದ ಹಲ್ಲು ಹಳದಿ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾರಿಗೆ ಹಲ್ಲಿನ ಒಳಗಡೆ ಹಳದಿಯಾಗಿದ್ಯೋ ಆಯ್ತು, ಅವನಿಗೆ ಪಿತ್ತ ಜಾಸ್ತಿ ಆಗ್ತಾ ಇದೆ, ಎನಾಮಲ್ ಕೆಟ್ಟ ಹೋಗ್ತಾ ಇದೆ ಅಂತ ಅರ್ಥ. ನಾವು ಹಲ್ಲು ಯಾವಾಗಲೂ ಕನ್ನಡಿ ತರ ಬಿಳಿ ಆಗಿರ್ಬೇಕು, ಕನ್ನಡಿ ತರ ಇರ್ಬೇಕು. ಅದರಿಂದ ನಾವು ಹಲ್ಲು ಇದು ಮಜ್ಜಿ ಪುಡಿಯನ್ನು ಕೂಡ ಫೈನ್ ಪುಡಿ ಮಾಡಿ ಕರ್ಪೂರ ಲವಂಗ ಜೊತೆಗೆ ಚೆನ್ನಾಗಿ ಹಗೂರ ಬ್ರಷ್ ನಲ್ಲಿ ಮಾಡ್ಬೇಕು. ಬ್ರಷ್ ಕೂಡ ಹೇಗೆ ಮೇಲೆ ಕೆಳಗೆ ರೌಂಡ್ ಹೀಗೆ ಮಾಡ್ಬೇಕು. ನಾವೇನ ಜೋರ್ ತಿಕ್ಕಬಾರ್ದು. ಹಲ್ಲು ನಮ್ಮ ಇಡೀ ಗೇಟ್ ರೀ, ನಮ್ಮ ಇಡೀ ಹೊಟ್ಟೆಗೆ ಅದು ದೊಡ್ಡ ಗೇಟ್. ಅದು ಅಲ್ಲಿ ಒಳಗಿದ್ದ ಭಯೋತ್ಪಾದಕರನ್ನು ಬಿಟ್ರೆ ಒಳಗಡೆ ಸಮಸ್ಯೆ ಆಗಿಬಿಡುತ್ತೆ. ಅದರಿಂದ ಇನ್ನೊಂದು,
ಹಲ್ಲು ಉಜ್ಜುದು ಕೇವಲ ಹಲ್ಲುಗಳಿಗೆ ಮಾತ್ರವಲ್ಲ, ಹಲ್ಲು ಉಜ್ಜುದು ನಮ್ಮ ನಾಲಿಗೆ ರಸಗ್ರಂಥಿಗಳಿಗೆ. ತಮ್ಗೆಲ್ಲ ಗೊತ್ತಿರ್ಲಿ, ಕೆಲವರು ದಪ್ಪ ಇರ್ತಾರೆ, ತೆಳ್ಳಗಿರ್ತಾರೆ, ಕೆಲವರು ಆಸಿಡಿಟಿ ಇರ್ತದೆ, ಕೆಲವರಿಗೆ ರೋಗ ಇರ್ತದೆ. ಯಾಕೆ? ಎಲ್ಲದಕ್ಕೂ ಕಾರಣ ಯಾರು? ನಮ್ಮ ನಾಲಿಗೆ. ಫಾರ್ ಎಕ್ಸಾಂಪಲ್, ನಮ್ಮ ನಾಲಿಗೆಯಲ್ಲಿ 6 ರೀತಿಯ ರಸಗ್ರಂಥಿಗಳುಂಟು. ಯಾವುದು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ. ಅಂದ್ರೆ ಮಧುರ ಅಂದ್ರೆ ಸ್ವೀಟ್, ಆಮ್ಲ ಅಂದ್ರೆ ಹುಳಿ, ಮಧುರ ಅಂದ್ರೆ ಸ್ವೀಟ್, ಆಮ್ಲ ಅಂದ್ರೆ ಹುಳಿ, ಕಟು ಅಂದ್ರೆ ಖಾರ, ಲವಣ ಅಂದ್ರೆ ಉಪ್ಪು, ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಒಗರು. ಈ 5 ಟೇಸ್ಟ್ ಗಳನ್ನ ಮಿಕ್ಸ್ ಮಾಡಿದಾಗ ಒಂದು ಒಗರು ಟೇಸ್ಟ್ ಸಿಗುತ್ತೆ. ಈ 6 ರೀತಿಯ ಟೇಸ್ಟ್ ಗಳನ್ನ ನಮ್ಮ ನಾಲಿಗೆ ಸ್ವೀಕಾರ ಮಾಡುತ್ತೆ. ಯಾರಿಗೆ ನೋಡಿ ಸರಿಯಾಗಿ ಕೇಳಿ, ಯಾರಿಗೆ ಆ ಟೇಸ್ಟ್ ಬಡ್ಸ್ ರಸಗ್ರಂಥಿಗಳು ಚೆನ್ನಾಗಿ ಕೆಲಸ ಮಾಡೋದಿಲ್ಲವೋ ಅವರು ಅದಕ್ಕೆ ವ್ಯತಿರಿಕ್ತವಾದಂತಹ ಆಹಾರ ಸೇವನೆ ಮಾಡಿ ಅವರಿಗೆ ಸಮಸ್ಯೆ ಬರುತ್ತೆ. ಉದಾಹರಣೆಗೆ, ಒಂದು ಫ್ಲಾಸ್ಕ್ ನಲ್ಲಿ 5 ಜನರಿಗೆ ಚಾ ಕೊಡೋಣ. ಈಗ ನಾನು ಫ್ಲಾಸ್ಕ್ ತರ್ತೀನಿ, ಈ ಫ್ಲಾಸ್ಕ್ ನಲ್ಲಿ ಚಾ ಇದೆ. ನಾನೊಂದು 5 ಜನರಿಗೆ ಅಲ್ಲಿ ಇಲ್ಲಿ 5 ಜನರಿಗೆ ಒಂದು ಕಪ್ ನಲ್ಲಿ ಚಾ ಕೊಡ್ತೀನಿ. 5 ಜನರು ಕೂಡ ಒಂದೇ ರೀತಿ ಹೇಳಲ್ಲ. ಚಾ ಹೇಗಿದೆ? ಸ್ವಲ್ಪ ಸಕ್ಕರೆ ಕಮ್ಮಿ ಇದೆ, ಒಬ್ಬ ಸಕ್ಕರೆ ಸರಿಯಾಗಿದೆ, ಒಬ್ಬ ಸಕ್ಕರೆ ಜಾಸ್ತಿ ಆಗಿದೆ, ಒಬ್ಬನಿಗೆ ಬಿಸಿ ಇದೆ, ಒಬ್ಬನಿಗೆ ತಣ್ಣಗಿದೆ, ಒಬ್ಬೊಬ್ಬರು ನನ್ನನ್ನು ಹೇಳ್ತಾರೆ. ಒಂದೇ ರೀತಿ ಯಾರು ಹೇಳಲ್ಲ. ಯಾಕೆ? ಚಾದು ಸಮಸ್ಯೆ ಇಲ್ಲ, ಚಾದುವೆ ಸಮಸ್ಯೆ ಅವನ ನಾಲಿಗೆ ರಸಗ್ರಂಥಿಗಳ ಅಲ್ವಾ. ಅದರಿಂದ ನೋಡಿ, ಯಾವಾಗ ನಮ್ಮ ಮಧುರ ರಸವನ್ನ ಸ್ವೀಕಾರ ಮಾಡುವಂತ ನಾಲಿಗೆ ರಸಗ್ರಂಥಿಗಳು ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ವೋ ಅವನಿಗೆ ಎಷ್ಟು ಸ್ವೀಟ್ ತಿಂದ್ರು ಅವ್ನು ಜಾಸ್ತಿ ತಿನ್ಬೇಕಾಗತ್ತೆ. ಯಾರಿಗೆ ಉಪ್ಪನ್ನು ಸ್ವೀಕಾರ ಮಾಡಿದ ರಸಗ್ರಂಥಿಗಳು ಚೆನ್ನಾಗಿಲ್ವೋ ಅವ್ನು ಉಪ್ಪು ಜಾಸ್ತಿ ಆಗಿ ಚುರುಮುರಿ ಮಾಡ್ಲಿಕ್ಕೆ ತಿಂತಾರೆ. ಚುರುಮುರಿ ಮಾಡೋರಿಗೆ ಉಪ್ಪು ಜಾಸ್ತಿ ಹಾಕ್ರಿ, ಖಾರ ಜಾಸ್ತಿ ಹಾಕ್ರಿ, ತೆಂಗಿನೆಣ್ಣೆ ಜಾಸ್ತಿ ಹಾಕಿ ಅಂತ ಹೇಳ್ತಾರೆ ಅಲ್ವಾ. ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಮಾಡ್ತಾರೆ, ಒಬ್ಬ ಟೊಮೆಟೊ ಜಾಸ್ತಿ ಹಾಕಿ ಅಂತಾನೆ ಅಲ್ವಾ. ಸೊ ಅದರಿಂದ ಅವರವರ ರಸಗ್ರಂಥಿಗಳ ಅನುಸಾರವಾಗಿ ಅವನ ಶರೀರ ಪ್ರಕೃತಿ ಇರುತ್ತೆ. ಈಗ ಸ್ವೀಟ್ ಜಾಸ್ತಿ ತಿಂತ ನೋಡಿ, ಎಲ್ಲಾ ರಸಗಳು ಸಮಾನಾಂತರವಾಗಿ ಸ್ವೀಕಾರ ಯಾರು ಮಾಡ್ತಾನೋ ಅವನು ಬಹಳ ಶ್ರೇಷ್ಠವಾದಂತ ಆರೋಗ್ಯವನ್ನು ಹೊಂದಿರ್ತಾನೆ. ಎಷ್ಟು ಸ್ವೀಟ್ ತಿಂತಾನೋ ಅಷ್ಟೇ ಹುಳಿ ತಿಂದಷ್ಟೇ ಕಹಿ, ಕೈ ತಿಂದಷ್ಟೇ ಖಾರ, ಖಾರದಿಂದ ಉಪ್ಪು ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡ್ಬೇಕು. ನಂಗೆ ಉಪ್ಪು ಮಾತ್ರ ಇಷ್ಟ ಅಂತ, ಸರಿ ಉಪ್ಪು ತಿಂದ್ರೆ ನಾಳೆ ಎಲುಬೆಲ್ಲ ವೀಕ್ ಆಗಿ ಹೋಗುತ್ತೆ, ನಂದು ತೂಕ ಜಾಸ್ತಿ ಆಗುತ್ತೆ, ಹೃದಯ ಇದಾಗುತ್ತೆ. ನನಗೆ ಖಾರ ತುಂಬಾ ಇಷ್ಟ, ಖಾರ ಬೇಕು. ಯಾಕೆ? ಡೈಜೆಷನ್ಗೆ ಬೇಕು. ಖಾರ ಜಾಸ್ತಿ ತಿಂದ್ರೆ ನಮ್ಗೆ ಪೈಲ್ಸ್ ಬರುತ್ತೆ, ಮೂಲೆವ್ಯಾಧಿ, ಆಸಿಡಿಟಿ, ಬಾಯಿ ಹುಣ್ಣು, ಲಿವರ್ ಗೆ ಸಮಸ್ಯೆ ಆಗುತ್ತೆ. ಸಿಹಿ ಮಸ್ತಿಷ್ಕಕ್ಕೆ ಬಹಳ ಮುಖ್ಯವಾದಂತಹ ಒಂದು ಟೇಸ್ಟ್ ಅದು. ಸಿಹಿ ತಿಂದವನು ಯಾವಾಗ್ಲೂ ಬ್ರಿಲಿಯಂಟ್ ಆಗಿರ್ತಾನೆ, ಇಂಟೆಲಿಜೆಂಟ್ ಆಗಿರ್ತಾನೆ. ಸ್ವೀಟ್ ಜಾಸ್ತಿ ತಿಂದ್ರೆ ನಿದ್ರಾಲುವಾಗ್ತಾನೆ, ಆಲಸ್ಯ ಆಗಿಬಿಡ್ತಾನೆ, ತೂಕ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಬರುತ್ತೆ, ಅತಿ ತೂಕವಾಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆ ಬರ್ತಾ ಇರುತ್ತೆ. ಕಹಿ, ಉಪ್ಪು, ಖಾರ, ನನ್ಗೆ ಕಹಿ ಅಂದ್ರೆ ಆಗಲ್ಲ, ನನ್ ಕಹಿಯೇ ತಿನ್ನಲ್ಲ ಅಂದ್ರೆ ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆಗುತ್ತೆ. ಪ್ರತಿ ಒಂದು ಟೇಸ್ಟಿಗೂ ಕೂಡ ಒಂದೊಂದು ಕೆಲಸ ಇದೆ. ಆದ್ರಿಂದ ನಾವು ಷಡ್ರಸಗಳನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದಕ್ಕೆ ನಮ್ಮ ನಾಲಿಗೆ ರಸಗ್ರಂಥಿಗಳನ್ನ ಬೆಳಿಗ್ಗೆ ನಾವು ಹಲ್ಲು ಉಜ್ಜುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹಲ್ಲು ಉಜ್ಜಬೇಕಾದ್ರೆ ನಾವು ಹಲ್ಲಿಗೆ ಮಾತ್ರ ಅಲ್ಲ, ನಮ್ಮ ನಾಲಿಗೆ ರಸಗ್ರಂಥಿಗಳಿಗೆ ಕೆಮಿಕಲ್ ಎಕ್ಸ್ಪೋಜರ್ ಆಗ್ಬಾರ್ದು ಅಂತ. ನೋಡಿ, ಹಿಂದೆ ಬಾಯಲ್ಲಿ ಕ್ಯಾನ್ಸರ್ ಆದವರಿಗೆ ತಂಬಾಕು ತಿಂತೀಯಾ ಅಂತ ಕೇಳ್ತಾ ಇದ್ರು, ಬೀಡಿ ಇಳಿತೀಯಾ ಅಂತ ಕೇಳ್ತಾ ಇದ್ರು. ಇವತ್ತಿನ ಬಾಯಿಯ ಕ್ಯಾನ್ಸರ್ನ ರೋಗಗಳಲ್ಲಿ 60% ಜನ ತಂಬಾಕನ್ನ ನೋಡಿರುವುದೇ ಇಲ್ಲ. ಹಾಗಾದ್ರೆ ಯಾವ್ದರಿಂದ ಕ್ಯಾನ್ಸರ್ ಬಂತು ಅಂತ ದೊಡ್ಡ ಯೂನಿವರ್ಸಿಟಿಗಳು ಸ್ಟಡಿ ಮಾಡಿದಾಗ ಗೊತ್ತಾಯ್ತು. ಹೌದಲ್ವಾ? ನೋಡಿ ಕೇಳಿ, ದೇರ್ ಈಸ್ ಸಮ್ ಕೆಮಿಕಲ್ ಕಂಟಿನ್ಯೂಸ್ ಇರಿಟೇಷನ್, ರಾಸಾಯನಿಕ ಕ್ರಿಯೆಗಳ ಇರಿಟೇಷನ್ ಬಾಯಿಗೆ ಆಗಿದೆ. ಯಾವ್ದದು ರಾಸಾಯನಿಕ ವಸ್ತುಗಳು? ಇದೆ ಟೂತ್ ಪೇಸ್ಟ್. ಅದರಿಂದ ನಾವು ಯಾವತ್ತೂ ಕೂಡ ಆಯುರ್ವೇದಿಕ್ ಟೂತ್ ಪೇಸ್ಟ್ ಅನ್ನಾಗ್ಲಿ ಅಥವಾ ನಾವು ಕಡ್ಡಿಗಳನ್ನಾಗಿ ಹಲ್ಲು ಉಜ್ಜಿದ್ರೆ ಬಹಳಷ್ಟು ಉತ್ತಮ. ನಾವು ಅನಾವಶ್ಯಕ ಕೆಮಿಕಲ್ ನೋಡಿ, ಕೆಲವು ಮಕ್ಕಳ ಟೂತ್ ಪೇಸ್ಟ್ ನಲ್ಲಿ ಸ್ಟಾರ್ಸ್ ಇರುತ್ತೆ, ಕಲರ್ ಇರುತ್ತೆ, ಶೈನಿಂಗ್ ಇರುತ್ತೆ, ಪರಿಮಳ ಇರುತ್ತೆ. ಯಾಕೆ ಬೇಕು ಟೂತ್ ಪೇಸ್ಟ್ ಗೆ ಅದ್ರ ಪರಿಮಳ? ಯಾಕೆ? ಅನ್ವಾಂಟೆಡ್ ಕೆಮಿಕಲ್ ಅಲ್ವಾ. ಅದರಿಂದ ಯಾವ್ದಾದ್ರು ಒಂದು ಆಯುರ್ವೇದ ಟೂತ್ ಪೇಸ್ಟ್ ಆಗಲಿ, ಆಯುರ್ವೇದ ಹಲ್ಲಿನ ಪುಡಿಯಾಗಲಿ ಉಪಯೋಗ ಮಾಡಿಬಿಟ್ಟು ಚೆನ್ನಾಗಿ ಹಲ್ಲಿನ ಆರೋಗ್ಯ ಮುಂದಿನ ಪೀಳಿಗೆಗೆ ನಾವು ಬಹಳಷ್ಟು ಮುಖ್ಯ. ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತ ಮಂಜನವಾಯ್ತು. ದಂತ ಮಂಜನ ತುಂಬಾ ಹೊತ್ತು ಹಲ್ಲು ಉಜ್ಜಬಾರ್ದು, ಸ್ವಲ್ಪ ನಿಧಾನವಾಗಿ ಹಲ್ಲಿನ ಎಡೆಯಲ್ಲಿ ಹಲ್ಲಿಗೆ ಏನು ಗ್ಯಾಪ್ ಆಗದಾಗೆ ನಾವು ನೋಡ್ಕೊಂಡು ಬಹಳಷ್ಟು ಮುಖ್ಯ. ನಂತರ ಮಾಡ್ಬೇಕಾಗಿರೋದು ಬಹಳಷ್ಟು ಮುಖ್ಯವಾಗಿರುವಂತದ್ದು ಜಿಹ್ವಾ ನಿರ್ಲೇಖನ. ವೆರಿ ವೆರಿ ಇಂಪಾರ್ಟೆಂಟ್. ಹೆಚ್ಚಿನವರು ಇದನ್ನು ಮಾಡೋದಿಲ್ಲ. ಟಂಗ್ ಕ್ಲೀನಿಂಗ್ ಇದು ನಮ್ಮ ಜೀವನದ ಬಹಳ ಮುಖ್ಯವಾದಂತ ಜೀವನ ಶೈಲಿಯ ಭಾಗ. ಟಂಗ್ ಕ್ಲೀನಿಂಗ್ ಯಾವ್ದ್ರಿಂದ ಮಾಡ್ಬೇಕು? ಟಂಗ್ ಕ್ಲೀನಿಂಗ್ ಎಲ್ಲ ಹೇಳ್ತಾರೆ, ಪ್ಲಾಸ್ಟಿಕ್ ನಿಂದ, ಮಾವಿನ ಎಲೆಯಿಂದ, ದಂಟಿನಿಂದ ಎಲ್ಲ. ಯಾವುದೇ ಆಯುರ್ವೇದ ವೈದ್ಯರನ್ನು ಕೇಳಿ ನೋಡಿ, ಟಂಗ್ ಕ್ಲೀನಿಂಗ್ ಮಾಡ್ಲಿಕ್ಕೆ ಯಾವತ್ತೂ ಕೂಡ ನಾವು ಏನು ಮಾಡ್ಬೇಕು? ಬಂಗಾರದ ಟಂಗ್ ಕ್ಲೀನರ್ ಉಪಯೋಗ ಮಾಡ್ಬೇಕು. ಸ್ವರ್ಣ ಶಲಾಕ ಅಂತ ಆಯುರ್ವೇದ ಹೇಳಪಟ್ಟಿದೆ. ಆಶ್ಚರ್ಯಚಕಿತರಾಗಬೇಡಿ, ಪ್ರತಿಯೊಬ್ಬರು ಕೂಡ ಬಂಗಾರದ ಟಂಗ್ ಕ್ಲೀನರ್ ಯೂಸ್ ಮಾಡ್ಬೇಕು ಅಂತೆ. ತಪ್ಪಿದಲ್ಲಿ ಬೆಳ್ಳಿದು ಮತ್ತು ಬಡವನಾಗಿದ್ರೆ ಕಾಪರ್ ಯೂಸ್ ಮಾಡಿ ಅಂತ. ನಾನು ಶ್ರೀಮಂತನಲ್ಲ, ನನ್ನ ಹತ್ರ ಬಂಗಾರದಿದೆ, ಬೆಳ್ಳಿದ್ದಿದೆ, ಎಲ್ಲದಿದೆ. ನಾನು ಶ್ರೀಮಂತನಲ್ಲ. ಯಾಕಂದ್ರೆ ನೋಡಿ, ನಾವು ಹೇಳ್ಬೇಕಾದ್ರೆ ನಮ್ಮ ಹತ್ರ ಇರ್ಬೇಕಲ್ಲ. ಅದು ಯಾಕೆ ಬಂಗಾರದ್ದು ಯಾಕೆ ಅಂತ ಹೇಳಿದ್ರೆ, ನೀವು ಕೇಳಿರ್ಬೋದು, ಹುಟ್ಟಿದ ಮಗುವಿನಿಂದ ಹಿಂದೆ ಹುಟ್ಟಿದ ಕೂಡಲೇ ಸ್ವರ್ಣ ಪ್ರಾಶನ ಅಂತ ಮಾಡ್ತಾರೆ.
ಸ್ವರ್ಣಪ್ರಾಶನ ಹುಟ್ಟಿದ ಮಗುವಿಗೆ ಒಂದು ಬಜೆ ಅಂತಿದೆ, ಬಜೆ. ಆ ಬಜೆ ಅಂತ ಒಂದು ಪ್ಲಾಂಟ್ ಇದೆ. ಅದರ ಒಳಗಡೆ ಬಂಗಾರದ ಸರಿಗೆಯನ್ನು ಹಾಕಿ ಒಂದನೇ ಹುಟ್ಟಿದ ಮಗು ಒಂದನೇ ದಿನ 1 ಸುತ್ತು, 2ನೇ ದಿನ 2 ಸುತ್ತು, 3ನೇ ದಿನ 3 ಸುತ್ತು. ತಮಗೆ ಇದರ ಬಗ್ಗೆ ನಾಲೆಜ್ ಬೇಕು ಅಂತಾಗಿದ್ರೆ ನಮ್ಮ ರಜನಿಕಾಂತ್ ಸಾಹೇಬ್ರ ಒಂದು ಇದು ಅನುಮತಿಯನ್ನು ಪಡೆದು ನಮ್ದು ಯೂಟ್ಯೂಬ್ ಚಾನೆಲ್ ಇದೆ, ಜ್ಞಾನ್ ಶುವರ್ ಅಂತ ಇದೆ. ಅದರಲ್ಲಿ ಈ ಸ್ವರ್ಣಪ್ರಾಶನದ ಬಗ್ಗೆ Dr. ಹಾಕಿ ಸ್ಪೇಸ್ ಆಗಿ ಜ್ಞಾನೇಶ್ವರ್ ನಾಯಕ್ ಅಂತ ಹಾಕಿದ್ರೆ ನಿಮ್ಗೆ ಜ್ಞಾನ್ ಶುವರ್ ಚಾನೆಲ್ ಇದೆ. ದಯವಿಟ್ಟು 2-3 ನಿಮಿಷದ ಕನ್ನಡದಲ್ಲಿ ಚಾನೆಲ್ ಮಾಡಿದ್ದೀನಿ. ನಾವು ಕನ್ನಡದಲ್ಲಿ ಚಾನೆಲ್ ಮಾಡಿದ್ರೆ ಯಾರು ಕೇಳುವರೇ ಇಲ್ಲ. ನನಗೆ 8 ಭಾಷೆ ಗೊತ್ತಿದೆ, ಕನ್ನಡ, ತುಳು, ಹಿಂದಿ, ಕೊಂಕಣಿ, ಇಂಗ್ಲಿಷ್, ಸಂಸ್ಕೃತ ಭಾಷೆಯಲ್ಲಿ ಡಿಗ್ರಿ ಆಗಿದೆ. ಆದ್ರೆ ನಾನು ಕನ್ನಡದಲ್ಲಿ ಚಾನೆಲ್ ಮಾಡಿದ್ದೀನಿ. ಅದೇ ನಾನು ಹಿಂದಿಲಿ ಇಂಗ್ಲಿಷ್ ನಲ್ಲಿ ಮಾಡಿದ್ರೆ 1000 ಜನ ನೋಡ್ತಾರೆ, ಕನ್ನಡದಲ್ಲಿ ನೋಡೋರೇ ಇಲ್ಲ ಆಗ್ಬಿಟ್ಟಿದೆ. ಇರ್ಲಿ, ಅದರಲ್ಲಿ ನಿಮ್ಗೆ ಸ್ವರ್ಣಪ್ರಾಶನದ ಬಗ್ಗೆ, ಆಯಿಲ್ ಮಸಾಜ್ ನ ಬಗ್ಗೆ, ಟಂಗ್ ಕ್ಲೀನಿಂಗ್ ನ ಬಗ್ಗೆ, ಪ್ರತಿ ಒಂದು ಹಲ್ಲಿನ ಪೌಡರ್ ಮಾಡೋದು ಹೇಗೆ ಮನೆಯಲ್ಲಿ ಚೆನ್ನಾಗಿ ಒಂದು 2 ಒಂದೊಂದು 30 ಸೆಕೆಂಡ್ಗಳ ವಿಡಿಯೋಗಳನ್ನು ನಾವು ನೋಡ್ಬೋದು. ಸರ್ ಬಹಳ ಪ್ರಮೋಟ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಅದರಿಂದ ನೀವು ಟಂಗ್ ಕ್ಲೀನಿಂಗ್ ಟಂಗ್ ಕ್ಲೀನಿಂಗ್ ಬಂಗಾರದು ಯಾಕೆ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಬೆಳ್ಳಿದ್ದನ್ನ ಮಾಡಿದಕ್ಕೆ ಬಂಗಾರದ ಒಪ್ಪವನ್ನಾದ್ರೂ ಮಾಡಿ ಒಂದು 700-800 ರೂಪಾಯಿ ಒಳಗಾಗುತ್ತೆ. ಒಂದು ಸತಿ ಹೋಟ್ಲಿಗೆ ಹೋದ್ರೆ ಬಿಲ್ ಕೂಡ ಅಷ್ಟಾಗೋದಿಲ್ಲ. ಬಿಲ್ ಕೂಡ ಅದಕ್ಕಿಂತ ಜಾಸ್ತಿ ಆಗುತ್ತೆ ನೋಡಿ. ಬೆಳ್ಳಿದನ್ನ ಟಂಗ್ ಕ್ಲೀನರ್ ನಿಮ್ಮಲ್ಲಿ ಯಾರೋ ಜ್ಯುವೆಲರ್ ಒಬ್ರು ಇರ್ಬೋದು, ಅಷ್ಟರಲ್ಲಿ ಅವ್ರ ಹತ್ರ ಕೇಳಿ ನೋಡಿ. ಅದಕ್ಕೆ ಸೈನೈಡ್ ಹಾಕದೆ ಬೆಂಡ್ ಮಾಡ್ಬೇಕು. ಅದನ್ನ ಬೆಳ್ಳಿಯ ಇದನ್ನ ಮಾಡ್ಬೇಕಾದ್ರೆ ಸೈನೈಡ್ ಅಂತದ್ದು ವಿಷ, ಅದನ್ನ ಹಾಕದೆ ಅದನ್ನ ಶೈನ್ ಮಾಡ್ಬೇಕು. ನಂತರ ಅದಕ್ಕೆ ಬಂಗಾರದ ಒಪ್ಪವನ್ನ ಬೇಕಾದ್ರೆ ಕೂಡ, ಇಲ್ಲದಿದ್ರೆ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಸ್ವರ್ಣಪ್ರಾಶನ ನೋಡಿ, ಭಾರತ ದೇಶದಲ್ಲಿ 4:59 ಆಯ್ತು. ನಾನು 1 ನಿಮಿಷ ಮಾತೇನೆ ಮತ್ತೆ ಬಂದ್ ಮಾಡ್ತೀನಿ. ಭಾರತ ದೇಶದಲ್ಲವರು ಕೌಸ್ ಯೂರಿನ್ ಡ್ರಿಂಕರ್ಸ್, ಗೋಮೂತ್ರ ಕುಡಿಯೋರಂತ ಇನ್ಸಲ್ಟ್ ಮಾಡಿ ಇಂಗ್ಲೆಂಡ್ ನಲ್ಲಿ ಒಂದು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ರು, ಅಂದ್ರೆ ಒಂದು ಧಾರ್ಮಿಕ ಶಿಕ್ಷಣ ಕೊಡ್ತಾ ಇದ್ರು. ಆದ್ರೆ ಯಾಕೆ ಕೌಸ್ ಯೂರಿನ್ ಡ್ರಿಂಕರ್ ಅಂತ ಹೇಳಿದ್ರೆ, ಕೌದ ಯೂರಿನ್ ಅಲ್ಲಿ ಏನಿದೆ ಗೊತ್ತಾ ನಿಮ್ಗೆ? ನಿಮ್ಮ ಹತ್ರ ಹಸು ಇದೆಯಲ್ಲ, ಗೋಮೂತ್ರದಲ್ಲಿ ಏನಿದೆ ಗೊತ್ತಾ? ಇಲ್ಲಲ್ಲ, ಒಂದು ಮೆಟಲ್ ಇದೆ, ಮೆಟಲ್, ಗೋಲ್ಡ್. ಎಸ್, ಎಕ್ಸಾಕ್ಟ್ಲಿ, ನಟರಾಜ್ ಅವ್ರು ಹೇಳಿದ್ರು ಬಂಗಾರ ಇದೆ. ಅದನ್ನ ಸಂಶೋಧನೆ ಮಾಡಿ ನೋಡಿದಾಗ ಬಂಗಾರ ಇದೆ. ಯಾವನೇ ಒಬ್ಬ ನೋಡಿ, ನಮ್ಮ ಸಣ್ಣ ಮಗ ಮೂತ್ರ ಮಾಡ್ತೀನಿ, ಹೋಗಾಚೆ ಟಾಯ್ಲೆಟ್ ಹೋಗಂತೇವೆ. ಆದರೆ ಹಸುವಿನ ಮೂತ್ರ ಅಂತ ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಲ್ಲ ನೋಡಿ. ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಅದು ಪವಿತ್ರ ಕಾರ್ಯಗಳಿಗೆ ಅದನ್ನ ತಂದಿಟ್ರು, ಗೋಮಯ ಮತ್ತೆ ಗೋಮೂತ್ರವನ್ನ. ಗೊತ್ತಿತ್ತು ಈ ಹುಚ್ಚ ಇದನ್ನ ಮರಿತಾನೆ, ದೂರ ಮಾಡ್ತಾನೆ ಅಂತ. ಆದ್ರಿಂದ ಗೋವಿನ ಮೂತ್ರದಲ್ಲಿ ಸೂರ್ಯನ ಕಿರಣಗಳಿಂದ, ತಮ್ಮ ಸಬ್ಜೆಕ್ಟ್ ಸರ್ ಇದ್ದ ತಮಗೆ ಗೊತ್ತಿರ್ಬೋದು, ವೈಜ್ಞಾನಿಕವಾಗಿ ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಸೂರ್ಯನಿಗೆ ಅರುಣ ವರ್ಣ ಹೇಳ್ತಾರೆ. ಭೂಮಿಯಲ್ಲಿ ಬಂಗಾರ ಆಗುವುದಿಗೆ ಸೂರ್ಯನ ಅರುಣ ವರ್ಣಗಳ ಕಿರಣಗಳು ಭೂಮಿಗೆ ಸೇರಿ ಅಲ್ಲಿ ಖನಿಜಗಳ ಜೊತೆ ಇದಾಗಿಬಿಟ್ಟು ನಂತರ ಇದು ಗೋಲ್ಡ್ ಓರ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸೂರ್ಯನ ನೋಡಿ, ಹಿಂದೆ ಜೀವನ ಇದ್ದಿದೆ ಜನ್, ಜಂಗಲ್, ಜಮೀನ್, ಜಾನುವಾರ್, ಜಲ್. 5 ಜದಿಂದ ಜನ್, ಜಂಗಲ್, ಜಮೀನ್, ಜಾನುವಾರ್, ಜಲ. ನದಿ ತಟದಲ್ಲಿ ಯಾವ್ದು ಗದ್ದೆ ಎಲ್ಲ ಮಾಡ್ಲಿಕ್ಕಾಗುತ್ತೆ, ಅದು ಹಸುವಿನ ಕಟ್ಕೊಂಡು ಮನುಷ್ಯ ಅಲ್ಲೇ ಜೀವನ ಮಾಡ್ತಾ ಇದ್ದ. ಇದು 5 ಇತ್ತು ಜನ ಜೀವನ, ಇದು 5 ಜಾಗದಲ್ಲಿ ಜೀವನ ನಡೀತಾ ಇತ್ತು ಅಲ್ವಾ. ಹಸು ಯಾಕಂತ ಹೇಳಿದ್ರೆ ಕೇವಲ ಹಾಲಿಗೆ ಮಾತ್ರ ಅಲ್ಲ, ಸೆಗಣಿಗೆ ಮಾತ್ರ ಅಲ್ಲ. ಹಸು ಹತ್ತಿರ ಇದ್ರೆ ಸೂರ್ಯನಿಂದ ಬರುವಂತ ವಿಕಿರಣಗಳು ಅದು ತನ್ನ ಮಾಂಸಗಳಲ್ಲಿ ಶೇಖರಣೆ ಮಾಡುತ್ತೆ. ಅದರಲ್ಲಿ ಬರುವಂತಹ ಉತ್ತಮವಾದಂತಹ ಇದನ್ನ ಹಿರಣ್ಯವನ್ನ ಮೂತ್ರದಲ್ಲಿ ಸ್ರವಿಕೆ ಇವತ್ತಿಗೂ ಕೂಡ ಹೋದಾಗಿದೆ. ಗೋಮೂತ್ರವನ್ನ ಚೆಕ್ ಮಾಡಿದಾಗ ಗೋಮೂತ್ರದಲ್ಲಿ ಬಂಗಾರದ ಅಂಶಗಳುಂಟು. ಇವತ್ತಿಗೂ ಕೂಡ ಚಿಕಿತ್ಸೆ ಇಲ್ಲದ ಒಂದು ವ್ಯಾಧಿ ಅಂದ್ರೆ ಯಾವುದು? ಕ್ಯಾನ್ಸರ್ಗೆ ಸುಲಭ ಚಿಕಿತ್ಸೆ ಇಲ್ಲ. ಆದರೆ ಗೋಮೂತ್ರ ಸೇವನೆ ಮಾಡ್ಲಿಕ್ಕೆ ಕ್ಯಾನ್ಸರ್ಗೆ ಇವತ್ತು ಕೂಡ ಚಿಕಿತ್ಸೆ ಆಗುತ್ತೆ. ಯಾಕಂತ ಹೇಳಿದ್ರೆ ಗೋಮೂತ್ರದಲ್ಲಿ ಸ್ವರ್ಣಪ್ರಾಶನ, ಸ್ವರ್ಣ ಭಸ್ಮ ಇದೆ. ಸ್ವರ್ಣ ಭಸ್ಮದಿಂದ ಮಾತ್ರ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಯಾವುದೇ ಚಿಕಿತ್ಸೆಯಲ್ಲಿ ಸ್ವರ್ಣ ಭಸ್ಮನ ಚಿಕಿತ್ಸೆ ಕೊಡ್ತಾರೆ. ಯಾರಿಗೆ? ಅದು ಕಾಸ್ಟ್ಲಿ ಆಗಿರೋದನ್ನ ಯಾರು ಟ್ರೈ ಮಾಡಲ್ಲ, ವೈದ್ಯರು ಕೊಡಲ್ಲ. ಯಾಕಂದ್ರೆ ಅವನಿಗೆ ಡೈಲಿ 1,000 ರೂಪಾಯಿ ಸ್ವರ್ಣ ಭಸ್ಮನ ತಗೊಂಡ್ರೆ ಅವನಿಗೆ ಆಯುರ್ವೇದಕ್ಕೆ ಹೆಸರೇ ಹಾಳಾಗುತ್ತೆ ಅಂತ ಹೇಳಿಸಿಕೊಂಡು ವೈದ್ಯರು ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಕ್ಯಾನ್ಸರ್ಗೆ ಚಿಕಿತ್ಸೆ ಕೀಮೋಥೆರಪಿ, ರೇಡಿಯೇಷನ್ ಕೊಟ್ಟಷ್ಟೇ ಎಫೆಕ್ಟಿವ್ ಯಾವ್ದ್ರಲ್ಲಿ ಆಗುತ್ತೆ? ಸ್ವರ್ಣ ಭಸ್ಮದಲ್ಲಿ ಆಗುತ್ತೆ. ಅದರಿಂದ ಗೋಮೂತ್ರದಲ್ಲಿ ಸುಲಭದಲ್ಲಿ ಫ್ರೀ ಆಗಿ ಸಿಗುತ್ತೆ. ಗೋಮೂತ್ರ ಅರ್ಕವನ್ನ ಮಾಡ್ತಾರೆ, ಅದನ್ನ ಪ್ರತಿನಿತ್ಯ ಕುಡಿಯೋನಿಗೆ ಯಾವುದೇ ಲಿವರ್ ನ ಸಮಸ್ಯೆ ಆಗಲಿ, ಕ್ಯಾನ್ಸರ್ ನ ಸಮಸ್ಯೆ ಆಗಿ ಬರುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಬೆಳಿಗ್ಗೆ ಟಂಗ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಬಂಗಾರದ ನೋಡಿ, ಹಿರಣ್ಯಪ್ರಾಶನ ಮಾಡೋದು ಮೇಧ, ಅಗ್ನಿ, ಬಲವರ್ಧನ, ಮತ್ತೆ ಮನಸ್ಸು, ಕಲರ್, ವರ್ಣ್ಯ, ಕಾಂಪ್ಲೆಕ್ಷನ್ ಎಲ್ಲ ಬರುತ್ತೆ ಅದರಲ್ಲಿ. ಸ್ವರ್ಣಪ್ರಾಶನ ಮಾಡಿದ ಸಣ್ಣ ಮಗು ತೇಜಸ್ವಿ ಆಗಿರ್ತಾನೆ. ಅವನಿಗೆ ಯಾವ್ದು ECG, BCG ಬೇಕಾಗಿಲ್ಲ, ಎಲ್ಲ ಇಮ್ಯುನೋ ಇದರಲ್ಲಿ ಅದರಲ್ಲಿ ಇರುತ್ತೆ. ಆದ್ರೆ ಈಗ ಬೇರೆ ಬೇರೆ ಕಾರಣಗಳಿಂದ ಅದು
ನಮ್ಮ ಮಕ್ಕಳಿಗೆ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ರೀತಿ ಸಮಸ್ಯೆ ಮಾಡ್ತಾರೆ. ಡಾಕ್ಟ್ರು ಡಿಸ್ಚಾರ್ಜ್ ಮಾಡಕ್ಕೆ ಬಿಡಲ್ಲ, ನೀವು ಬಿಟ್ರೆ ಇದು ಮಾಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅದರಿಂದ ನಾವು ಸ್ವರ್ಣಪ್ರಾಶನ 16 ವರ್ಷಗಳವರೆಗೆ ಮಕ್ಕಳಿಗೆ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಆ ನಂತರ ಚಿಕಿತ್ಸೆಗೆ ಮಾತ್ರ ಸ್ವರ್ಣಪ್ರಾಶನ ಮಾಡಬಹುದು. ಆದ್ರೆ ಯಾರಿಗೆ ಸ್ವರ್ಣಪ್ರಾಶನ ಮಾಡ್ಲಿಕ್ಕೆ ಆಗ್ಲಿಲ್ವೋ ಅವರು ಟಂಗ್ ಕ್ಲೀನಿಂಗ್ ಅನ್ನ ನಾವು ಬಂಗಾರದ ಅಥವಾ ಬೆಳ್ಳಿಯ ಟಂಗ್ ಕ್ಲೀನಿಂಗ್ ಅನ್ನ ಉಪಯೋಗ ಮಾಡ್ಬೇಕು. ದಯವಿಟ್ಟು ಎಲ್ಲರೂ ಬೆಳ್ಳಿದನ್ನಾಗ್ಲಿ ಬಂಗಾರದಾಗ್ಲಿ ಟಂಗ್ ಕ್ಲೀನರ್ ಅನ್ನು ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಕಾಪರ್ ತಾಮ್ರದಾದ್ರು ಮಾಡಿ, ಆ ಸ್ಟೀಲ್ದಾಗ್ಲಿ ಪ್ಲಾಸ್ಟಿಕ್ ದಾಗ್ಲಿ ಬೇರೆ ಬೇರೆ ಬೇಡ. ಅಷ್ಟು ಟಂಗ್ ಕ್ಲೀನಿಂಗ್ ಚೆನ್ನಾಗಿ ಮಾಡಿದಾಗ ಮನುಷ್ಯನಿಗೆ ವ್ಯಾಧಿ ಕ್ಷಮತ್ವ ಜಾಸ್ತಿ ಆಗುತ್ತೆ. ಹೀಗೆ ಬೆಳಿಗ್ಗೆ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತ ಮಂಜನ ಮತ್ತೆ ಜಿಹ್ವಾ ನಿರ್ಲೇಖನದವರೆಗೆ ಹೇಳಿದ್ದೀನಿ. ಇನ್ನು ಒಂದು ಪಾಯಿಂಟ್ ಅನ್ನು ಹೇಳ್ತೀನಿ. ಜಿಹ್ವಾ ನಿರ್ಲೇಖನ ಆದ ಕೂಡಲೇ ಅಥವಾ ಈ ಕ್ಲಾಸ್ ಆದ ಕೂಡಲೇ ನಂದು ಒಂದು ಎಲ್ಲರಿಗೂ ರಿಕ್ವೆಸ್ಟ್, 2 ಚಮಚ ಶುದ್ಧ ಎಳ್ಳೆಣ್ಣೆ. ಯಾವ ಎಣ್ಣೆ? ಜಿಂಜಲಿ ಆಯಿಲ್, ಎಳ್ಳೆಣ್ಣೆ, ಒಳ್ಳೆಣ್ಣೆ ಅಂತ ಹೇಳ್ತಾರಲ್ಲ, ಎಳ್ಳೆಣ್ಣೆ, ಸೆಸೇಮ್ ಆಯಿಲ್, ಎಳ್ಳೆಣ್ಣೆಯನ್ನ ಒಂದು 5 ನಿಮಿಷ ಅಥವಾ 2 ನಿಮಿಷ 2 ಚಮಚನ ಬಾಯಲ್ಲಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. 5 ನಿಮಿಷ ಆದ್ರೆ ಫುಲ್ ಆಗತ್ತೆ. ಅದನ್ನ ಬೆಳಿಗ್ಗೆ ಟಂಗ್ ಕ್ಲೀನ್ ಆದ ಕೂಡಲೇ ಮಾಡ್ಬೇಕು. ಇವತ್ತು ನನ್ನ ರಿಕ್ವೆಸ್ಟ್, ಅಟ್ಲೀಸ್ಟ್ ಯಾವ ಎಣ್ಣೆ ಆದ್ರೂ ತೊಂದ್ರೆ ಇಲ್ಲ, ತೆಂಗಿನ ಎಣ್ಣೆ ಆಗ್ಲಿ, ಎಳ್ಳೆಣ್ಣೆ ಆಗ್ಲಿ, ಸಾಸಿವೆ ಎಣ್ಣೆ ಆಗ್ಲಿ, ಸಾಸಿವೆ ಎಣ್ಣೆ ಬೇಡ, ಸ್ವಲ್ಪ ತೀಕ್ಷ್ಣ ಇರುತ್ತೆ. ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಆಗ್ಲಿ ಅಥವಾ ಕೊಕೊನಟ್ ಆಯಿಲ್, ಯಾವುದೇ ಎಣ್ಣೆ ಆಗ್ಲಿ, ನಾವು ಅಡುಗೆಗೆ ಉಪಯೋಗವಂತ ಎಣ್ಣೆಯನ್ನ ಒಂದು ಕಲ್ಲು ಉಪ್ಪಿನ ಜೊತೆ ಒಂದು 5 ನಿಮಿಷ ಬಾಯಿಗೆ ಇಟ್ಕೊಳ್ಳಿ. ಅದು ಫುಲ್ ಆಗುತ್ತೆ, ಎಲ್ಲ ಕಡೆಯಿಂದ ಸ್ರಾವ ಆಗಿ ಬಾಯಲ್ಲಿ ಬರುತ್ತೆ. ಅದನ್ನ ಉಗುಳ್ಬೇಕು. ಎಳ್ಳೆಣ್ಣೆ ಯಾಕೆ ಹೇಳಿದೀನಿ ಅಂತ ಹೇಳಿದ್ರೆ, ಎಳ್ಳೆಣ್ಣೆ ತಿಲೋದ್ಭವಂ ತೈಲಂ, ತೈಲ ಅಂತ ಹೆಸರು ಬಂದದೆ ತಿಲದಿಂದ. ಅದು 1000 ವರ್ಷ ಹೋದ್ರೂ ಹಾಳಾಗದಂತ ಒಂದು ವಸ್ತು ಉಂಟು ಅಂತಾಗಿದ್ರೆ ಎಳ್ಳೆಣ್ಣೆ ಮಾತ್ರ. ಆದ್ರೆ ಯಾವುದೇ ಕ್ರಿಮಿ, ಯಾವುದೇ ಬ್ಯಾಕ್ಟೀರಿಯಾ ಯಾವ್ದು ಕೂಡ ಅದ್ರಲ್ಲಿ ಗ್ರೋ ಆಗುದಿಲ್ಲ. ಅದರಿಂದ ಇವತ್ತಿಗೂ ಒಂದು ಆಂಟಿಬಯೋಟಿಕ್ಸ್ ನಲ್ಲಿ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ, ನಾಟ್ ಟು ಬಿ ಯೂಸ್ಡ್ ಆಫ್ಟರ್ 24 ಮಂತ್ಸ್ ಅಂತ ಬರುತ್ತೆ. ಎಳ್ಳೆಣ್ಣೆ ಶುದ್ಧವಾಗಿದ್ರೆ 1000 ವರ್ಷ ಹೋದ್ರೂ ಅದು ಹಾಳಾಗುವುದಿಲ್ಲ ಅಲ್ಲ. ಅದರಿಂದ ಅದು ಪ್ಯೂರ್ ಆಗಿರ್ಬೇಕು, ಆ ರೀತಿ. ಅದರಿಂದ ಅದ್ರಲ್ಲಿ ಯಾವುದೇ ಕ್ರಿಮಿಕೀಟಗಳು ಉಪಯೋಗ ಗ್ರೋ ಆಗುದಿಲ್ಲ. ಅಂತ ಎಳ್ಳೆಣ್ಣೆಯನ್ನ ಒಂದು 2 ನಿಮಿಷ ಬಾಯಲ್ಲಿ ಇಟ್ಕೊಂಡು ಅದನ್ನ ಉಗುಳಿ ನೋಡಿ. ಬಾಯಲ್ಲಿ ಹಲ್ಲಿನ ಸಮಸ್ಯೆ ದೂರ ಆಗುತ್ತೆ, ಬಾಯಿ ದುರ್ಗಂಧ ದೂರ ಆಗುತ್ತೆ. ಟೇಸ್ಟ್ ಬಡ್ಸ್ ಎಲ್ಲ ಸ್ವೀಟ್, ಸಿಹಿ, ಕಹಿ, ಹುಯಿ ತಿನ್ನುವವರೆಗೆ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕಿವಿ ಕೇಳಿಸೋವರೆಗೆ, ದೃಷ್ಟಿ ದೋಷ, ಮುಖದಲ್ಲಿ ಪಿಂಪಲ್ಸ್ ಆಗೋವರೆಗೆ, ಕಲೆ ಆಗುವವರೆಗೆ, ಕೂದಲು ದೂರ ಅಂತವರೆಗೆ, ಮತ್ತೆ ಮುಖದಲ್ಲಿ ರಿಂಕಲ್ಸ್ ಬರುವಂತವರೆಗೆ ಎಲ್ಲರಿಗೂ ಕೂಡ ಅದು ಬಹಳಷ್ಟು ಉಪಯುಕ್ತವಾಗುತ್ತೆ. ಅದರಿಂದ ಆಯಿಲ್ ಪುಲ್ಲಿಂಗ್ ಇದನ್ನ ದಿನಕ್ಕೆ 2 ಬಾರಿ ಮಾಡ್ಬೋದು. ಬೆಳಿಗ್ಗೆ ಟಂಗ್ ಕ್ಲೀನಿಂಗ್ ಮಾಡಿ ಆದ್ಮೇಲೆ ಮತ್ತೆ ರಾತ್ರಿ ನಾವು ಮಲಗೋ ಹೊತ್ತಿಗೆ ಬ್ರಷ್ ಮಾಡಿ ಪುನಃ ಮಾಡಬಹುದು. ಈ ರೀತಿಯಾಗಿ ನಾವು ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತ ಮಂಜನ ಆದ್ಮೇಲೆ ಜಿಹ್ವಾ ನಿರ್ಲೇಖನ ಮತ್ತೆ ಕವಲಗ್ರಹ ಅಥವಾ ಗಂಡೂಷ ಅಂತ ಹೇಳ್ತಾರೆ ಇದಕ್ಕೆ, ಇದನ್ನ ಮಾಡ್ತೇವೆ. ಇದಾದ್ಮೇಲೆ ಇನ್ನೂ ಜೀವನ ಶೈಲಿಯಲ್ಲಿ ಬೆಳಿಗ್ಗೆ ನಾವು ಮೂಗಿಗೆ ಎಣ್ಣೆ ಹಾಕೋದು, ಕಿವಿಗೆ ಎಣ್ಣೆ ಹಾಕೋದು, ತಲೆಗೆ ಎಣ್ಣೆ, ಬಾಡಿ ಮಸಾಜ್ ಆಯಿಲ್, ಸ್ನಾನ ಹೇಗೆ ಮಾಡ್ಬೇಕು, ಮತ್ತೆ ವ್ಯಾಯಾಮ ಹೇಗೆ ಮಾಡ್ಬೇಕು, ಆಹಾರ ಹೇಗೆ ಮಾಡ್ಬೇಕು, ಬೇರೆ ಬೇರೆ ವಿಚಾರಗಳು ಇನ್ನೂ ಕೂಡ ಉಂಟು. ಸಮಯದ ಅಭಾವದಿಂದ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರು, ಮಧ್ಯಾಹ್ನ ಊಟದ ಜೊತೆ ಮಜ್ಜಿಗೆ, ರಾತ್ರಿ ಮಲಗೋತಿಗೆ ಅವಶ್ಯಕತೆ ಇದ್ದಲ್ಲಿ ಹಾಲು. ಸಸ್ಯಾಹಾರಿಗಳು ಮಾತ್ರ ಹಾಲು ಕುಡಿಯಬಹುದು, ಮಾಂಸಾಹಾರಿಗಳು ಹಾಲನ್ನ ಸೇವನೆ ಮಾಡಬಹುದು. ಬೆಳಿಗ್ಗೆ ನಮಗೆ ಫುಡ್ ಕ್ವಾಂಟಿಟಿ ಜಾಸ್ತಿ ತಗೊಳ್ಬಹುದು, ಮಧ್ಯಾಹ್ನ ಸ್ವಲ್ಪ ಕಡಿಮೆ, ರಾತ್ರಿ ಇನ್ನೇ ಕಡಿಮೆ ತಗೊಳ್ಳೋರು ಬಾಡಿ ಶೇಪ್ ಹೀಗಿರುತ್ತೆ. ಬೆಳಿಗ್ಗೆ ಜಾಸ್ತಿ, ಬೆಳಿಗ್ಗೆ ಕಡಿಮೆ, ಮಧ್ಯಾಹ್ನ ಜಾಸ್ತಿ, ರಾತ್ರಿ ಇನ್ನೂ ಜಾಸ್ತಿ ತಗೊಂಡ್ರೆ ಬಾಡಿ ಶೇಪ್ ಹೀಗಿರ್ತದೆ. ಅದರಿಂದ ನಾವು ಬೆಳಿಗ್ಗೆ ಹೊತ್ತು ಸ್ವಲ್ಪ ಜಾಸ್ತಿ ಆಹಾರ ಸೇವನೆಯನ್ನು ಮಾಡಬಹುದು, ರಾತ್ರಿ ಸ್ವಲ್ಪ ಕಡಿಮೆ ಆಹಾರವನ್ನು ಸೇವನೆ ಮಾಡಬಹುದು. ರಾತ್ರಿ ಸಾಧಾರಣ 7-8 ಗಂಟೆ ಒಳಗೆ ಆಹಾರವನ್ನು ಸೇವನೆ ಮಾಡಿ ಮತ್ತೆ ಅದು ಜೀರ್ಣವಾದ ಮೇಲೆ ಯಾರು ಮಲಗ್ತಾರೆ ಅವರಿಗೆ ಮಲಬದ್ಧತೆ ಬಾಧೆ ಇರುವುದಿಲ್ಲ, ಮತ್ತೆ ಬೇರೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ರಾತ್ರಿ 10 ಗಂಟೆಯಿಂದ 2 ಗಂಟೆವರೆಗೆ ಲಿವರ್ ಆಕ್ಟಿವ್ ಆಗಿರೋದ್ರಿಂದ ನಾವು ಆ ಹೊತ್ತಿನಲ್ಲಿ ಮಲಗಲೇಬೇಕಂತ ಆಯುರ್ವೇದ ಶಾಸ್ತ್ರ ಕೂಡ ಹೇಳುತ್ತೆ. ಇಂಥ ಹಲವಾರು ವಿಚಾರಗಳಿಂದ ಹೇಳಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರ್ ಮುಗಿಸ್ಲಾ? ತುಂಬಾ ಸರಳವಾಗಿ ನಮ್ಮ ಆಡು ಭಾಷೆಯಲ್ಲಿ ಮತ್ತೆ ಮನಮುಟ್ಟವಾಗಿ ತಾವು ತಿಳಿಸ್ಕೊಟ್ಟಿರ್ತೀರಾ. ಈಗ ರೈತ ಬಾಂಧವರಲ್ಲಿ ಒಂದು ಮನವಿ, ಈಗ ನಮ್ಮ ಜೀವನ ಶೈಲಿ ಬೆಳಗ್ಗೆ ನಾವು ಹೇಳೋದ್ರಿಂದ ಮಲಗೋವರೆಗೂ ಹೇಗಿರ್ಬೇಕು ಅನ್ನೋದನ್ನ ಜ್ಞಾನೇಶ್ವರ್ ಸರ್ ಅವರು ತುಂಬಾ ನಮಗೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತಾರೆ. ತಮಗೆ ಏನಾದ್ರೂ ಒಂದು ಪ್ರಶ್ನೆ ಅಥವಾ ಸಂಶಯಗಳಿದ್ರೆ ದಯಮಾಡಿ ಕೇಳಬೇಕು ಅಂತ ಮನವಿ ಮಾಡ್ತೀನಿ.